ಹ್ಞೂ ಯಾಕೆ ಅಡ್ಡಿಲ್ಲ. ಯಾರಿಗೆ ಅಡ್ಡಿಲ್ಲ? ನಮ್ಗೆ. ನೆರೆ ಮನೆಯವರಿಗೋ ನಿಮ್ಮ ಮನೆಯವರಿಗ? ನನಗೆ. ಸುಮುಹೂರ್ತೆ ಸಾವಧಾನು ಸುಲಗ್ನೆ ಸಾವಧಾನು. ಸ್ವಾಮಿ, ನನ್ನ ಅನುಭವ ಕೇಳ್ತೀರಾ? ಹೇಗೆ? ನಾನು ಹೆಣ್ಣು ನೋಡಿ ಮದುವೆ ಆದದ್ದಲ್ಲ, ಮದುವೆ ಆದ ಮೇಲೆ ಹೆಣ್ಣು ನೋಡಿದ್ದು. ಓಹೋ, ನೀವು? ನಾವು ಹೆಣ್ಣು ನೋಡಿಯೇ ಮದುವೆ. ಎಷ್ಟು ವರ್ಷದಿಂದ ನೋಡಿದ್ದೀರಿ? ತಿರುಗಾಟದಲ್ಲಿ ಮದುವೆ ಆದ್ರೋ ಮದುವೆ ಆದ್ಮೇಲೆ ತಿರುಗಾಟ ಮಾಡಿದಿರಾ? ಗುರು ಹಿರಿಯರ ತಿರುಗಾಟ ನಿಮ್ಮದ್ದು ಕೇಳಿದ್ದು, ಗುರು ಹಿರಿಯರದ್ದಲ್ಲ. ಗುರು ಹಿರಿಯರು ಮದುವೆ ಮಾಡಿಸುವುದು, ಮದುವೆ ಆಗುವುದು ನೀವು. ಹಾ, ಗುರು ಹಿರಿಯರ ಸಮ್ಮುಖದಲ್ಲಿ ಮದುವೆ ಆಗುವುದು. ಗುರು ಹಿರಿಯರಿದ್ದು ತೀರ್ಮಾನಿಸಲಾಯಿತು. ನೀವು ಮೊದಲೇ ತೀರ್ಮಾನ ಮಾಡಲಿಲ್ವಾ? ಹೌದು ಹೇಳಿ. ಹೌದು. ಸ್ವಲ್ಪ ನಾಚಿಕೆ ಬಿಡದಿದ್ರೆ ಯಾವುದೂ ಆಗೋದಿಲ್ಲ. ಆದ್ರೆ ನಾಚಿಕೆ ಯಾರ ಮುಂದೆ, ಯಾವಾಗ, ಎಷ್ಟು ಹೊತ್ತಿಗೆ, ಎಲ್ಲಿ ಬಿಡಬೇಕು ಅಂತ ಗೊತ್ತಿರಬೇಕು. ನಾನು ಇನ್ನೂ ನಾಚಿಕೆ ಬಿಡ್ಲಿಲ್ಲ. ಹೌದಾ? ಯಾಕೆ ನಾಚಿಕೆ ಬಿಡ್ಲಿಲ್ಲ? ನಾಚಿಕೆ ಬಿಡುವುದನ್ನು ಮಾಡ್ಲಿಲ್ಲ. ಯಾವುದು ಅಂತ ಕೇಳಬೇಡಿ, ಬಿಟ್ಟ ಪದಗಳನ್ನು ತುಂಬಿಸಿ. ಪದ ಹೇಳಲಿಕ್ಕೆ ನೀವೇ, ಬಿಟ್ಟ ಪದಗಳನ್ನು ತುಂಬಿಸಿ. ಅಂತರ್ಪಟ ಹಿಡಿದ್ರ ಮದುಮಗಳು ಬಂದು ನಿಲ್ಲುವಾಗ ಪಾರದರ್ಶಕವಾದ ಅಂತರ್ಪಟ. ಮೊದಲೇ ಹೆಣ್ಣು ನೋಡ್ಲಿಲ್ಲ, ಸೋದರ ಮಾವ ನಿಶ್ಚಯ ಮಾಡಿದ್ದು. ಹೌದೌದು, ಇಲ್ಲ ಕಾಶಿಗೆ ಹೊರಡುತ್ತೇನೆ ಅಂತ ಹೇಳಿದೆ. ಇಲ್ಲ, ಇಂಥ ಕಡೆಯಲ್ಲಿ ನಿನಗೆ ಹೆಣ್ಣು ನಿಶ್ಚಯ ಮಾಡಿದ್ದೇನೆ ಮಾವ, ನೀವು ನೋಡಿದ್ರ ನಾ ಆಗ್ತೇನೆ. ನಿಂತ್ರ ಅಂತರ್ಪಟ ತೆಗೆಯುವಾಗ ಹೆಣ್ಣು ನೋಡ್ಲಿಕ್ಕೆ ಒಂದು ಮಂತ್ರ ಉಂಟು. ಆವಾಗ ಹೆಣ್ಣು ನೋಡಿದೆ, ತೆರೆದ ಕಣ್ಣು ಮುಚ್ಚಲಿಲ್ಲ. ಹೌದಾ? ಯಾಕೆ ಯಾಕೆ ಮುಚ್ಚಲಿಲ್ಲ? ನನ್ನ ಕಣ್ಣು ತುಂಬಿದ್ದಾಳೆ ಅವಳು. ಕಣ್ಣು ತುಂಬಿದ ಮೇಲೆ ಮುಚ್ಚಲಿಕ್ಕೆ ಆಗ್ತದ? ಇಲ್ಲ. ಹೌದಾ? ನನ್ನ ಹೆಂಡತಿಯ ಸೌಂದರ್ಯವನ್ನು ನಿಮ್ಮ ಮುಂದೆ ನಾ ಹೇಳುವುದಿಲ್ಲ. ಬೇಡ. ನಿಮ್ಮ ಹೆಂಡತಿಯ ಸೌಂದರ್ಯವನ್ನು ಹೇಳಿದ್ರೆ ಕೇಳುವುದಿಲ್ಲ ಅಂತ ನಾ ಹೇಳುವುದಿಲ್ಲ. ನಿಮಗೆ ಪ್ರಪಂಚದಲ್ಲಿ ಒಂದು ಸತ್ಯ ಗೊತ್ತುಂಟ ಸ್ವಾಮಿ? ಏನು? ಅವರವರ ಮಕ್ಕಳು ಚಂದ, ಇನ್ನೊಬ್ಬನ ಹೆಂಡತಿ ಚಂದ. ಅಭಿನಯಕ್ಕೆ ಹೇಳಿದ್ ನಾನು, ನೀವಿನ್ನು ಮೂಗು ಒರೆಸಬೇಡಿ. ಇದು ಲೋಕಾನುಭವ. ಹಾಗಾದ್ರೆ ಮದುವೆ ಆಗಿ ಅನುಭವ ಉಂಟು ಅಂತ ನೀವು ಕೇಳಬೇಡಿ. ಅನುಭವಕ್ಕೆ ಅಂತ ಒಂದು ಮದುವೆ ಆಗಲಿಕ್ಕೆ ಯಾರು ಹೆಣ್ಣು ಕೊಡುವುದಿಲ್ಲ. ಕೆಲವೆಲ್ಲ ಅನುಭವ ಆಗಿ ಮಾಡುವುದಲ್ಲ, ಮಾಡಿದ ಮೇಲೆ ಅನುಭವ ಆಗುವುದು. ಯಾವುದು ಅಂತ ನನ್ನ ಹತ್ರ ಕೇಳಬೇಡಿ, ನನಗೆ ಅನುಭವ ಆಗಲಿಲ್ಲ. ಸರಿ, ಗೊತ್ತಾಯ್ತಾ? ಗೊತ್ತಾಯ್ತು. ಹಾಗಾದ್ರೆ ಗೃಹಸ್ಥಾಶ್ರಮ ಯಾಕೆ ಧನ್ಯ? ಅದ್ಯಾಕೆ? ಬ್ರಹ್ಮಚರ್ಯದ ಆಶ್ರಮ ಇರಬಹುದು, ಸನ್ಯಾಸಾಶ್ರಮ ಇರಬಹುದು, ಅಥವಾ ವಾನಪ್ರಸ್ಥಿಗಳಿರಬಹುದು. ಅವರಿಗೆ ಆಶ್ರಯವನ್ನು ಮತ್ತು ಅನುಕೂಲವನ್ನು ಕೊಡುವುದಕ್ಕೆ ಗೃಹಸ್ಥಾಶ್ರಮ ಅದು ಶ್ರೇಷ್ಠ. ಹೌದಾ? ಅದು ಹೌದು ಅಂತಾದ್ರೆ ಗೃಹಸ್ಥಾಶ್ರಮ ಎನ್ನುವುದರಲ್ಲಿ ಗಂಡ ಹೆಂಡತಿಯ ಭೇದ, ಎರಡು ದೇಹದಲ್ಲಿ ಇರುವಂತಹ ಒಂದು ಆತ್ಮದ ಸ್ವರೂಪ ಅದು. ಗಂಡ ಹೆಂಡತಿಯಿಂದ ಹಾಗೆ ಅದು. ಆ ಕಾರಣದಿಂದ ಗೃಹಸ್ಥಾಶ್ರಮದಲ್ಲಿ ಹೆಂಡತಿ ಅಂದ್ರೆ ಅದು ಯಜ್ಞ ಕುಂಡ. ಹಾಗಾದ ಕಾರಣ ಹೆಂಡತಿ ಹತ್ರ ಹೋಗುವಾಗ ಅಲ್ಲೋ ಮೈ ಬಿಸಿ ಆಗುದು ಅಲ್ವಾ? ಹಾಗಾದ ಕಾರಣ ಮೈ ಬಿಸಿ ಆಗುದು ಹೆಂಡತಿ ಹತ್ರ ಹೋದ್ರೆ ಅಂತಾದ್ರೆ ಹೆಂಡತಿ ಬಿಸಿ ಆಗುದು ಆ ಹೊತ್ತಿಗೆ ಅಲ್ವಾ? ಯಜ್ಞ ಕುಂಡ ಬಿಸಿ ನೋಡಿ. ಹೌದಾ? ಆ ಕಾರಣದಿಂದ ನಮ್ಮ ರುಜುತ್ವವನ್ನು ಹೋಮಿಸುವುದಕ್ಕಿರುವಂತಹ ಯಜ್ಞ ಕುಂಡ. ಹೌದಾ? ಅದಕ್ಕೆ ಬೇಕಾಗಿ ಗೃಹಸ್ಥಾಶ್ರಮ ಆದವ ಸತೀ ಸಹಿತನಾಗಿ ಹವ್ಯ ಕವ್ಯಾದಿಗಳಿಗೆ, ಪಿತೃಕರ್ಮಾದಿಗಳಿಗೆ ಅವಳು ಅನುಕೂಲೆಯಾಗಿರ್ಬೇಕು. ಹೌದಾ? ಆ ಕಾರಣದಿಂದ ಹಾಗೆ. ಆದ್ರೆ ಅಂತರ್ಪಟ ತೆಗೆದ ಮೇಲೆ ಉಂಟಲ್ಲ, ತುತ್ತೂರಿ ಊದುವವನ ಮುಂದೆ ಹುಣಸೆ ರಾಶಿ ಹಾಕಿ ಆಗಿದೆ ನನಗೆ. ತುತ್ತೂರಿ ಊದುವವನ ಮುಂದೆ ಹುಣಸೆ ರಾಶಿ ಹಾಕಿದ್ರೆ ಏನಾಗ್ತದೆ? ಹಾಕೊಳ್ಳಿ, ಯಾರಿಗೋ ಕೇಳಿತ್ತು ನೋಡಿ, ಅವರ ಅನುಭವ ಹೇಳಿದ್ರು ಅವರು. ಮತ್ತೆ ತುತ್ತೂರಿಯಲ್ಲಿ ಜೊಲ್ಲೆ ಬರುದು. ಈ ಅಂತರ್ಪಟ ತೆಗೆದ ಮೇಲೆ ನನಗೆ ಮಾತು ಬರ್ತದೋ? ಇಲ್ಲ. ಹಾಗಂತ ಮುಟ್ಲಿಕ್ಕೆ ಉಪಾಯ ಉಂಟಾ? ಹಾಗಂತ ಅವಳ ನನಗೆ ತಾಗಿಯೇ ಕೂತಿದ್ದಾಳೆ. ನನಗೆ ಅದರ ಮೊದಲು ತಾಗಿಸಿ ಅನುಭವ ಇಲ್ಲ. ಹೌದಾ? ಅನುಭವ ಇಲ್ಲದೆ ತಾಗಿದಾಗ ನಿಮಗೆ ಮೈಯಲ್ಲಿ ಎಂತದೋ ಒಂದು ಮುಟ್ಟಿದಾಗ ಆಗುದಿಲ್ವೋ? ನೀವು ಅಡಕೆ ತೋಟಕ್ಕೆ ಹೋಗಿ ಮಾಡಿ, ಸ್ವಲ್ಪ ಮಳೆಗಾಲದಲ್ಲಿ ಒಂದು ಹರಿದಾಡುವುದಿಲ್ವೋ ಎಲುಬಿಲ್ಲದಿದ್ದದ್ದು? ಅದು ಮುಟ್ಟಿದ್ರೆ ಏನಾಗ್ತದೆ? ಹೌದಾ? ಮೊದಲು ಮುಟ್ಟಿದಾಗ, ಹಟ್ಟಿ ಮುಟ್ಟಿದಾಗ, ಅದನ್ನು ಮುಟ್ಟಿದೆಲ್ಲ ಆಗುದು ಸಹಜ ಸ್ವಾಮಿ. ಅದು ಮತ್ತೆ ಅನುಭವಕ್ಕೆ ಬರುವುದು. ಹೌದಾ? ಆ ಕಾರಣದಿಂದ ಆ ಮದುವೆ ಉಂಟಲ್ಲ,
ಏನು ಮಾಡುದು, ದೇವರು ದೊಡ್ಡವ, ಅದು ಸಂತೋಷ ಆಗಿದೆ ಅಂತ ಇನ್ನೊಂದ್ಸಲ ಆಗ್ಲಿಕ್ಕೆ ಉಪಾಯ ಇಲ್ಲ. ನನಗೊಂದು ಮದುವೆ ಸಂತೋಷ ಕೊಟ್ಟಿದೆ, ಅದು ಯಾರು ಅವ್ರು ಎರಡನೇ ಆದವರೇ ಅಲ್ಲ. ನೋಡಿ ಒಬ್ಬೊಬ್ಬರ ಅನುಭವ ನೋಡಿ ಎಂತೆಂಥದ್ದು ಅಂತ. ಕೆಲವರಿಗೆ 2 ಬೆರಳ ತುದಿಯಲ್ಲಿಂಟು ಮದುವೆ, ಕೆಲವರಿಗೆ ನಾಲಿಗೆ ತುದಿಯಲ್ಲಿಂಟು ಮದುವೆ, ಕೆಲವರಿಗೆ ಹಲ್ಲಿನಲ್ಲಿ ಇಡೀ ಹಲ್ಲಲ್ಲ ಹಲ್ಲು ತೋರಿಸ್ತಾರೆ. ನನಗೆ ಹಲ್ಲು ತೋರಿಸದ ಉಪಾಯ ಇಲ್ಲ. ಯಾಕೆ? 2 ಹಲ್ಲು ಮುಂದೆ. ಹಲ್ಲು ಮುಂದೆ ಇದ್ದವನ ದುಃಖ ಗೊತ್ತಾಗುವುದಿಲ್ಲ, ಹೊಟ್ಟೆ ಮುಂದೆ ಇದ್ದವನ ಹಸಿವೆ ಗೊತ್ತಾಗುದಿಲ್ಲ. ಹೌದಾ? ಅವ ಹೊಟ್ಟೆ ಉಜ್ಜುತ್ತಾ ಇರ್ತಾನೆ. ಹಾಗಾದ ಕಾರಣ ನನಗೆ ನೆನಪಾಗುವುದು ನನ್ನ ಮದುವೆಯ ಊಟದ ನೆನಪು. ನನಗೆ ಸರಿ ಊಟ ಮಾಡ್ಲಿಕ್ಕಾಗ್ಲಿಲ್ಲ. ಯಾಕೆ ಆಗ್ಲಿಲ್ಲ? ನನಗೆ ನನ್ನ ಹೆಂಡತಿಯನ್ನು ನೋಡಿಯೇ ಹೊಟ್ಟೆ ತುಂಬಿದೆ. ಸ್ವಾಮಿ, ನಾ ಮದುವೆ ಆದದ್ದು ನನ್ನ ಹೆಂಡತಿಯನ್ನು. ಎಂತದ್ದು? ನಿಮ್ಮ ಹೆಂಡತಿಯನ್ನು? ನಾನು ನನ್ನ ಹೆಂಡತಿಯನ್ನೇ ಮದುವೆ ಆದದ್ದು. ಆಯ್ತು ಆಯ್ತು ಅಂತ ಹೇಳಲಿಕ್ಕೆ ಯಾಕೆ ಅಂತ ಕೇಳಿ. ವಿವಾಹ ನಿರ್ಣಯ ಆಗುವುದೆಲ್ಲಿ? ಎಲ್ಲಿ? ಸ್ವರ್ಗದಲ್ಲಿ. ಹಾಗೆ ನನಗೆ ಹೆಂಡತಿ ಯಾರು ಅಂತ ದೇವರು ಮೊದಲೇ ನಿರ್ಣಯ ಮಾಡಿದ್ದಾನೆ. ನಾನು ಹೆಣ್ಣು ನೋಡ್ಲಿಕ್ಕೆ ತೊಡಗಿದ ಮೇಲೆ ಅವಳು ಹುಟ್ಟಿದ್ದಲ್ಲ. ಹೌದಾ? ನಾನು ಹುಟ್ಟಿದ ಬೆನ್ನಿಗೆ ಒಂದು 4-6 ವರ್ಷದಲ್ಲಿ ಅವಳು ಹುಟ್ಟಿದ್ದಾಳೆ. ಅವಳು ಮೊದಲೇ ಇದ್ದಾಳೆ. ಅವಳು ಯಾರು ಅಂತ ನನಗೆ ಗೊತ್ತಿಲ್ಲ. ಗೊತ್ತಿದ್ರೆ ನಾನು 4 ವರ್ಷ ಮೊದಲೇ ಮದುವೆ ಆಗುದಿಲ್ವಾ? ಹಾಗಾದ ಕಾರಣ ನನ್ನ ಹೆಂಡತಿಯನ್ನೇ ನಾನು ಮದುವೆ ಆದದ್ದು. ಎಷ್ಟು ಹೆಣ್ಣು ನೋಡಿದ್ದೇನೆ ನಿಮ್ಗೆ ಗೊತ್ತುಂಟಾ? ಈಗ ನೀವು ಮದುವೆ ಆದ ನಿಮ್ಮ ಹೆಂಡತಿಯನ್ನು ನಾನು ನೋಡ್ಲಿಲ್ಲ ಅಂತ ಹೇಳುದಿಲ್ಲ. ಅಲ್ಲ ಸ್ವಾಮಿ, ನನಗೆ ಜಾತಕ ಹೇಳಿದ್ದಾರೆ ಮತ್ತಿಗೆ ಅಂತ. ಜಾತಕ ಬಂದಿದೆ, ಅದು ಕೂಡಿ ಬರ್ಲಿಲ್ಲ. ಕೂಡಿ ಮದುವೆ ಆಗುದಲ್ಲ, ಮದುವೆ ಆಗಿ ಕೂಡುವುದು ಜಾತಕ ವಿಷಯ ಯಾವುದು ಅಂತೇಳಿ. ಹೌದಾ? ಹಾಗಾದ ಕಾರಣ ನನ್ನ ಹೆಂಡತಿ ದೇವರು ನಿರ್ಣಯ ಮಾಡಿದ್ದಾನೆ. ಅವಳು ಸಿಕ್ಕಿತು ಅಂತ ನನಗೆ ಮೊನ್ನೆ, ಅವಳು ಮೊನ್ನೆ ಸಿಕ್ಕಿತು. ಹೌದೌದು. ಆ ಕಾರಣದಿಂದ ಒಬ್ಬರು ನನ್ನ ಹತ್ರ ಕೇಳಿದ್ರು, ಏನಂತ ಮದುವೆ ಆಗಿದೆ ಅಂತ ಕೇಳಿದ್ರು. ಇಲ್ಲ ಹೇಳಿದೆ. ತಕ್ಷಣ ಕೇಳಿದ್ರು, ಓ ಇವರಾಗಿದ್ದವರು ಮಕ್ಕಳಾಗಿದ್ದವು ಅಂತ ಕೇಳಿದ್ರು. ಏನ್ ಹೇಳ್ಬೇಕು ಹೇಳಿ? ಏನ್ ಹೇಳ್ಬೇಕು? ಮದುವೆ ಆಗಿದೆ ಅಂತ ಕೇಳಿದ್ರು, ಇಲ್ಲ ಹೇಳಿದೆ. ಮಕ್ಕಳಾಗಿದ್ದವು ಕೇಳಿದ್ರು, ಏನ್ ಹೇಳ್ಬೇಕು? ನಾ ಕೇಳಿದೆ ಮದುವೆ ಆಗದೆ ಮಕ್ಕಳಾಗಿದ್ದು ಅಂತ. ಅವ್ರು ಹೇಳಿದ್ರು ಕೆಲವೊಮ್ಮೆ ಆಗುವುದ ಉಂಟು ಅಂತ. ನಾನು ಹೇಳಿದೆ ಅದು ನಿಮ್ಮ ಅನುಭವ ಅಂತ. ನನಗಾಗಲಿಲ್ಲ. ಹೌದಾ? ಸರಿ. ಹಾಗಾದ ಕಾರಣ ನನ್ನ ಮದುವೆಯ ಸವಿ, ವಿವಾಹದಲ್ಲಿ ಅನೇಕ ಕ್ರಮ ಉಂಟು. ಹಾರ ವಿನಿಮಯದಲ್ಲಿ ಮದುವೆ ಅಲ್ಲ, ಮದುವೆ ಆಗ್ಲಿಲ್ಲ. ಹಾರ ವಿನಿಮಯದಲ್ಲಿ ಹಾರ ವಿನಿಮಯ ಆಯಿತು. ಧಾರಾ ಕಾರ್ಯಕ್ರಮದಲ್ಲಿ ಮದುವೆ ಆಗ್ಲಿಲ್ಲ, ಧಾರಾ ಕಾರ್ಯಕ್ರಮ ಆಯಿತು. ಮಾಂಗಲ್ಯ ಬಂಧನದಲ್ಲಿ ಮದುವೆ ಆಗ್ಲಿಲ್ಲ, ಮಾಂಗಲ್ಯ ಬಂಧನ ಆಯಿತು. ಸಪ್ತಪದಿ ಆಯಿತು, ಸಪ್ತಪದಿಯಲ್ಲಿ ಮದುವೆ ಆಗ್ಲಿಲ್ಲ, ಮದುವೆಯ ಸಪ್ತಪದಿ ಆಯಿತು. ಹಾಗಾದ್ರೆ ಮದುವೆಯಲ್ಲಿ ಕಲ್ಯಾಣ ಮಂಟಪದಲ್ಲಿ ಅಲ್ಲ ಮದುವೆ ಯಾವುದು? ಯಾರ ಹತ್ರ ಹೇಳಬೇಡಿ, ನಿಮ್ಮ ಹತ್ರ ಮಾತ್ರ ಹೇಳ್ತೇನೆ. ಹೇಳಿ. ಪ್ರಸ್ತ ಆದ ಮೇಲೆ ಮದುವೆ ಆಯಿತು ಅಂತ ಲೆಕ್ಕ. ಹೇಳಬೇಡಿ ಯಾರ ಹತ್ರ. ನನಗೆ ಬಿಟ್ಟರೆ ನಿಮಗೆ ಮಾತ್ರ ಗೊತ್ತಿರೋದು ಅಂತ ಲೆಕ್ಕ. ಬೇರೆಯವರಿಗೆ ಗೊತ್ತಿದ್ರೆ ಅದೇ ನನ್ನ ಅಜ್ಜ ಹೇಳಿದ್ದು ಅಂತ ಲೆಕ್ಕ. ಬೇರೆ ಯಾರಿಗೆ ಗೊತ್ತಿಲ್ಲ. ನಾ ಬಿಟ್ಟರೆ ನನ್ನ ಅಪ್ಪಯ್ಯನಿಗೆ, ನನ್ನ ಅಪ್ಪಯ್ಯ ಬಿಟ್ಟರೆ ನನ್ನ ಅಜ್ಜನಿಗೆ ಗೊತ್ತುಂಟು. ಆ ಕಾರಣದಿಂದ ಹೊಸ ಅನುಭವ, ಹೊಸ ಹೆಂಡತಿ ಹಾಕೊಳ್ಳಿ. ಹೊಸ ಹೆಂಡತಿ ಅಂದ್ರೆ ಹೆಂಡತಿ ಹಳತ್ತಾಗ್ಲಿಕ್ಕಿಲ್ಲ. ಯಾಕೆ ಹಳತ್ತಾಗ್ಲಿಕ್ಕಿಲ್ಲ? ಹಳತ್ತಾಗಿದೆ ಅಂತ ಬದಲಾವಣೆ ಮಾಡ್ಲಿಕ್ಕೆ ಆಗ್ತದಾ? ಇಲ್ಲ. ಯಾವುದು ಬದಲಾವಣೆ ಮಾಡ್ಲಿಕ್ಕೆ ಆಗುವುದಿಲ್ಲ, ಅದು ನಿತ್ಯ ನೂತನ. ನಾವು ಆದ ಪ್ರಸಂಗವನ್ನೇ ಹೇಳುದಿಲ್ಲ. ನೋಡಿ ಬನ್ನಿರಿ ಆನಂದಿಸಿರಿ ನಿತ್ಯ ನೂತನ ಅಂತ ತುಂಬಾ ಸಲ ಆಗಿದೆ ಅದು. ಹಾಗಾದ ಕಾರಣ ಹೆಂಡತಿ ಹೊಸತ್ತು ಇವತ್ತಾಗುವ ಪ್ರಸಂಗವೇ ನಾಳೆ ಆಗುವುದು. ಯಾವ ಪ್ರಸಂಗ ಅಂತ ನೀವು ಕೇಳಬೇಡಿ. ಹೌದೌದು. ಹೌದಾ? ಆ ಕಾರಣದಿಂದ ನೋಡಿ, ಒಂದು ಕಾಲು ಗೆಜ್ಜೆ ಹಾಕಿದ್ದಾರೆ ನಾವು ನನ್ನ ಹೆಂಡತಿ ಅಪ್ಪ. ಅವಳು ಎಲ್ಲಿಂದ ಬಂದ್ರು ನನಗೆ ಕೇಳುತ್ತದೆ. ಹೌದಾ? ಹೌದೌದು. ನೋಡಿ ಸಪ್ಪಳ ಕೇಳೋದು, ಹಾಕೊಳ್ಳಿ ಹಾಕೊಳ್ಳಿ ಹಾಕೊಳ್ಳಿ. ಹೌದಾ? ನಾನು ಸ್ವಲ್ಪ ಗಂಭೀರ ಹೆಂಡತಿಯ ಬಂದೆ. ಹೌದಾ? ಮಾಡಬೇಕು ಹಾಗೆ. ಕೆಲವು ಸಲ ಹೆಂಡತಿ ಮಾತಾಡಿದ್ರು ನಾವು ಮಾತಾಡಬಾರದು. ಕೆಲವು ಸಲ ಹೆಂಡತಿ ಮಾತಾಡಿದ್ರೆ ಹೆಚ್ಚು ಮಾತಾಡ್ಬೇಕು. ಕೆಲವು ಸಲ ಹೆಂಡತಿ ಹತ್ರ ಮಾತನಾಡುವ ಕಾಲ ಬಂದ್ರು ಬಂದಿತ್ತು, ಹೇಳಲಿಕ್ಕೆ ಬರುವುದಿಲ್ಲ. ಯಾರ ಹಣೆಯಲ್ಲಿ ಏನು ಬರೆದಿದೆ ಅಂತ ಯಾರಿಗೆ ಗೊತ್ತುಂಟು ಅಲ್ವಾ? ಈಗ ನಿಮಗೆ ಮದುವೆ ಆದ್ಮೇಲೆ ತಿರುಗಾಟ ಹೋಗಬೇಕು ಅಂತ ಆಯ್ತು. ಹೌದಾ? ನಿಮಗೆ ಮದುವೆ ಆದ್ಮೇಲೆ ತಿರುಗಾಟ ನಿಲ್ಲಿಸುದು ಕೆಲವರು. ನಾನು 4 ವರ್ಷಕ್ಕೆ ತಿರುಗಾಟ ಮಾಡೋದಿಲ್ಲ, ಮೊನ್ನೆ ಮದುವೆ ಆದದ್ದಷ್ಟೇ ಅಂತ. ಹಾಗಾದ ಕಾರಣ ಹೌದಾ, ನನ್ನ ಹೆಂಡತಿ ಒಂದು ಬರುವ ಚಂದ ನೋಡಿ ಹೇಗಿದ್ದಾಳೆ ಅಂತ. ಹೌದಾ? ಮತ್ತೆ ಹೇಗಿದ್ದಾಳೆ ಅಂತ ನೋಡಿ. ಹೌದೌದು. ನಿಮಗೆ ನನ್ನನ್ನು ನೋಡಿದ್ರೆ ಗೊತ್ತಾಗ್ತದೆ, ನನ್ನ ಹೆಂಡತಿಯನ್ನು ನೋಡಿದ್ರೆ ನಿಮಗೆ ನನ್ನನ್ನು ಮರ್ತು ಹೋಗ್ತದೆ. ನೀವು ಇಷ್ಟು ಹೇಳಿದ್ಮೇಲೆ ನಂಗೆ ನೋಡ್ಲೇಬೇಕು. ದಾಂಪತ್ಯ ಹೇಗುಂಟದ
ಅದು ರತಿ ಮನ್ಮಥರಾಗೆ ಹೇಳಿ, ವಸಿಷ್ಠ ಅರುಂಧತಿಯರಾಗೆ ಹೇಳಿ, ಅತ್ರಿ ಅನುಸೂಯಾಗೆ ಹೇಳಿ, ಬೇಡ ಉದ್ದಾಲಕ ಚಂಡಿಯ ಹಾಗೆ ಅಂತ ಹೇಳಿ ನಾಳೆ ಇತಿಹಾಸ ಆಗಬೇಕು. ನಾ ಮದುವೆ ಆದದ್ದು. ಹೌದಪ್ಪ. ಯಾರಿಗೂ ಮದುವೆ ಮಂಟಪಕ್ಕೆ ಬರುವಾಗ ನನ್ನ ಹೆಂಡತಿಯ ನೆನಪಾಗಬೇಕು. ನನ್ನ ನೆನಪಾಗಬೇಕು. ನೋಡಿ ನಮ್ಮ ಗಂಡ ಹೆಂಡತಿಯರ ದಾಂಪತ್ಯ ಹೇಗೆ ಅಂತ ನೀವು ನೋಡಿ. ಒಂದು ಸರಸ, ಒಂದು ವಿನೋದ. ಅದು ಎಲ್ಲಿದ್ದಾಳೆ? ಬರಲೇ ಇಲ್ಲಲ್ಲ. ಯಾಕೆ ಬರಲಿಲ್ಲ ಇವರು? ಯಾಕಂದ್ರೆ ಹೇಗೆ ನಡ್ಕೊಳ್ಬೇಕು ಅಂತ ಹೇಳಬೇಕಲ್ಲ. ಅವನಿಗೆ ಹೊಸ ಅನುಭವ, ಹಾಗಾದ್ರೆ ನನಗೆ ಹಳೆ ಅನುಭವ ಅಂತ ಹೇಳಬೇಡಿ. ಕೆಲವು ಬಲ್ಲವರಿಂದ ಕಂಡು, ಕೆಲವು ಶಾಸ್ತ್ರಗಳನ್ನು ಓದುತ್ತ, ಕೆಲವು ಮಾಡ್ಪವರಿಂದ ನೋಡಿ ಕೈ ನನಗೆ ತೋರಿಸ್ಬೇಕು. ಮಾತಿಗೊಂದು ಅಭಿನಯ. ನೀವಲ್ಲದೆ ಬೇರೆ ಯಾರಿಗೂ, ನೀವಲ್ಲಿ ಇದ್ರೆ ಮಾತ್ರ ಅಲ್ವ ನಾವಿಲ್ಲಿ ನಡೆಯುವುದು. ನೀವೆದ್ದೋದ್ರೆ ನಾವು ನಡೀತೇವೆ ಇಲ್ಲಿ. ಆ ಕಾರಣ ಕೆಲವು ಮಾಡ್ಪವರಿಂದ ಕಂಡು, ಕೆಲವು ಸುಜ್ಞಾನದಿಂದ ನೋಡುತ್ತಂ, ಕೆಲವು ಆಚಮನೆಯ ಗೋಡೆಗೆ ಕಿವಿ ಕೊಡುತ್ತಂ. ಇದು ನನ್ನಂತೆ ಸೇರ್ಪಡೆ. ಆಚಮನೆಯ ಗೋಡೆಗೆ ಕಿವಿ ಕೊಡುತ್ತಂ. ಇದು ಯಾವ ಮನೆ ಅಂತ ಕೇಳಬೇಡಿ. ಹತ್ತಿರದಲ್ಲಿರುವ ಮನೆ ಯಾವುದೋ ಅದು ನಿಮ್ಮದಾದ್ರೆ ನಿಮ್ಮದು. ಆ ಕಾರಣದಿಂದ ಎಲ್ಲಿದ್ದಾಳೆ ಇವಳು? ಹೆಂಡತಿಯನ್ನು ಹೆಸರಲ್ಲಿ ಕರೀಲಿಕ್ಕೆ ಆಗ್ತದ ಸ್ವಾಮಿ? ಕೂಡುದು. ಎಲ್ಲಿದ್ದಾಳೆ? ಬರ್ಲಿಲ್ಲಲ್ಲ ಇವಳು. ಏ ಬಾರೇನೆ ನೀರೇ, ಎಲ್ಲಿದ್ದೀ ನೀನು? ಒಯ್ ಇಲ್ಲ, ಹೆಂಡತಿ ಹೆಸರು ಹೇಳಬಾರದು. ಕೆಲವರು ಹೆಂಡತಿ ಹೆಸರು ಹೇಳ್ತಾರೆ. ಹೆಂಡತಿ ಗಂಡನ ಹೆಸರು ಹೇಳಬಹುದಾ? ಇಲ್ಲ. ಯಾಕೆ ಹೇಳಬಾರ್ದು? ಗಂಡನ ಆಯುಷ್ಯ ಕಡಿತದೆ ಅಂತ ಹೇಳಿದ್ದು. ಆತ್ಯಂತಿಕವಾದ ಪ್ರೀತಿ ಭಕ್ತಿ ಎಲ್ಲಿ ಉಂಟು ಅಲ್ಲಿ ಹೆಸರು ಹೇಳಲಿಕ್ಕಿಲ್ಲ. ಮೊದಲ ಮಗನ ಹೆಸರು ಕರೆಯಲಿಕ್ಕೆ ಉಂಟಾ? ಹಿರಿಯವ, ಅವನಿಗೆ ಪುಟ್ಟ ಅಂತ ಇಡ್ತಾರೆ. ಅವನಿಗೆ ಎಂತಾದ್ರೂ ಇಡಬಹುದು, ಹೆಸರು ಹೇಳಲಿಕ್ಕಿಲ್ಲ. ಆತ್ಯಂತಿಕವಾದ ಪ್ರೀತಿ ಕರ್ಮಪುತ್ರನ ಹತ್ರ. ಮೊದಲ ಮಗಳ ಹೆಸರು ಹೇಳಲಿಕ್ಕೆ ಉಂಟಾ? ಇಲ್ಲ. ಯಾಕೆ ಇಲ್ಲ? ಒಂದು ಕನ್ಯಾದಾನ ಪಡ್ಕದ್ದಕ್ಕೆ ಒಂದು ಕನ್ಯಾದಾನ ಕೊಡಬೇಕು. ಸಾಲ ಮಾಡಿಯೇ ಸಾಯುವುದಾ? ನನಗೆ ಗಂಡು ಮಕ್ಕಳು ಒಂದೇ ಸಾಕು ಅಂತ ನಿಲ್ಲಿಸಿದವ ಕನ್ಯಾದಾನ ಪಡೆದದ್ದನ್ನು ದಾನ ಮಾಡಲಿಲ್ಲ, ಸಾಲ ಮಾಡಿ ಸಾಯ್ತಾನೆ. ಅದಕ್ಕೆ ಬೇಕಾಗಿ ಹೆಸರು ಹೇಳಲಿಕ್ಕಿಲ್ಲ. ಹೆಂಡತಿಯ ಹೆಸರು ಗಂಡ ಹೇಳಬಹುದಾ? ಇಲ್ಲ. ಏ ಬಾರೆ, ಎಲ್ಲಿದ್ದಿ? ಹಾಗೆ ಹೇಳುದು. ಯಾವ ಗಂಡ ಹೆಂಡತಿಯ ಹೆಸರು ಹೇಳ್ತಾನೋ ಅವನಿಗೆ ಆತ್ಯಂತಿಕವಾದ ಪ್ರೀತಿ ಅವನ ಹೆಂಡತಿಯಲ್ಲಿಲ್ಲ, ಬೇರೆ ಎಲ್ಲಿಯೇ ಉಂಟು ಅಂತ ಅರ್ಥ. ಗುಟ್ಟು ಹೇಳಬೇಡಿ. ನೀವೆಲ್ಲಾರು ಹೆಂಡತಿ ಹೆಸರು ಹೇಳುದಿದ್ರೆ ತಿದ್ದಿಕೊಳ್ಳಿ. ನಾನು ಹೇಳಿದ್ದೆ ನಿಮ್ಮ ಹತ್ರ. ಅಡ್ಡ ಹೆಸರು ಹೇಳ್ಬೋದಾ? ನೀವು ನನ್ನ ಹೆಂಡತಿ ಅಡ್ಡವ ಉದ್ದವ ಅಂತ ನಿಮಗೆ ಗೊತ್ತಾಗ್ತದೆ, ಆವಾಗ ನೀವು ಹೇಳ್ತೀರಿ. ನಾ ಹೇಳುವುದಿಲ್ಲ. ಇವತ್ತು ಏನು ನೀವು ನನಗೆ ಹೆಂಡತಿ ಹತ್ರ ಹೊಡಿಸಬೇಕು ಅಂತ ಏನಾದ್ರೂ ಇದ್ದೀರಾ? ಹೋಗ್ಲಿ. ಎಲ್ಲಿದ್ದೀಯೇ? ಬೇಡ, ಬರುವುದೇ ಬೇಡ. ಕೂತ್ಕೊ, ನನಗೆ ಬರುವುದೇ ಬೇಡ. ಶನ್ನೋರ ದೇವೀರಪಿಷ್ಟತೆಯೇ ಆಪೋ ಇಷ್ಟಮಯೋಭವ ತಾನ ಊರ್ಜೆ ದದಾಟನ ಮಹೇರಣಾಯ ದಕ್ಷತೋ ಶಿವತಮೂರ. ಕವಳಿಗೆ ಸೌಟ ಅಲ್ಲಿ ಉಂಟು. ಪಂಚಪತ್ರ ಬೇಕಾ? ನಾನೇ ಹಿಡ್ಕೊಂಡೆ ಬಂದಿ ಅಂತ ತಿಳ್ಕೊಂಡೆ. ಏನು ಬೇರೆ ಕೆಲಸ ಇಲ್ಲ ಅಂತ ಮಾಡಿದ್ರಾ? ನೀ ಕಡಿಯುವಾಗೆಲ್ಲ ಹಿಡ್ಕೊಂಡು ಬಂದಾಗ ಬಂದಿ. ಕಡಿಯುವಾಗೆಲ್ಲ ಹೊತ್ತುಕೊಂಡು ಬರುವಷ್ಟು ಉಂಟು ನನ್ನ ಹತ್ರ. ಹಿಡ್ಕೊಂಡು ಬರು ಅಲ್ಲ, ಹೊತ್ತುಕೊಂಡು ಬರಬೇಕು ಅಂತ ಇಲ್ಲ, ನೀ ಬರುವಾಗಲೇ ಗೊತ್ತಾಯ್ತು. ಬರ್ಲಿಕ್ಕೆ ನೀವು ಹೇಳಿ ಕೊಡ್ಬೇಕಾ? ಇಲ್ಲ. ಏನು ಹೊಸತ ನಾನು ಇಲ್ಲಿ ಬರುದು? ಅಲ್ಲ, ಮದುವೆ ಹೊಸತು, ನೀ ಹೊಸತಲ್ಲ. ಮದುವೆ ಒಂದು ಆಯ್ತು ಅಲ್ವಾ? ಮದುವೆ ಆಗಿ ನಿನಗೆ ಅನುಭವ ಉಂಟಾ? ಅನುಭವ ಇದ್ರೆ ಮದುವೆ ಆಗುತ್ತಿದ್ನ? ನನಗೆ ಅನುಭವ ಉಂಟಾ? ನಾನು ಕೇಳಲಿಲ್ಲ. ನಾನು ಅನುಭವ ಇದ್ರೆ ಈ ಜನ್ಮದಲ್ಲಿ ಬ್ರಹ್ಮಚರ್ಯತೆ ಕೊಡೋದಿಲ್ವ ನಾನು? ನಾಳೆ ಯಾಕೆ ದಾರಿಯಲ್ಲಿ ಹೋಗೋರು ಉಪದ್ರ ಬ್ರಹ್ಮ? ನನಗೆ ನಿನ್ನನ್ನು ಮದುವೆ ಮಂಟಪದಲ್ಲಿ ನೋಡಿ ಒಂದು 10 ವರ್ಷದ ಅನುಭವ ಆಗಿದೆ. ಎಂತದ ಅನುಭವ? ನಿನ್ನ ಮಾತೃತ್ವ, ನಿನ್ನ ಹೆಣ್ತನ, ನಿನ್ನ ತಾಯ್ತನ. ಹೌದಪ್ಪ, ನಾನು ಮದುವೆ ಆಗುವ ಹುಡುಗಿ ಎಲ್ಲ ತಡೆದು ಮದುವೆ ಆದಂತಲ್ಲ ಹೇಳುದು ನೀವು. ಇವಳಂದ್ರೆ ಮದುವೆ ಆಗುವ ವಯಸ್ಸು ತಪ್ಪಿದೆ ಇವಳಿಗೆ. ಇವಳು ಒಂದು 4 ಮಕ್ಕಳ ತಾಯಿ ಹಾಗೆ ಈಗಲೇ ಕಾಣುತ್ತಾಳೆ. ವಯಸ್ಸಾದದನ್ನು ದಾಟಿಸಿದ್ದಂತಲ್ವ ಅದ್ರ ಒಂದು ಮಗು ಹೆತ್ತ ಮೇಲೆ ನಿನಗೆ ಮಗುವನ್ನು ನೋಡಿಕೊಳ್ಳಿಕ್ಕೆ ಅನುಭವ ಹೇಳಬೇಕು ಅಂತ ಇಲ್ಲಲ್ಲ. 4 ಮಕ್ಕಳ ತಾಯಿಯಾಗಿ ಕಾಣ್ತೀನಿ ನೀನು ರೂಪದಲ್ಲಿ ಹೇಳಿದ್ದಲ್ಲ. ಆ ಕಾರಣದಿಂದ ನಾನು 4ಕ್ಕಿಂತ ಕಮ್ಮಿ ಅಲ್ಲ ಅಂತ ಆಲೋಚನೆ ಮಾಡಿದ್ದೇನೆ. ನನಗೂ ಆಸೆ ಇತ್ತು. ನನಗೊಂದು 6 ಮಕ್ಕಳಿಗೆ ಅಪ್ಪ ಆಗಬೇಕು ಅಂತ ಉಂಟು. 12 ಹಡಿಯಷ್ಟು ಶಕ್ತಿ ನನ್ನ ಹತ್ರ ಉಂಟು. ಬೇಡ, 13 ಇರ್ಲಿ, ಕೊನೆಗೆ ಅದೇ ಆಗೋದು. ಆಗಲಿ, ಕಡೆಗೆ 14 ಮಾಡ್ಲಿಕ್ಕೆ ಆದ್ರೂ ಬೇಕಲ್ಲ. ಬೇಡ, 16 ಇರ್ಲಿ. 16ಕ್ಕೆ ಒಳ ಕರೆಯುವುದು. ಏನಾಯ್ತು? ನೋಡಿಕೊಳ್ಳುವುದು ನೀನಲ್ವೋ. ಮಗುವಿಗೆ ಬೇಕಾದ್ದು ನನ್ನ ಹತ್ರ ಉಂಟಾ? ನಿಮ್ಮ ಹತ್ರ ಮಾತಾಡ್ತಿರ್ಲಿಕ್ಕಲ್ಲ ಇದ್ದದ್ದು. ಅಲ್ಲಿ ಒಳಗಡೆ ನೀರೇ ನಿನ್ನ ಹಿರಿಯರು
ಮತ್ತೆ ನನ್ನ ನೋಡಿದ್ರೆ ಹೆಣ್ಣಿನ ಹಾಗೆ ಕಾಣುದಿಲ್ವಾ? ಅಲ್ಲ, ಅದು ನೀರೇ ಅಂತ ಉದ್ದೇಶ ಪಟ್ಟು ಹೇಳುದು ಎಂತದಕ್ಕೆ? ಒಂದು ಕೊಂಡಾಟದಲ್ಲಿ ಹೇಳುದಲ್ಲ. ಕೊಂಡಾಟ ಎಂತದ್ದು? ಬಾರೆ ಅಂತ ಹೇಳುದಿಲ್ವೋ? ಅಷ್ಟು ಸಣ್ಣ ಮಗು ಅಲ್ಲ ಕೊಂಡಾಟ ಮಾಡ್ಲಿಕ್ಕೆ ನಾನು. ಗಂಡನಿಗೆ ಹೆಂಡತಿ ಹಾಗೆ ಕೊಂಡಾಟ ಮಾಡ್ಲಿಕ್ಕೆ ಗಂಡ ಯಾರನ್ನು ಮುದ್ದು ಮಾಡುವ ಮನಸ್ಸು ನನಗೆ ಬರಬೇಡುವ? ಬೇಡ, ಬೆಳಕಾಗ್ಲಿ, ಅವಾಗ ಗೊತ್ತಾಗ್ತದೆ. ಕೆಲವೆಲ್ಲ ಕತ್ತಲೆಯಲ್ಲಿ ಆಗು ಮಾಡುವುದನ್ನು ನಾವು ಬೆಳಕಿನಲ್ಲಿ ಹೇಳಬಾರದು. ಬದುಕು ಕತ್ತಲೆ ಬೆಳಕಿನ ಆಟ ಅಲ್ವೋ. ಅದು ಹೌದು, ಮತ್ತೆ ಅಲ್ಲ ಅಂತ ಹೇಳಿದ್ದಲ್ಲ. ಎಂತದ್ದು? ಒಬ್ಬರ ಹತ್ರ ನಾನು ಒಂದೇ ಕೇಳಿದೆ, ಮಕ್ಕಳದ್ದು ಹೇಗೆ ಅಂತ. ದೇವರು ಕೊಟ್ಟದ್ದು. ದೇವರೆಂತ ಕೊಡುದಂತೆ? ಮಕ್ಕಳದ್ದು ಹೇಗೆ ದೇವರು ಕೊಟ್ಟದ್ದು ಅಂತ. ಇವಳು ಹೇರ್ಲಿಲ್ವಂತ? ಹೆತ್ತಿದ್ದಾಳೆ. ಮತ್ತೆ ಹೆರದ ದೇವರು ಕೊಡುದು ಎಂತದ್ದು? ದೇವರು ಎಲ್ಲಿಗೆ ಕೊಟ್ರು? ಅವರಿಗೆ ತಲೆ ಸರಿ ಇಲ್ಲ ಅಂತ ಹೇಳು. ಬೇಡ, ನಾವು ಮನಸ್ಸು ಮಾಡಿದ್ರಲ್ವಾ ಹೆರುವುದು. ನಾವು ಮನಸ್ಸು ಮಾಡಿದ್ರೆ ನಿಮಗೆ ಹೆರ್ಲಿಕ್ಕೆ ಆಗುತ್ತದೆ. ನಾವು ಮನಸ್ಸು ಮಾಡಬೇಕು ಹೆರ್ಲಿಕ್ಕೆ. ನಿಮ್ಮನ್ನು ಹೇಳಿದ್ದಲ್ಲ, ನನ್ನನ್ನು ಹೇಳಿದ್ದು. ನಾವೊಂದು ಒಟ್ಟಿಗೆ ನಿಮಗೆಲ್ಲ 1 ನಿಮಿಷದ ರಸೋತ್ಕರ್ಷ ಅಥವಾ 1 ನಿಮಿಷದ ಉತ್ಸವ. ನಮಗೆ ಹಾಗಲ್ಲ, 9 ತಿಂಗಳ ವ್ರತ. ಏನು ಅದು? ಮತ್ತೆ ಬೇರೆ ಹೇಳಿ ಪ್ರಯೋಜನ ಇಲ್ಲ. ಏನು ಮಾಡುದು, ನಮಗೆ ಹೆರ್ಲಿಕ್ಕೆ ಆಗುದಿಲ್ಲ. ಹೆತ್ತರೆ ನೀವು ಗಂಡಾಗುತ್ತೀರಾ? ಹೆರುವವಳು ಎನ್ನುವುದರಿಂದ ಹೇಳಿ. ನಾನು ಇಷ್ಟು ಬೇಗ ಹೆರುವವಳಲ್ಲ. ಇಲ್ಲ, ನೀನು ಇಷ್ಟು ಬೇಗ ಹೆರಬೇಕು ಅಂತ ನನಗೂ ಇಲ್ಲ. ನನಗೆ ಅಲ್ಲಿ ಒಳಗೆ ಅಡಿಗೆ ಮಾಡ್ಲಿಕ್ಕೆ ಉಂಟು. ನೀನು ಈಗಲೇ ನೀ ಹೇಳಿದ್ದೆ 4 ಹೆತ್ತಾಗೆ ಕಾಣ್ತದೆ ಅಂತ. ಎಲ್ಲರೂ ನೀನು ಇನ್ನೊಂದು ಹೆತ್ತರೆ ನಾನು 5 ಮಕ್ಕಳನ್ನು ಹೆತ್ತ ಹೆಣ್ಣಿಗೆ ಗಂಡ ಅಂತ ಆಗುದಿಲ್ಲ ಒಂದೇ ಮಗುವಿನಲ್ಲಿ. ಹಾಗಾಗುತ್ತದ? ಹಾಗೆ ಹೇಳಿದ್ದಲ್ಲ, ನನ್ನ ರೂಪಕ್ಕೆ ಮಾತ್ರ ಹೇಳಿದ್ದ. ಧರ್ಮ ಪ್ರಜಾ ಸಂಪತ್ ಸಿದ್ಧ್ಯರ್ಥಂ. ಹೌದಪ್ಪ, ಪುರೋಹಿತರು ಹೇಳಿದ, ಅದೊಂದು ಗಟ್ಟಿ ಹೇಳಿದ್ದಾರೆ. ಧರ್ಮ ಮಾರ್ಗದಲ್ಲಿ ಪ್ರಜಾ ಸಂಪತ್ತನ್ನು ಸಿದ್ಧಿ ಮಾಡಬೇಕು, ಇದು ಮೂಲ ಆಶಯ. ಹೌದಪ್ಪ, ಮತ್ತೇನೆಂತದುಂಟು? ಹೆಣ್ಣು ಬರೇ ಹೆಂಡತಿ ಅಷ್ಟೇ ಸೀಮಿತ ಅಲ್ಲ. ಮತ್ತೆ ಗೃಹಿಣಿ ಗೃಹ ಮುಚ್ಚತೆ. ಗೃಹಿಣಿ ಇಲ್ಲದಿದ್ರೆ ಗೃಹ ಮುಚ್ಚುತ್ತೆ. ಅದು ನೀವು ಗಂಡಸರು ಮನೆ ಬಿಟ್ಟು ಹೊರಡುವಾಗ ನೀವೇ ಮೊದಲಾಗಿ ಹೋಗುವುದು, ಗೃಹ ಮುಚ್ಚಿಕೊಂಡು ಬರೋದು. ನಾವು ಹೆಣ್ಣಿಲ್ಲದಿದ್ರೆ ಬಿಡಾರ ಅಂತ ಹೆಸರಲ್ವೋ? ಅದೌದು. ದೊಡ್ಡ ಮಹಾನಗರದಲ್ಲಿ ಬಂದು ಏನು ಸಂಪಾದನೆ ಮಾಡ್ತಾನೆ, ಹೌದಾ? 2-3 ಮಾಳಿಗೆ ಅದು ಕಟ್ಟಿದ್ದಾನೆ. ಊರಿಗೆ ಹೋಗಿ, ಹೌದಾ, ಇಷ್ಟು ಹೀಗುಂಟು ಜೋಪಡಿ ಶಬರಿಯ ಗುಡಿಸಲಿನಾಗೆ ದೂರ ಹೊರಟದ್ದು. ನಾನು 4 ದಿವಸದ ಮಟ್ಟಿಗೆ ಮನೆಗೆ ಹೊರಟದ್ದು. ಹಾಗಾದ್ರೆ ಮಹಾನಗರದಲ್ಲಿರುವುದು ಯಾವುದು? ತಾತ್ಕಾಲಿಕ. ಅದು ತಾಯಿ ಇಲ್ಲ, ಹೆಣ್ಣಿಲ್ಲ. ಹಾಗಾದ ಕಾರಣ ನಾನು ಬಿಡಾರದಲ್ಲಿದ್ದೇನೆ. ಹೌದೌದು, ಮನೆಯಲ್ಲಿ ತಾಯಿ ಇದ್ದಾಳೆ. ಎಲ್ಲಿ ಹೆಣ್ಣಿದ್ದಾಳೋ ಅದು ಮನೆ. ನಾನು ಇಷ್ಟವರೆಗೆ ಮನೆಯಲ್ಲಿದ್ದದ್ದಲ್ಲ. ಅಲ್ಲ, ನಿಮ್ಮನ್ನು ಮನೆಯಲ್ಲಿ ಯಾರು ಇಟ್ಟುಕೊಳ್ಳುವ ಹಾಗಿಲ್ಲ. ಈಗ ನಾನು ಸ್ವಲ್ಪ ಮೌನವಾಗಿರುವ. ಈಗ ನನ್ನ ಮನೆ ಮೌನವಾಗಿರ್ಬೇಕು, ಆದ್ರೆ ಮನೆ ನಡಿಬೇಕು. ನಾನಲ್ಲೇ ದೇವರಿಗೆ ಬತ್ತಿ ತಿಕ್ಕುತ್ತಾ ಇದ್ದೆ. ನೀ ಬತ್ತಿ ಇಡ್ಲಿಲ್ಲಲ್ಲ. ನಿಮ್ಮ ನೋಡಿದ್ರೆ ಹಾಗೆ ಕಾಣ್ತದೆ ನನಗೆ. ಕಿವಿಗೆ ಮತ್ತೆ ಎಷ್ಟು ಇಟ್ಟುಕೊಳ್ಳುದು ಹೇಳು? ಒಂದು ಸಾಕು. ಇಲ್ಲಿಂದ ತೊಡಗಿದ್ದು ಇಲ್ಲಿಯವರೆಗೆ ನೀನು, ಹೌದಾ? ಉಂಟು ನಮ್ಮಲ್ಲಿ. ಹೌದೌದು, ಮಾರ್ಗದ ಬದಿಯಲ್ಲಿರುವಂತಹ ಬೀದಿ ಬೆಳಕಿನ ಉಂಟು. ಇಲ್ಲಿಂದ ಇಲ್ಲಿವರೆಗೆ ಅಷ್ಟು ಹೇಳು. ಇನ್ನು ಕಿವಿಯಲ್ಲಿ ನೀವು ಅದೇ ಬದಿಯಲ್ಲಿ ಸುತ್ತಾಡ್ತಾ ಇದ್ದವರಲ್ವಾ? ನಿಮಗೆ ಅಂತದ್ದೇ ಕಾಣೋದು ಬಿಟ್ರೆ ಮತ್ತೆ ಎಂತದ್ದು ಕಾಣುತ್ತದೆ ನಿಮಗೆ? ಏನು ಸರ ನಿನಗೆ ಮದುವೆಯಲ್ಲಿ ಹಾಕಿದ್ರು? ಇದು ಎಂತ ಸರ ಇದು? ಹೌದು, ಹೌದಾ? ಇದು ಗುಂಡು ಅದೆಲ್ಲ ಗೊತ್ತು ನನಗೆ. ಸರ ಮುಟ್ಟೋನೆ ಅವಲಕ್ಕಿ ಸರ, ಗೋಧಿ ಸರ, ಮಲ್ಲಿಗೆ ಸರ, ಹೌದಾ? ಇದೆಲ್ಲ ಕಾಣ್ತಾ ಉಂಟು. ಹೌದೌದು, ಆ 2 ಬದಿಗೆ ಮೂಗಿನದ್ದು, ಹೌದಾ? ನಮ್ಮಲ್ಲಿ ಮಾರಿಯಮ್ಮನ ಗುಡಿಯಲ್ಲಿ ಹೀಗೆ. ನೀವು ಯಾಕಂದ್ರೆ ನೀವು ಮಹಾಲಕ್ಷ್ಮಿಯನ್ನು ನೋಡ್ಲೇ ಇಲ್ಲಲ್ಲ ನೀವು. ನಿಮಗೆ ಸಿಕ್ಕಿದವರೆಲ್ಲ ಮತ್ತೆ ನಿಮ್ಮಂತ ಮುಖಕ್ಕೆ ಮತ್ತೆ ಅಂತ ಮಾರಿಯರೇ ಸಿಕ್ಕುದು ಬಿಟ್ಟರೆ ಬೇರೆಯವ್ರು ಸಿಗ್ತಾರೆ. ಮಾರಿಯಮ್ಮ ಮಹಾಮಾಯಿ ನಮ್ಮಲ್ಲಿ ಆಡು ಭಾಷೆಯಲ್ಲಿ ಆದಿಶಕ್ತಿ ಅಂತ. ಮತ್ತೆ ಮಹಾಮಾಯಿ ಅಂದ್ರೆ ಒಂದು ಊರಿನ ಭಾಷೆ. ಒಂದು ಊರಿನಲ್ಲಿ ಮಾಯಿ ಅಂದ್ರೆ ಅತ್ತೆ, ಮಾಯಿ ಅಂದ್ರೆ. ಹೌದು, ಮಹಾಮಾಯಿ. ಹೌದು, ಅಂದ್ರೆ ದೇವಿ ಅಂತ. ನೀನು ನಾಳೆ ಈ ಮನೆಯಲ್ಲಿ ಅತ್ತೆ ಆಗಬಹುದು. ಹೌದೌದು, ಆಗಬೇಕು. ನಾನು ಗಂಡು ಮಗು ಹೇರ್ಬೇಕಲ್ಲ? ಹೇರ್ಲಿಕ್ಕೆ ಉಂಟಲ್ಲ, ನಾನಿದ್ದೇನಲ್ಲ. ನಿಮ್ಮನೆಂತದ್ದು ಇನ್ನು ಹೆರುದು? ಆತ್ಮಾವೈ ಪುತ್ರರವಾಸಿ. ಗಂಡನೇ ತಪಸ್ಸಿನ ಹೆಂಡತಿಯ ಹೊಟ್ಟೆಯಲ್ಲಿ ಹೋಗಿ ಮಗನಾಗಿ ಹುಟ್ಟುವುದು. ಗಂಡನ ಪುನರುತ್ಪತ್ತಿಗೆ ಕಾರಣ ಆಗುವುದರಿಂದ ಅವಳನ್ನು ಅವನ ಜಾಯೆ ಹೇಳ್ತಾರೆ. ನಾನು ಅಷ್ಟೆಲ್ಲ ಓದಿದ್ದೇನೆ ನಾನು ಸಹ. ಹೆಣ್ಮಕ್ಳು ಓದಬಾರದು. ಓದಿದ್ರೆ ನಾವು ಓದ್ಲಿಲ್ಲ ಅಂತ ನಿಮಗೆ ಗೊತ್ತಾಗ್ತದೆ. ಹೌದೌದು, ಹೌದಾ? ಗಂಡಸರು ಓದ್ಲಿಲ್ಲ ಆದ್ರೆ ಓದಿದ್ರೆ ಮಕ್ಕಳಾಗೋದಿಲ್ಲ. ಮಕ್ಕಳಾಗದೇ ಇರುವ ತನಕ ಓದುತ್ತಾ ಇರುವುದು. ಓದಿದವರು ಮಕ್ಕಳು ಬೇಡಾಡುತ್ತಾರೆ. ನಾನು ಅಲ್ಲಿ ಪಾಯಸ ಇಟ್ಟಿದ್ದೆ. ಓದಿದವರು ಮಕ್ಕಳು ಬೇಡಾಡುದು. ನಾನು ಹೇಳಿದೆ ಮಾಡುದು, ಮಕ್ಕಳನ್ನು ಓದ್ಲಿಕ್ಕೆ ಕಳಿಸಬಾರದು. ಎಂತದಕ್ಕೆ? ಮಕ್ಕಳು ಬೇಡಾಡ್ತಾರೆ. ಯಾರು ಮಕ್ಕಳು ಬೇಡಾಡುದು? ಅವರು ಹೇಳುದು, ಅವರು ಮಕ್ಕಳು ಬೇಡಾಡುದು. ಓದಿದ ಮೇಲೆ ಮಕ್ಕಳು ಬೇಡ ಅಂತ. ಓದಿದ ಮಕ್ಕಳು ಹಾಗೆ ಓದಿದ ಮಕ್ಕಳು ಬೇಡಾಡ್ತಾರೆ. ಹೌದೌದು. ಈ ಒಂದು ಎಂತದು? ನೀನು ಮಾಡುವ ಕೆಲಸ ತುಂಬಾ ಉಂಟು. ಎಂತ ಕೆಲಸ? ಅಯ್ಯೋ, ನಿನಗೆ ಅದು ಗೊತ್ತಿಲ್ಲೋ? ಯಾವುದು? ಬೆಳಗ್ಗೆ ಗಂಡ ಏಳುವ ಮೊದಲು ನೀ ಹೇಳ್ಬೇಕು. ಹೇಳ್ಬೇಕು. ಗಂಡನ ಪಾದ ಮುಟ್ಟಿ
ಕಣ್ಣಿಗೊತ್ತಿಕೊಂಡು ಹೇಳಬೇಕು. ಯಾಕೆ ಗೊತ್ತುಂಟ? ಎಂತದಕ್ಕೆ? ರಾತ್ರಿ ನಿದ್ರೆಯಲ್ಲಿ ಗಂಡನಿಗೆ ಎಲ್ಲಿಯಾದ್ರೂ ಮೆಟ್ಟಿ ಹೋದ್ರೆ ಯಾವ ಸಂದರ್ಭ ಅಂತ ನಾ ಹೇಳೋದಿಲ್ಲ, ಬೇಡ, ಅದು 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 ಮೆಟ್ಟದೆ ಆಗುದಿಲ್ಲ. ಕೆಲವರೆಲ್ಲ ಮಲ್ಕೊಂಡ್ರೆ ಈ ಕಡೆ ಚಾಪೆಯಲ್ಲಿ ಮಲ್ಕೊಂಡ್ರೆ ಬೆಳಿಗ್ಗೆ ಹೇಳುವಾಗ ಆ ಕಡೆ ಚಾಪೆಯಲ್ಲಿ ಇರ್ತಾರೆ. ಹೌದು, ಆ ರೀತಿ ಕೆಲವು ಗಂಡಸರೆಲ್ಲ ಬೇಕಾಗಿ ಹೆಂಡತಿ ಗಂಡನ ಕಾಲಿಡಿದು ನಮಸ್ಕಾರ ಮಾಡಿ ಹೇಳಬೇಕು. ಎದ್ದ ಕೂಡಲೇ ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಾ ಗೌರಿ, ಪ್ರಭಾತೆ ಕರದರ್ಶನ. ಹೌದಾ? ಹೌದೌದು. ಆಮೇಲೆ ಮುಖಮಾರ್ಜನ, ಹೌದಾ, ದಂತಧಾವನ, ಪ್ರಾತರ್ವಿಧಿ ಇದೆಲ್ಲ ಮಾಡಿಕೊಂಡು ಹೊಸ್ತಿಲ್ ಪೂಜೆ, ರಂಗವಲ್ಲಿ, ದೇವರಿಗೆ ದೀಪ ಹಚ್ಚಬೇಕು. ಶಂಖಧ್ವನಿ, ಇದಕ್ಕೆ ಶಂಖ ಉದ್ಲಿಕ್ಕೆ ಬರ್ತದ? ನನ್ನ ಇಷ್ಟು ಚಂದ ಕಂಠ ಉಂಟು, ಮತ್ತೆ ಶಂಖ ಎಂತದಕ್ಕೆ? ಅಯ್ಯೋ, ಮತ್ತೆ ಶಂಖ ಕಂಠ ಅಂದ್ರೆ ಇದು ಸಾರ್ವಜನಿಕ ದೇವಸ್ಥಾನಕ್ಕೆ ಸಾಕದು, ಇಡೀ ಊರಿಗೆ ಕೇಳಿ. ಸಾರ್ವಜನಿಕ ದೇವಸ್ಥಾನದಲ್ಲಿ ಕಹಳೆ ಅದೇ ಹೇಳಿ ಮತ್ತೆ ಅಂತ ಹೇಳಿದ್ದ. ನನ್ನ ಹೆಂಡತಿಯ ಕಂಠವನ್ನು ಕಂಟಿನಿ ಅಂತ ಹೇಳುದಲ್ವ ಹೆಣ್ಮಕ್ಳು? ಕಂಟಿನಿ, ಕುಂಬು, ನೀವು ಕುಂಭ ಕಂಟಿನಿ, ಅದೌದು. ಇದು ಹಾಗಾದ ಕಾರಣ ದೇವರಿಗೆ ಇದು ದೀಪ ಉರಿಸಬೇಕು, ಹೌದಾ. ಆಮೇಲೆ ಹುಸ್ತಿಲಿಗೆ ನಮಸ್ಕಾರ ಮಾಡಬೇಕು, ತುಳಸಿಗೆ ನೀರು ಹಾಕಬೇಕು, ಹೌದಾ. ಆಮೇಲೆ ಬಿಸಿ 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 ಕಷಾಯ ತಯಾರು ಮಾಡಿ ಗಂಡನ ಕಾಲಬುಡದಲ್ಲಿ ಕೂತು ಒಮ್ಮೆ ಹೇಳಿ ಒಮ್ಮೆ ಹೇಳಿ ಒಮ್ಮೆ ಹೇಳಿ ಗಂಡನನ್ನು ಎಬ್ಬಿಸಬೇಕು. ಸುಪ್ರಭಾತ, ಗಂಡನಿಗೆ ಕಷಾಯ ಕುಡಿಸಬೇಕು. ಅನುಪಾನ ಕೊಡ್ತೇನೆ, ಗಂಡನಿಗೆ ಕಷಾಯ ಕೊಡದು ಮತ್ತೆ ಯಾರಿಗೆ? ಬಿಸಿ ನೀರು ತಯಾರು ಮಾಡಬೇಕು. ಗಂಡನಿಗೆ ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಚುವುದು, ಎಣ್ಣೆ ಹಾಕುದಲ್ಲ, ಹಚ್ಚಬೇಕು. ಆಮೇಲೆ ಬೆನ್ನು ತಿಕ್ಕಬೇಕು. ಹೌದಪ್ಪ, ಹೋಗ್ಬೇಕಲ್ಲ, ಕೊಳೆ ಹೋಗ್ಬೇಕಲ್ಲ, ತೊಳಿಬೇಕು. ತೀರ್ಥ ಅಂತ ಸ್ವೀಕರಿಸಬೇಕು. ಅಯ್ಯೋ, ಪತಿ ಪೂಜೆ. ಪತಿಯೇ ಪರದೈವ. ಏನು ಮೈಯಲ್ಲಿ ಬರ್ತದ? ಇಲ್ಲಲ್ಲ, ಹೇಳುದು ಪರಬ್ರಹ್ಮ ಸ್ವರೂಪ. ಪರಬ್ರಹ್ಮ ಪತಿಯೇ ದೇವರು. ದೇವರು ಪತಿಯಲ್ಲಿ ದೇವರನ್ನು ಕಾಣುವುದಲ್ಲ, ಪತಿಯೇ ಗಂಡನೇ ದೇವರು. ಹಾಗಾದ ಕಾರಣ ಊಟದ ತಟ್ಟೆಯಲ್ಲಿ ಗಂಡ ಊಟ ಮಾಡಿದ ಮೇಲೆ ಅದೇ ತಟ್ಟೆಯಲ್ಲಿ ಗಂಡ ಸ್ವಲ್ಪ ಉಚ್ಚಿಷ್ಟ ಅಂತ ಬಿಡ್ಲಿಕ್ಕುಂಟು, ಅದೇ ಮಹಾಪ್ರಸಾದ ಅಂತ ಹೆಂಡತಿ ಊಟ ಮಾಡಬೇಕು. ಗಂಡನ ತಟ್ಟೆಯಲ್ಲೇ ಹೆಂಡತಿ. ಹೌದೌದು. ಅಲ್ಲಿ ಎಂಜಲ್ ಅಂತ ನೋಡ್ಲಿಕ್ಕಿಲ್ಲ. ಇಲ್ಲಪ್ಪ, ದೇಹವನ್ನು ಅರ್ಪಿಸಿಕೊಂಡ ಮೇಲೆ ಮತ್ತೆ ಅದು ಎಂಜಲ್ ಎಂತದ್ದು? ನಾ ಗೆದ್ದೆ ಬದುಕಿನಲ್ಲಿ. ಹೌದಾ? ನಿನಗೆ ಗೊತ್ತುಂಟು? ಹೌದು ಹೌದು, ಓದಿದ್ದೇನೆ. ನನಗೆ ಗೊತ್ತುಂಟು ಅಂತ ಹೇಳಿದ್ದು. ಕೆಲವು ವಿಷಯ ಎಲ್ಲ ಓದಬೇಕು. ಇದಿಷ್ಟು ಗಂಡನ ಕುರಿತಾಗಿ ಆಯ್ತು. ಮತ್ತೆ ಮನೆ ವಾರ್ತೆ, ಅತ್ತೆಯ ಸೇವೆ, ಮಾವನ ಸೇವೆ, ನಾದಿನಿ ಇದ್ರೆ ನಾದಿನಿ, ಅತ್ತಿಗೆ ಇದ್ರೆ ಅತ್ತಿಗೆ, ಮೈದುನ ಇದ್ರೆ ಮೈದುನ. ಹೆಣ್ಣಿನ ಸ್ವರೂಪ ಹೇಗೆ ಅಂತ ಕೇಳಿದ್ರೆ ಸೌತೆಕಾಯಿ. ಅದೆಂತ ಸೌತೆಕಾಯಿ? ಪಲ್ಯಕ್ಕಿಲ್ಲದಿದ್ರೆ ಪಲ್ಯ, ಪಚ್ಚಡಿಗಿಲ್ಲದಿದ್ರೆ ಪಚ್ಚಡಿ, ಉಪ್ಪಿನಕಾಯಿ ಇಲ್ಲದಿದ್ರೆ ಉಪ್ಪಿನಕಾಯಿ, ಹೌದಾ. ಹಾಗೆ ಯಾವ ಪದಾರ್ಥಕ್ಕೆ ಕೊರತೆ ಉಂಟು ಆಗ ಸೌತೆಕಾಯಿಯನ್ನು ಬಳಸುದು. ಹೆಂಡತಿ ಅಂದ್ರೆ ಹಾಗೆ ಸೌತೆಕಾಯಿ. ಈ ಗಂಡದ ಹೆಣ್ಣು ಅಂದ್ರೆ ಸೌತೆಕಾಯಿ, ಗಂಡಸ್ರಂದು ಯಾವ ಕಾಯಿ? ಅದು ಮೆಣಸಿನಕಾಯಿ, ಅದು ದೊಡ್ಡೆ ಮೆಣಸು, ಅದು ತೊಂಡೆ ಮೆಣಸು. ಅದು ಯಾವ್ದಕ್ಕಾಗುತ್ತದೆ? ಹೌದೌದು. ಎಂತದ್ದು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಇರಬೇಕು ಅಂತ ಹೇಳಿ ಹೇಳುದಾ? ತೊಂಡೆಕಾಯಿ ಆದ್ರೆ ಅದು ಸಣ್ಣ, ಅದರ ಗಂಡಸರಿಗೆ ಮರದ ತೊಂಡೆ ಅಂತ ಹೇಳುದು. ಹೌದಾ? ಹೌದು, ಅದು ಮರದ ಮೇಲೆ ಆಗುವಂತ ತೊಂಡೆ. ಮೆಣಸಿನಕಾಯಿ ಹೇಳೋದು ನೀನು, ಗಂಡಸರು ಮೆಣಸಿನಕಾಯಿ, ಹೌದಾ. ಆ ಕಾರಣದಿಂದ ಹೆಂಡತಿಯಾದವಳು ಹಾಗೆ ಮಾಡಬೇಕು. ಈಗ ಅನ್ನದಿಂದಲೇ ಚಿತ್ರಾನ್ನ, ಹೌದಾ. ಅನ್ನದಿಂದಲೇ ಪುಳಿಯೋಗರೆ, ಹೌದಾ. ಅನ್ನ ಒಂದೇ, ಮೂಲದ್ರವ್ಯ ಒಂದೇ. ಹೆಣ್ಣು ಅಂದ್ರೆ ಮೂಲದ್ರವ್ಯ, ಅದರಿಂದ ಎಲ್ಲ ಶಾಖಪಾಕಾದಿಗಳನ್ನು ಮಾಡುವಂತದ್ದು. ಗಂಡನ ಸೇವೆ. ಮತ್ತೆ ಗುಡಿಸುವುದು, ಒರಸುವುದು, ಹೊಸ್ತಲಿಗೆ ಬರೆಯುವುದು, ಮತ್ತೆ ಎಲ್ಲರೂ ತರಕಾರಿ ಇದ್ರೆ ಅದಕ್ಕೆ ನೀರು ಹಾಕುವುದು, ತೊಂಡೆ ಚಪ್ಪರ ಇದ್ರೆ, ಹೌದಾ, ಅದನ್ನು ಸಮೃದ್ಧಿ ಮತ್ತೆ ಇದು ಕೊಟ್ಟಿಗೆ ಹೋಗಬೇಕು. ಹೌದು, ದನಕರುಗಳು ಮತ್ತೆ ಉಂಟು. ಅಲ್ಲಿ ಗೋಗ್ರಾಸ ಕೊಡದೆ ನಮ್ಮ ಜೀವನ ಮುಂದುವರಿಯುವುದಿಲ್ಲ. ಇಲ್ಲ, ಅದರಲ್ಲಿ ಗೋಮಯ ಮತ್ತು ಗೋಮೂತ್ರವನ್ನು ತೆಗಿಬೇಕು ಮೊದಲು. ಆಮೇಲೆ ನೀರು ಹಾಕಿ ಸ್ನಾನ ಮಾಡಿಸಬೇಕು. ಹಸುವಿಗೆ ತಂಬಿಗೆ ಕೊಂಡೋಗಿ ಕರಿಬೇಕು. ಹಾಲು ಕಡಿಮೆ ಉಂಟು ಅಂತಲ್ಲ, ಹೋಗುವಾಗಲೇ ನೀರು ಕೊಂಡೋಗಬೇಕು. ನಿಮಗೆ ಇಷ್ಟಕ್ಕೆಲ್ಲ ಮದುವೆಯಾಗಿ ಹೆಂಡತಿ ಬೇಕಾಗಿತ್ತು. ಹಾಲಿಗೆ ನೀರು ಹಾಕ್ಲಿಕ್ಕಿಲ್ಲ ನಮ್ಮಲ್ಲಿ, ನೀರಿಗೆ ಹಾಲು ಕರೆಯುವುದು ನಾವು. ಅದೆಂತದಕ್ಕದು? ಅದು ಹಾಲಿಗೆ ನೀರು ಹಾಕಬಾರ್ದು. ಅದೇನು ಅವ್ರು ಹೇಳ್ತಾರೆ, ಅವರು ಹಾಲಿಗೆ ನೀರು ಹಾಕ್ತಾರೆ ಅಂತ. ಅದಕ್ಕೆ ನಾನು ತಿದ್ದುಪಡಿ ಮಾಡಿದ್ದೇನೆ. ಹೋಗುವಾಗಲೇ ತಂಬಿಗೆಯಲ್ಲಿ ನೀರು ಕೊಂಡೋಗಿ ನೀರಿಗೆ ಹಾಲು ಹಾಕಿ. ಗೊತ್ತಾಗುದಿಲ್ಲ. ಹೌದಾ? ಹಾಕದ ಕಾರಣ ಪತಿಯೇ ಪರದೈವ, ಮತ್ತೊಬ್ಬರು ದೇವರಿಲ್ಲ, ಕಣ್ಣೆತ್ತಿ ಮತ್ತೊಬ್ಬನನ್ನು ನೋಡಬಾರದು. ಇದು ನಾನು ಮನೆ ಕೆಲಸಕ್ಕೆ ಬಂದದಲ್ಲ. ಏನೆಂದಿರಿ ಹೆಣ್ಣೆಂದರೆ, ಏನೆಂದಿರಿ ಹೆಣ್ಣೆಂದರೆ ಯಂತ್ರ ಸಮಾನಳೆ ವೈದ್ಯನು ನಾನಿದನು, ಯಂತ್ರ ಸಮಾನಳೆ ವೈದ್ಯನು ನಾನಿದನು. ಎನ್ನನೇನು ಬೆಲೆ ಕೊಡುತ್ತಲಿ ಕೊಂಡಿರೆ, ಎನ್ನನೇನು ಬೆಲೆ ಕೊಡುತ್ತಲಿ ಕೊಂಡಿರೆ, ಕೊಂಡಂತಾಣತಿ ನೀಡುವುದಿರುವುದಲ್ಲ. ಎನ್ನನೇನು ಬೆಲೆ ಕೊಡುತ್ತಲಿ ಕೊಂಡಂತಾಣತಿ ನೀಡು
ಇದ್ರೆ ಎಷ್ಟು ಹೇಳಿಯೇನು? ಕೇಳುವುದಕ್ಕೊಂದು ತಾಳ್ಮೆ ಉಂಟು ಅಂತ ನೆನಪಿಟ್ಟುಕೊಳ್ಳಿ. ನೀನು ಆಗಿಂದ ಮಾತನಾಡಲಿಕ್ಕೆ ಬಾಯಿ ತೆರೆಯುತ್ತಿಂತ ನಾನು ಬಾಯಿ ಮುಚ್ಚಿದ್ದು. ಹೌದಾ? ನೀವು ಹೇಳಿ ನಾನು ಮಾತಾಡುದಲ್ಲ, ಮತ್ತೆ ನಾ ಮಾತಾಡುವಾಗ ನೀವು ಸುಮ್ಮನೆ ಇರಬೇಕು. ನೀನು ನಿನ್ನಷ್ಟಕ್ಕೆ ಮಾತಾಡುದಾ? ನನ್ನಷ್ಟಕ್ಕೆಲ್ಲ, ನೀವು ಕೇಳಬೇಕು ಅಂತ ಹೇಳಿ. ಒಬ್ಬ ಒಟ್ಟಿಗೆ ಬೇಕು ಮಾತಾಡ್ಲಿಕ್ಕೆ. ಮತ್ತೆ ನನ್ನಷ್ಟಕ್ಕೆ ನಾನು ಮಾತಾಡಲಿ ಬಿದ್ದು ಹೋಯ್ತಾ ನನಗೆ? ನಾನು ಹೇಳಲಿಲ್ಲ, ಪಕ್ಕ ನಿನ್ನಷ್ಟಕ್ಕೆ ನೀನು ಮಾತಾಡ್ತಿದ್ದೆ. ಯಾವಾಗ ಆರಂಭ ಆಯ್ತು? ಎಲ್ಲ ಹೇಳಿದ್ರಿ ನೀವು. ನಾನು ಮನೆಯ ಯಜಮಾನ, ನೀನು ನನ್ನ ಧರ್ಮಪತ್ನಿ, ನೀನು ನಾನು ಹೇಳಿದ ನನ್ನ ಸೇವೆಯನ್ನು ಮಾಡಿಕೊಂಡಿರಬೇಕು. ಬೆಳಿಗ್ಗೆ ಏಳುವುದರಿಂದ ರಾತ್ರಿ ಮಲಗುವ ತನಕ ಗೃಹ ಕರ್ತವ್ಯಗಳೇನುಂಟು ಗೊತ್ತಿಲ್ಲ ಅಂತಿಲ್ಲ. ಹೆಣ್ಣಾದವಳ ಜೀವನ ಸಾರ್ಥಕತೆ ಪಡೆಯುವುದು ಗೃಹಿಣಿಯಾಗಿ ಗೃಹ ಕರ್ತವ್ಯವನ್ನೇ ನಿರ್ವಹಿಸಬೇಕು, ಮಕ್ಕಳಿಗೆ ತಾಯಿಯಾಗಬೇಕು, ಗಂಡನಿಗೆ ಅನುಕೂಲೆಯಾದ ಹೆಂಡತಿಯಾಗಬೇಕು. ಅವಾಗಲ್ಲ ಅವಳ ಜೀವನ ಸಾರ್ಥಕ. ಎಂತ ಗೆಲ್ಲುವುದು ನಿನಗೆ ಗೊತ್ತುಂಟು. ಇನ್ನೀಗ ಮಕ್ಕಳೊಂದಾಗಲಿಕ್ಕೆ ಬಾಕಿ. ಸರಿ ಸರಿ, ಒಂದು 9 ತಿಂಗಳು ಕಾಯುವ. ದೇವರು ಮನಸ್ಸು ಹೇಳ್ತೀರಾ ನೀವು? ಅಲ್ಲ, ದೇವರು ಮನಸ್ಸು ಮಾಡಿದೆ. ದೇವರು ಮನಸ್ಸು ಮಾಡುದು? ದೇವರನ್ನ ಹೆಂಡತಿಗೆ ಗಂಡನೇ ದೇವರಲ್ವಾ? ನಾನು ಮತ್ತೆ ಯಾರನ್ನು ಹೇಳಿದ್ದು? ಭಾವಚಿತ್ರದಲ್ಲೇ ದೇವರಿಗೆ ಮಕ್ಕಳು ಮಾಡ್ಲಿಕ್ಕೆ ಆಗ್ತದಾ? ಇಲ್ಲ. ಮಕ್ಕಳಾದ ಮೇಲೆ ದೇವರೊಟ್ಟಿಗೆ ಭಾವಚಿತ್ರ ಇಡುದು. ಹೌದೌದು ಹೌದು. ಆದ್ರೆ ದೇವರು ಮನಸ್ಸು ಮಾಡಿದ್ರೆ ಮಕ್ಕಳಾಗ್ತದೆ. ಬರೀ ದೇವರಿಗೆ ಮನಸ್ಸಾದ್ರೆ ಸಾಕಾಗುದಿಲ್ಲ. ಇಲ್ಲ, ಬೇಕಾದ ಹಾಗೆ ನಮಗೂ ಮನಸ್ಸು ಕೂಡಿ ಬರಬೇಕು. ಇಲ್ಲ, ಉಳುಮೆ ಮಾಡದೇ ಇದ್ರೆ ಬೀಜವಾಪನ ಆಗುದಿಲ್ಲ ಗದ್ದೆಯಲ್ಲಿ. ಹೌದಲ್ಲ? ಕೃಷಿ ಹಾಗೆ ಅಲ್ವಾ? ಹೌದೌದು, ಮೊದಲು ಉಳುಮೆ ಮಾಡ್ಬೇಕು. ಆದ್ರೆ ಒಂದುಂಟು, ಗದ್ದೆಯು ಹಾಗೆ ನೀರು ಇಟ್ಕೊಳ್ಬೇಕಲ್ಲ. ನೀರು ಆರಿ ಹೋದ್ರೆ, ನೀರು ಆರಿ ಹೋದ್ರೆ ಇಲ್ಲ, ಬೆಳೆ ಒಳ್ಳೇದು ಬರುದಿಲ್ಲ. ಮತ್ತೊಂದು ಕ್ರಮ ಉಂಟು. ಎಂತದ್ದು? ಮಳೆ ಬೇಗ ಬಾರದೆ ಮಧ್ಯಂತರದಲ್ಲಿ ಬಂದ್ರೆ ಪಟ್ಲ ಮಾಡೋದು ಅಂತ ಒಂದು ಕ್ರಮ ಉಂಟು. ಹೌದು ಹೌದು. ಅದು ಮೊದಲಿನ ಬೆಳೆಯೂ ಅಲ್ಲ, ಎರಡನೇ ಸುಗ್ಗಿ ಬೆಳೆಯೂ ಅಲ್ಲ, ಮಧ್ಯಂತರದ ಒಂದು ಬೆಳೆ. ನಾನು ಮಧ್ಯಂತರದ ಒಂದು ಬೆಳೆ ಮಾಡುವಂತ ಇದ್ದೇನೆ. ಇದ್ದೀರಲ್ಲ? ಹೌದು. ಆದಷ್ಟು ಸುಲಭವಾದಂತ ವಿಷಯ ಬೇಡ, ಬಿಡುವ. ಯಾಕೆ ಗೊತ್ತಾ? ನೀವು ಇಷ್ಟೆಲ್ಲ ಹೇಳುವಾಗ ನಾನು ನಿಮಗೆ ಹೇಳುತ್ತೇನೆ, ಹೆಂಡತಿಯಾದವಳು ನೀವೆಲ್ಲ ಹೇಳುದು ಕೇಳಿದ್ರೆ ಗಂಡನಿಗೆ ಅನುಕೂಲ ಎನ್ನುವುದಕ್ಕಿಂತಲೂ ಗಂಡನ ದಾಸಿಯಾಗಿ ಬದುಕಬೇಕು ಎನ್ನುವುದು ಮತ್ತೊಂದು ಧ್ವನಿ ಬರ್ತದೆ. ಗಂಡ ಎದ್ದ ನಂತರ, ಗಂಡ ಏಳುವ ಮೊದಲು ಏಳಬೇಕು, ಗಂಡ ಮಲಗಿ ನಿದ್ರಿಸಿದ ನಂತರ ಇವಳು ನಿದ್ರಿಸಬೇಕು. ಹಾಗಾದ್ರೆ ನಿದ್ದೆ ಕಡಿಮೆ. ಹೌದು. ಆ ಗಂಡ ಉಂಡು ಬಿಟ್ಟ ಆಹಾರವನ್ನ ಒಂದಿಷ್ಟು ಅವ ಉಳಿಸಿದ ಮೇಲೆ ಆಮೇಲೆ ಇವಳು ಉಣ್ಣಬೇಕು. ಪ್ರಸಾದ ಅಂತ ಒಂದು, ಆ ಪ್ರಸಾದ, ಅದೇ ಪ್ರಸಾದ ಇಷ್ಟಿಷ್ಟು ತಿನ್ಲಿಕ್ಕಿಲ್ಲ, ಪ್ರಸಾದ ಇಷ್ಟಿಷ್ಟು ತಿಂದ್ರೆ ತಿಂಡಿ ಆಗ್ತದೆ. ಹೌದಾ? ಹೌದು. ಪ್ರಸಾದವನ್ನ ಇಷ್ಟು ತಿಂದ್ರೆ ತಿಂಡಿ. ಹೌದು, ಇಷ್ಟೇ ತಿಂದ್ರೆ ಪ್ರಸಾದ. ಅದೇ ಹೇಳಿದ್ದು. ಅದ್ರಂತದ್ದು ಇವಳಿಗೆ ಆಹಾರವೂ ಕಡಿಮೆ, ಸಾಲದಕ್ಕೆ ಬೇಕಾದಷ್ಟು ಮನೆ ವಾರ್ತೆಯ ಕೆಲಸಗಳು. ನಿಮಗೆ ಇದಕ್ಕೆ ಹೆಂಡತಿ ಬೇಕು ಅಂತಿಲ್ಲ, ಹಣ ಕೊಟ್ರೆ ಬೇಕಾದ ಮನೆಯ ಉಳಿಗಕ್ಕೆ ಆಳುಗಳು ಸಿಗುತ್ತಾರೆ. ನಾನೇನು ನಿಮ್ಮ ಮನೆಯ ಆಳಲ್ಲ. ಕೊಟ್ರೆ ಆಳುಗಳು ಸಿಗ್ತಾರೆ, ಹೆಂಡತಿ ಆಗುದಿಲ್ಲ. ಅದೇ ಹೆಂಡತಿ ಅಂತ ಅದು ಹೇಗಿರಬೇಕು? ಅದು ಹೆಂಡತಿಯನ್ನೇ ಆಳಬೇಕು. ಹೇಳ್ತೀರಿ ನೀವು ಬೇಕಾದ ಹಾಗೆ. ನಾನು ಕೇಳಿದ್ದೇನೆ, ಸಂತುಷ್ಟ ಗೃಹಿಣಿಯೇ ಮನೆಯ ಮಹಾಲಕ್ಷ್ಮಿ. ಹೌದಾ? ಇದು ಕೆಲವು ಸಾಹಿತ್ಯ ಬರೆದು ಹಾಕ್ಲಿಕ್ಕೆ ಒಳ್ಳೇದು, ಅದು ಅನುಷ್ಠಾನಕ್ಕಲ್ಲ. ಅದು ನೀವು ಗಂಡಸು ಮತ್ತೆ ನಿಮ್ಮದು. ನೋಡಿ ಹೇಗೆ ಈಗ ಮನೆಯಲ್ಲಿ ಕೆಲವು ಮನೆಯಲ್ಲಿ ಬರೆದಿಡುದುಂಟು, ಹೀಗೆ ಬರೆದಿಡುದು ಶುಭ ವಾಕ್ಯಗಳು ಎನ್ನುವ ಹಾಗೆ, ಸುಭಾಷಿತಗಳು ಅಂತ. ಹೌದು, ನೀವು ನೋಡಿಕೊಳ್ತೀರಾ? ಅದು ಆಶಯ ಶುಭಾಷಿತ. ಹೌದು, ನಾ ಬರೆದು ಹಾಕ್ಲೇ ಇಲ್ಲ. ಮನಸ್ಸಲ್ಲಿ ಬೇಕಾ ಬೇಡ ನಿಮಗೆ? ಮನಸ್ಸಲ್ಲಿ ಉಂಟು. ಹಾಗಾದ್ರೆ ಸಂತುಷ್ಟಳಾದ ಗೃಹಿಣಿ ಅಂತ ಆದ್ರೆ ಹೇಗೆ? ನೀನು ಹೆಣ್ಣೇ ಗಂಡನ ಸೇವೆ ಮಾಡಬೇಕಾ? ಬೆಳಿಗ್ಗೆ ಎದ್ದುಕೊಂಡು ನಿಮಗೆ ಬಿಸಿ ಬಿಸಿ ತಂದು ಕೊಡ್ಬೇಕು ಹೇಳ್ತೀರಲ್ಲ, ಏನು ನೀವು ಒಲೆ ಬದಿಗೆ ಹೋದಲ್ಲಿ ಬೆಂಕಿ ಉರಿಯುವುದಿಲ್ವಾ? ಏನು ಗಂಡಸರಿಗೆ ಮಾಡಿದ್ರೆ ಆಗುದಿಲ್ವಾ? ಈಗ ನಾವೇ ಹಟ್ಟಿಗೆ ಹೋಗಿ ಹಾಲು ಕರೆಯುವಂತ ಅವಶ್ಯಕತೆ ಅಂತ? ನೀವೇನಲ್ಲಿ ಕೆಚ್ಚಲಿಗೆ ಕೈ ಹಾಕಿದ್ರೆ ದನ ತುಳಿಯುತ್ತದೆ? ತುಳಿಯುವುದಿಲ್ಲ. ಮತ್ತೆ ಅದು ಹೆಂಡತಿ ಕೈ ಹಾಕಿದ್ರೆ ಹಾಲು ಹೆಚ್ಚು ಬರುವುದು. ನೋಡಿದ್ರೆ ಬಣ್ಣ ಹಚ್ಚುದು ಇದು ಬೇಕು ಅಂತ ಹೇಳುದು ಹಾಗೇನಿಲ್ಲ. ಅದು ಹಸುವಿಗೂ ಹಾಗೆ. ದನಕ್ಕೆ ಅದು ದಿವಸ ಯಾರು ಬರ್ತಾರೆ, ದನಕದ ಅಭ್ಯಾಸ. ಕೈ ತಪ್ಪಿದ್ರೆ ಮಾತ್ರ ಹಾಲು ಕಡಿಮೆ ಆಗುದು. ಕೈ ತಪ್ಪಬಾರದು. ನೀನೆ ಎಂತದಕ್ಕೆ? ನೀನೆ ಎಂತದ್ದು ಕೈ ತಪ್ಪಲಿಕ್ಕಿಲ್ಲ. ನೀನೆ ನೋಡಿ, ನೀವೇನು ಹಣ ಕೊಟ್ಟು ನನ್ನನ್ನು ಕರ್ಕೊಂಡು ಬಂದದ್ದಲ್ಲ. ನೀವು ಹೇಳಿದ ಹಾಗೆ ಬೆಳಗ್ಗಿನಿಂದ ಸಂಜೆ ತನಕ ಮಾಡೋದಕ್ಕೆ ನಾನು ಯಂತ್ರವೂ ಅಲ್ಲ. ಹಣ ಕೊಟ್ಟು ವ್ಯವಹಾರ ಆಗುವುದು ಹೆಣಗತ್ಲಿ ಮಾತ್ರ, ಅಲ್ಲಿ ಹಣ ಕೊಡೋದೇ ಆಗುದಿಲ್ಲ. ಹಾಗೆಲ್ಲ ಉಂಟಾ? ಅದು ಹರಿಶ್ಚಂದ್ರನ ಕಾಲದಲ್ಲಿ ಹಾಗೆಲ್ವ? ನೋಡಿ, ಅದೆಲ್ಲ ನನಗೆ ಗೊತ್ತಿಲ್ಲ. ನಿಮ್ಮಲ್ಲಿ ಕೇಳುವುದು ನಾನು, ನೀವು ಹೇಳಿದಂತಹ ಗೃಹ ವಾರ್ತೆಗಳನ್ನೆಲ್ಲವನ್ನು ಮಾಡುತ್ತಾ ಇರುವುದಕ್ಕೆ ನನ್ನ ಇಷ್ಟ ಬಂದ ಹಾಗೆ ನಾನು ಇರುವವು. ನಾನು ನಿಮ್ಮ ಊಳಿಗದ ಆಳಲ್ಲ. ಯೋಚನೆ ಮಾಡಿ, ಪಾರ್ವತಿ ಪರಮೇಶ್ವರ ಅರ್ಧನಾರೀಶ್ವರ ತತ್ವ ಎನ್ನುವುದು ಉಂಟ, ಹೌದಲ್ಲ? ಹಾಗಾದ್ರೆ ಗಂಡನ ಅರ್ಧ ಹೆಂಡತಿ ಅಂತಾದ್ರೆ ಗಂಡ ಹೇಗೆ ಯಜಮಾನನೋ ಹೆಂಡತಿಯು ಯಜಮಾನಿ. ಹಾಗಾದ್ರೆ ಯಜಮಾನನಾದವನು ಯಜಮಾನಿಗೆ ಬೇಕಾದಂತಹ ಆಜ್ಞೆಯನ್ನು ಮಾಡುವುದಲ್ಲ. ಯಜಮಾನಿ ಹೇಳಿದಾಗೆ ಯಜಮಾನ ಕೇಳಿಕೊಂಡಿರ್ಬೇಕೇನೋ. ದಾಸಿ ಎಂದೇನೆ ನಿನ್ನನು ಜೀವನ ಸಹವಾಸಿ ಈಗೆನಗೆ ನೀನು, ಜೀವನ ಸಹವಾಸಿ ಈಗೆನಗೆ ನೀನು. ತೋಷದಿ ಬದುಕಿನ ಬೇವು ಬೆಲ್ಲಗಳ, ತೋಷದಿ ಬದುಕಿನ ಬೇವು
ರಾಣಿಯಾ? ನಾನು ರಾಜ ಅಂತ. ಅಥವಾ ನಿಮಗೆ ಬೇರೆ ರಾಣಿ ಉಂಟಾ? ಅದು ಕ್ರಮವೇ. ಹಾ. ಹೌದೌದು, 4 ಮಂದಿ ಮುಂದೆ ಇವಳು ನನ್ನ ಹೆಂಡತಿ. ಓ ರಾಣಿ ಅಂತ ಹೇಳಿದ್ರೆ ಸಾಕಾಗುದಿಲ್ಲ. ಓ ನನ್ನ ರಾಣಿ. ಅದು ಗಟ್ಟಿ ಮಾಡುದು. ಮತ್ತೆ ತೆಳುವಾದದ್ದು ಯಾವಾಗ? ತೆಳು ನೀನು ಆಗ್ಲಿಕ್ಕೆ ಉಂಟು. ನೀ ತೆಳುವಾದ್ರೆ ಇನ್ನೊಂದು 10 ವರ್ಷ ಬಾಳ್ಲಿಕ್ಕೆ ಬರ್ತದೆ. ನಾನಾ? ನೀನು ಈ ರಂಗಕ್ಕೆ ಬೇಕು. ಇರ್ಲಿ, ಹೌದೌದು. ಜೀವನ ರಂಗ ಇವತ್ತು ಪ್ರಾರಂಭ ಆಗಿ. ಇವತ್ತು ಜೀವನ ರಂಗ, ನಿನ್ನ ಜೀವನದ ರಂಗ ನಾನು. ಅಯ್ಯೋ ದೇವರೇ, ಅಲ್ವಾ? ನಾನು ಅಡ್ಡ ಉದ್ದ ಎಲ್ಲ ಹೇಳ್ತೀರಿ. ನಿಜವಾಗಿ ನನ್ನ ಕಲ್ಪನೆ ಹೇಗಿದ್ದವು ಬೇಕು ಅಂತಿತ್ತು. ಈ ಗುಂಡಪ್ಪನ ಅಲ್ಲಲ್ಲ, ನನಗೆ ನಿನ್ನ ಹತ್ರ ಮಾತಾಡ್ಲಿಕ್ಕೇನು, ನನಗೆ ನಿನ್ನ ನೋಡೋಕೆ ಇನ್ನು ಚಾಪ ಬೇಡ ಅಂತ ಕಾಣ್ತಾ ಉಂಟು. ಹೌದು, ನೆಲದಲ್ಲಿ ಮಲಗುವ ಅಂತ ಅಷ್ಟು ಬಿಸಿ ಆಗುತ್ತದೆ. ಅಲ್ಲ, ನೆಲವೇ ತಾಗ್ಲಿಕ್ಕಿಲ್ಲ. ಹೋಗ್ಲಿಕ್ಕೆ ಎಂತದ್ದು ಅದು ಎಂತದ್ದು ಅಂತ ಅದು ಕೇಳಬಾರದು. ಹೌದು, ಅದು ದೀಪ ಹೋದ ಮೇಲೆ ಗೊತ್ತಾಗೋದು. ಹೆಚ್ಚು ಎಣ್ಣೆ ಹಾಕಿ ಉರಿಸ್ತೇನೆ ಇವತ್ತು ಸಂಜೆ. ಈಗ 2 ಬತ್ತಿ ಹಾಕಿಡ್ತೀನಿ. ಈಗ ಆದ್ರೆ ಎಣ್ಣೆ ಹಾಕಿಯೇ ಬರ್ಬೇಕಂತ. ಎಂತದ್ದು? ನಾನು ಮನೆ ಕೆಲಸದ ಆಳ. ನಾ ಹೇಳಿದಿನ ಮತ್ತೆ ಕಾರ್ಯೇಶು ದಾಸಿ ಕರಣೇಶು ಮಂತ್ರಿ. ಹೌದಾ? ಲಕ್ಷ್ಮಿ ಶಯನೇಶ್ವರಂಬ, ಅದು ಮುಖ್ಯ. ಭೋಜ್ಯೇಶು ಮಾತಾ. ಹೌದಾ? ಹಾಗಾದ ಕಾರಣ ಗಂಡ ಹೊಟ್ಟೆ ತುಂಬ ಊಟ ಮಾಡಿದ. ಹೌದಾ? ಮಕ್ಕಳು ಊಟ ಮಾಡುವಾಗ ಅನ್ನ ಮುಗಿದ್ರೆ ತಾಯಿಗೆ ಬೇಸರ ಮಾಡ್ಲಿಕ್ಕೆ ಉಂಟಾ? ಇಲ್ಲ. ಹೌದಾ? ಪಾತ್ರೆ ಅಡಿಯಲ್ಲಿರುವಂತಹ ಗಂಜಿಗೆ 4 ಕಲ್ಲು ಉಪ್ಪು ಹಾಕುದು, ಕುಡಿಯುವುದು, ಒದ್ದೆ ಬಹಿರ್ವಾಸವನ್ನು ಕಟ್ಟುದು, ಮಲಗುದು. ಗಂಡೆ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಆವಾಗ ಹೇಗೆ ಮಕ್ಕಳನ್ನು ನೋಡಿ ತಾಯಿ ಮಲಗುತ್ತಾಳೋ ಆವಾಗ. ಅಂದ್ರೆ ಪರ್ಯಾಯವಾಗಿ ಈಗಲೇ ಹೇಳುದಲ್ವಾ, ನಾಳೆ ದಿವಸ ತರುವಾಗ ಒಂದು ಸ್ವಲ್ಪ ಒಂದು ಸಿದ್ದಿ ನಾನು ಅಕ್ಕಿ ತಂದ್ರೆ ನನಗೆ ಮಾತ್ರ ನಾನು ಊಟ ಮಾಡ್ತೇನೆ, ನೀನು ಗಂಜಿ ನೀರೇ ಕುಡ್ಕೊಂಡು ಬದುಕು ಅಂತ ಈಗಲೇ ಹೇಳುದಲ್ವಾ? ನಾನು ನೆನಪಿಸುದು, ಗಂಜಿಯ ಕುಡಿದಾರು ಗಂಡನ ಮನೆಲೇಸು. ಹೌದು, ಯಾರೋ ಒಬ್ರು ಹಿರಿಯರು ಹಾಗೆ ಹಾಡು ಹೇಳಿದ್ದಾರೆ. ಹಾಗೆ ಗಂಜಿಯನ್ನೇ ಕುಡಿದ್ರೆ ಅಂತಲ್ಲ, ಅಂತಹ ಸಂದರ್ಭ ಬಂದ್ರೆ ಭೋಜೇಶು ಮಾತಾ, ಕ್ಷಮಯಾದರಿತ್ರಿ. ಎಷ್ಟೇ ಸಿಟ್ಟು ಬರ್ಲಿ, ಏನೋ ಗಂಡ ಒಂದು ಬಿಸಿಲಿನ ವೇಗದಲ್ಲಿ ಬಂದು ಮಧ್ಯಾಹ್ನ 12 ಗಂಟೆಗೆ 4 ಮಾತು ಹೇಳಿದ ಮೈ ಬಿಸಿಯಾಗಿ, ಅಥವಾ ಎಲ್ಲಿಯೋ 4 ಹೇಳಬೇಕಾದ್ದು ಆಗದೆ ಹೆಂಡತಿ ಹತ್ರ ಹೇಳಿದ. ಎಲ್ರು ಹಾಗೆಲ್ವೋ? ಊರಿನ ಮೇಲೆ ಎಂತದ್ದು ಮಾತಾಡ್ಲಿಕ್ಕೆ ಆಗುದಿಲ್ಲ. ಮನೆಗೆ ಬಂದು ಇವಳಿಗೆ ಬೈಯುದು. ಯಾರಲ್ಲಾದಿದ್ರೆ ಮನೆ ಹೆಂಡತಿ ಎಲ್ಲ ಆಗುದಿಲ್ವಾ ಅಂತ ಹೇಳಿ ಬೈಯುದು. ಹಾಗೆ ಒಂದು ವೇಳೆ ಬೈದ್ರು ಹೇಗೆ ಭೂಮಿ ಕ್ಷಮಿಸುತ್ತದೆಯೋ, ಇಲ್ಲದಿದ್ರೆ ಈ ಭೂಮಿಯಲ್ಲಿರುವಂತಹ ಈ ಮನುಷ್ಯರು ಮಾಡುವುದನ್ನು ನೋಡಿದ್ರೆ ಭೂಮಿ ತಾಯಿ ಹೊಟ್ಟೆಗಿಳಿಸಬೇಡ ಈ ಮನುಷ್ಯರನ್ನು. ಒಂದೊಂದು ಮಾಡ್ತಾವೆ ದುರ್ಬುದ್ಧಿ. ಹೌದಾ? ನಮಗೆ ನೋಡ್ಲಿಕ್ಕೆ ಆಗುದಿಲ್ಲ, ಕಣ್ಣು ಮುಚ್ಚಬೇಕು ಅಂತ ಕಾಣ್ತದೆ. ಅದಕ್ಕೆ ಬೇಕಾಗಿ ಭೂಮಿ ಪತಿವ್ರತಾ ನಾರಿಯರಿರುವುದರಿಂದ ಭೂಮಿ ತಣ್ಣಗಿದೆ. ಆ ಕಾರಣದಿಂದ ಆ ಪತಿವ್ರತಾ ನಾರಿಯರಿಗೆ ಮಹಾನಾರಿಯರಾಗಿರುವಂತಹದ್ದು ಲಕ್ಷ್ಮಿಯೋ ಪಾರ್ವತಿಯೋ ಸರಸ್ವತಿಯ ಸ್ವರೂಪಿಯಾಗಿ ಈಗ ನನ್ನ ಮುಂದೆ ಇರುವಂತಹ ನನ್ನ ಕಾಸ ಹೆಂಡತಿ. ಮತ್ತೆ ಬಾಡಿಗೆದ್ದು ಯಾವಾಗಿದ್ದದು ನಿಮಗೆ? ಮತ್ತೆ ಕಾಸ ಹೆಂಡತಿ ನೋಡಿ, ಒಂದೊಂದು ಶಬ್ದ ಹಾಕಬೇಡಿ. ಒಂದು ಮಾತು ಹೇಳುವುದದು ನಿಮಗೆ ನನ್ನ ಒಡತಿ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಿಮಗೆ. ಒಡೆಯುವುದು ಎಂತದನ್ನು ಒಡೆಯುವುದು? ನನಗೆ ಒಡತಿ ಯಾರು? ನಾನು ಒಡೆಯ. ನಾನು ಒಡತಿ ಆದ್ರೆ ನೀವು ಒಡತಿಯಿಂದ ನನ್ನ ಬದುಕಿನ ಒಡತಿ. ಹೌದಾ? ಅದಕ್ಕೆ ಬೇಕಾಗಿ ಭೂಮಿಯಂತೆ ಕ್ಷಮೆ ತಾಳಬೇಕು ಹೆಣ್ಣಾದವಳು. ಹೌದಾ? ಆ ಕಾರಣದಿಂದ ಒಂದು ಕಾರ್ಯೇಶುದಾಸ. ಹೌದು, ಗಂಡನ ಸೇವೆ ಮಾಡುವಲ್ಲಿ, ಮನೆಯ ಸೇವೆ ಮಾಡುವಲ್ಲಿ ಯಾವ ಪ್ರತಿಫಲಾಪೇಕ್ಷವಿಲ್ಲದೆ ಅವಳು ದುಡಿಬೇಕು. ಯಾವ ಅದಕ್ಕೆ ದಾಸಿಯಾಗಿರ್ಬೇಕು. ಹೌದಾ? ಒಲ್ಲೆನೊಲ್ಲೆನೋ ದಾಸ್ಯ ಒಲ್ಲೆನೊಲ್ಲೆನೋ ದಾಸ್ಯವ ತನ್ನಿಚ್ಛೆಯನಲ್ಲದೆ ಪರರಿಷ್ಟವ, ತನ್ನಿಚ್ಛೆಯನಲ್ಲದೆ ಪರರಿಷ್ಟವ. ಸಲ್ಲಿಸಲೂಳಿಗ
ಕುಡಿಬಾರದು ಅಂತ ನನ್ನ ಅಮ್ಮ ಹೇಳುತ್ತಿದ್ಲು. ನೀನು ಕುಡಿಯುವಾಗ ನಾನು ಅದರಿಂದ ಕಳೆದ ವರ್ಷ ಮಾಡಿಸಿದ್ದಷ್ಟೇ ಇದು. ಹೊಂಡ ಬೀಳ್ತದಂತೇಳಿ ಬರುವ ವರ್ಷಕ್ಕೂ ಬೇಕಿದು. ನನಗಲ್ಲ, ಬೇಕಾದ್ರೆ ಆ ಯೋಚನೆಯನ್ನು ನೀವು ಮಾಡ್ತಾ ಇಟ್ಕೊಳ್ಳಿ. ಮನೆಯನ್ನು ಹೇಗೆ ಇಟ್ಟುಕೊಳ್ಬೇಕೆನ್ನುವ ಹಾಗೆ. ಏನು ರಾತ್ರಿ ಗಂಡ ಬಗ್ಗದಿದ್ರೆ ಕೆಲಸ ಆಗುದಿಲ್ಲ. ಹಗಲು ಹೆಂಡತಿ ಬಗ್ಗಿ ನಡಿಬೇಕು. ಯಾವುದಕ್ಕಂತ ನಾ ಕೇಳಿ, ನೀನು ಗಂಡನನ್ನು ಬೈ ಒಳಗೆ ಬುಟ್ಟಿನಲ್ಲಿ. ನಿನಗೆ ಆಚೆ ಮನೆಯ ಕತೆ ಗೊತ್ತುಂಟ? ಎಂತದು? ಒಂದು ಗಂಡ ಬೊಬ್ಬೆ ಹಾಕಿದ ಸಾಕೋ ಬೇಕೋ ಈ ಮನೆಯವರು ಹೇಳಿದ್ರು, ನೋಡಿ ಹೆಂಡತಿಯನ್ನು ನೋಡಿಕೊಳ್ಳುವ ಕ್ರಮ ನೋಡಿ, ಹಾಗೆ ನೋಡಿಕೊಳ್ಬೇಕು ಅಂತ. ಮಾತ್ರ ಹೊಡೆದದ್ದು ಹೆಂಡತಿ ಗಂಡನಿಗೆ, ಹೊಡೆದದ್ದು ಒಯ್ಯುಳಿ ಬೊಬ್ಬೆ ಹಾಕಿದ್ದು ಸಾಕೋ ಬೇಕೋ ಅಂತ. ಜನ ಗ್ರಹಿಸಿದ್ರು ಗಂಡನೇ ಹೆಂಡತಿ ಹೊಡೆಯುವುದು ಅಂತ. ಮರ್ಯಾದೆ ಹೋದ್ರು ಮಾನ ಉಳಿಸಿಕೊಳ್ಳುವುದು ಅಂತ. ಹಾಗ ನೀನು ಮತ್ತೆ ಹೀಗೆ ಬಜ 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 ಕುಣಿದು ನಾನು ಹೇಗಿರ್ಬೇಕು ಅಂತ ನೀವು ಹೇಳುದಲ್ಲ. ಏನು ಗೊತ್ತಾಯ್ತಲ್ಲ? ನನಗೆ ಮೂಗುಂಟು, ಕತ್ತರಿಸಿಕೊಳ್ಳಿ, ಇಟ್ಟುಕೊಂಡದ್ದು ಅದು ಮರ್ಯಾದೆಗೆ ದ್ಯೋತಕ ಗೊತ್ತು ನನಗೆ. ಕತ್ತರಿಸಲಿಕ್ಕೆ ನೀ ಶೂರ್ಪನಖಿಯ ಅಲ್ಲ, ನಾ ಲಕ್ಷ್ಮಣನ ಅದಲ್ಲ. ನನ್ನದು ಕತ್ತರಿಸ್ತೀನಿ ಹೇಳಿದ್ದಲ್ಲ. ಸೀತೆ, ನಾನು ರಾಮ. ನಿಮಗೆ ಅದೇ ಬರೋದು. ನಿಮಗೆ ಬೇಡ, ನಾನು ರಾಮ, ಆ ಕಾರಣದಿಂದ ನೀ ಸೀತೆ. ಬೇಡ, ಅದಾಗ್ಲಿಕ್ಕಿಲ್ಲ. ನಾನು ಲಕ್ಷ್ಮಿ ಆದ್ರೆ ಮಾತ್ರ ನೀವು ನಾರಾಯಣ, ನಾನು ಶಾರದೆ ಆದ್ರೆ ಮಾತ್ರ ನೀವು ಬ್ರಹ್ಮ. ಸರಿ, ನೀ ಲಕ್ಷ್ಮಿ ಆಗು. ಲಕ್ಷ್ಮಿ ಏನು ಕೇಳಿದ್ಲು ಗಂಡನ ಹತ್ರ? ಹೃದಯದಲ್ಲಿ ಸ್ಥಾನ ಕೊಡಿ. ಹೌದು, ನನ್ನ ಹೃದಯೇಶ್ವರಿ ಅಲ್ವ ನೀನು? ಎಂತದಕ್ಕೆ? ನಿಮ್ಮ ಅಲ್ಲೆಲ್ಲ ಬಂದು ಕೂತ್ಕೊಳ್ಳೋಳಲ್ಲ. ನಾನು ಅಷ್ಟು ಸಣ್ಣ ಸ್ಥಳದಲ್ಲೆಲ್ಲ ಕೂತ್ಕೊಳ್ಳೋಳಲ್ಲ. ನಾನು ಕೂತ್ಕೊಂಡ್ರೆ ತಲೆ ಮೇಲೆ ಕೂತ್ಕೊಳ್ಳಿ. ಎದೆಯಲ್ಲಿ ಕೂತ್ರೆ ಕಡಿವೆಲ್ಲ ಇಟ್ಟಾಗ ಅದಿತ್ತು. ಹಿಡ್ಕೊಳ್ಳಿ. ನಿತ್ಯ ನೀನು ಅರಿವವಳು ಹೇಳಿದ್ದು ನಾನು. ಅದೆಲ್ಲ ಆಗ್ಲಿಕ್ಕಿಲ್ಲ. ಅರಿಯುವುದು ತೊಳೆಯುವುದು ಮತ್ತೊಂದಲ್ಲ, ತೊಳೆಯುವುದು ಯಾವುದೂ ಅಲ್ಲ. ಈಗ ಯೋಚನೆ ಮಾಡಿ, ಬ್ರಹ್ಮನಿಗೆ ಸರಿಯಾದ ರೀತಿಯಲ್ಲಿ ಭಾರತಿ ಒದಗಿ ಬರದೇ ಇದ್ದರೆ ಜ್ಞಾನಪೂರ್ವಕವಾದ ಸೃಷ್ಟಿ ಆಗುತ್ತದ? ಬ್ರಹ್ಮ ಹೆಂಡತಿಯನ್ನು ಎಲ್ಲಿಟ್ಟುಕೊಂಡದ್ದು? ಎಲ್ಲಿಟ್ಟುಕೊಂಡ? ನಾಲಿಗೆಯಲ್ಲಿ. ಹೌದು. ವಾಗೀಶ್ವರಿ. ಹೌದು. ವಾಗ್ದೇವಿ. ಹೌದು. ಹೌದಾ? ನೀನು ನಾಲಿಗೆ ಉದ್ದ ಬಿಡ್ತಾ ಇದ್ದೀನಿ ನನ್ನ ಮುಂದೆ. ಎಂತದ್ದು ಉದ್ದ ಬಿಡ್ತಾ ಇದ್ದೀನಿ? ನನ್ನ ಇಷ್ಟ ಅಂತ ನನಗೆ ಮಾತಾಡಿ. ಆಯ್ತು, ಮಾತಾಡು. ನಿಮ್ಮ ಹಾಗೆ ನಿಮಗೆ ಅಷ್ಟೇ ಹೆಂಡತಿ. ಆ ಕೆಲಸ ಮಾಡು, ಈ ಕೆಲಸ ಮಾಡು, ಹಾಗೆ ಬಾ, ನೀವು ಎದೆ ಮುಂದೆ ಮಾಡಿಕೊಳ್ಳಿಕ್ಕಿಲ್ಲ. ಸೆರಗನ್ನು ಹೊಂದಿಕೊಂಡಿರು, ಅದೆಲ್ಲ ಕೇಳಿಕೊಂಡಿರುವವಳಲ್ಲ ನಾನು ಅಂತ ಹೇಳಿದ್ದು. ಗೊತ್ತಾಯ್ತಲ್ಲ? ಎಂತದು ಸ್ವರ ನನಗೆ ಏರ್ತದೆ. ಶ್ರುತಿ ಎಷ್ಟು ಬೇಕಾ ಶ್ರುತಿ ಏರಿಸ್ತೇನೆ. ಆಗುತ್ತದೆ ನೋಡ್ತೇನೆ. ನೋಡ, ನೀವು ನಾಳೆ ಸಿಗುದು ಅವರಿಗೆ, ನನಗೆ ನೋಡ್ತೇನೆ. ನೀವು ಮತ್ತೆ ಎಂತದು ಎತ್ತುಗಡೆ ಇವಳದ್ದು ನಾನೇ ಮಾಡ್ತೇನೆ. ಎಂತದು ಪದ ಇದು ಎಂತದ್ದು? ನಾನು ಹೇಳಲಿಲ್ಲ, ನೀನು ಹೇಳಲಿಕ್ಕೆ ಬಿಡುವುದೇ ಇಲ್ಲ. ಬೇಡ, ಹೇಳುದು ಬೇಡ ಅಂತ ಹೇಳಿ ನಾನು ಹೇಳಿದ್ರೆ ಮಾತ್ರ ಹೇಳಬೇಕು ನೀವು. ಈಗ ಪರೋಪಕಾರಾರ್ಥಾಯ ಇದಂ ಶರೀರಂ. ಈ ಶರೀರ ನಿನಗೆ ಉಪಕಾರ ಮಾಡ್ಲಿಕ್ಕೆ ಇರುವುದು. ಪರೋಪಕಾರಾರ್ಥಾಯ ವಹಂತಿ ನದ್ಯ. ಹೊಳೆ ಹರಿಯುವುದು ಯಾಕೆ? ಹೊಳೆ ಹರಿದು ಉಳಿದವರಿಗೆ ಉಪಕಾರಕ್ಕೆ. ಹೊಳೆ ಹರಿಯುವುದು ಉಪಕಾರಕ್ಕೆ. ಹೌದು. ಪರೋಪಕಾರಾಯ ಫಲಂತಿ ವೃಕ್ಷ. ಹೌದೌದು, ತೊನೆಯುವುದು. ಹೌದಾ? ವೃಕ್ಷದಲ್ಲಿ ಹಣ್ಣು ಬರುವುದು ಯಾಕೆ? ಪರೋಪಕಾರಾಯ ದುಹಂತಿ ಗಾವ. ಹೌದಾ? ಹಸು ಹಾಲು ಕೊಡುವುದು ಅದಕ್ಕಾಗಿ. ಹೌದೌದು, ಪರೋಪಕಾರಕ್ಕೆ. ಹೌದು. ಅದರ ಕಾರಣ ನಿಮ್ಮನ್ನು ಕಾಮಧೇನುವಿಗೆ ಹೋಲಿಸಿದ್ದಾರೆ, ಕಲ್ಪವೃಕ್ಷಕ್ಕೆ ಹೋಲಿಸಿದ್ದಾರೆ, ಹರಿಯುವ ಹೊಳೆಗೆ ಹೋಲಿಸಿದ್ದಾರೆ. ಪರೋಪಕಾರ. ಈಗ ಹಸುವಿಗೆ ಕೊಡುವುದು ಕಹಿ ಗೊಬ್ಬರ ಅಲ್ವೋ? ಹಾಲು ಕಹಿಯ? ಇಲ್ಲ. ತೆಂಗಿನ ಮರದ ಬುಡಕ್ಕೆ ಹಾಕುದು ಕಹಿ ಗೊಬ್ಬರ ಅಲ್ವೋ? ತೆಂಗಿನಕಾಯಿ ಒಳಗಿರುವುದು ಕಹಿ ನೀರ? ಹೌದಾ? ಹೊಳೆಯ ಮೇಲೆ ಯಾರೆಲ್ಲ ಕೂತ್ಕೊಳ್ತಾರೆ, ಮುಖ ತೊಳಿತಾರೆ, ಏನೆಲ್ಲ ತೊಳಿತಾರೆ ಅಂತ ಗೊತ್ತುಂಟ? ಹಾಗೆಂತ ತೀರ್ಥಕ್ಕೆ ಕೆಳಗಿನಿಂದ ಕೊಂಡೋಗುದಿಲ್ವಾ? ಹಾಗೆ ಅಶುದ್ಧತೆ ಇಲ್ಲ. ಹಾಗೆ ಹೆಣ್ಣಿನ ಮೂಲ. ಹೌದಾ? ಹೆಣ್ಣಿನ ಗೋತ್ರ. ಇದನ್ನು ಯಾವುದನ್ನು ತಿಳಿಲಿಕ್ಕಿಲ್ಲ. ನಾ ತಿಳಿದನಾ? ನೋಡಿ, ಅದೆಲ್ಲ ಬೇಡ. ನೀವು ನನ್ನನ್ನು ಬಣ್ಣದ ಮಾತುಗಳಿಂದ ರಂಜಿಸುವುದು ಬೇಡ, ಅಥವಾ ಒಪ್ಪಿಸುವುದು ಬೇಡ. ಉಳಿದವರ ಮನೆ ಹೇಗೋ, ಉಳಿದವರ ಮನೆ ವಾರ್ತೆ ಹೇಗೋ, ಉಳಿದ ಗಂಡ ಹೆಂಡತಿ ಹೇಗೋ ನನಗೆ ಗೊತ್ತಿಲ್ಲ. ಈ ಮನೆಯಲ್ಲಿ ಇವತ್ತಿನಿಂದ ಬದಲಾದಂತ ನಿಯಮ ಹೇಳ್ತೇನೆ ಕೇಳಿ. ನಾ ಹೇಳಿದಂತೆ ನೀವಿರಬೇಕಲ್ಲದೆ ನೀವು ಹೇಳಿದ್ದನ್ನು ಕೇಳಿಕೊಂಡಿರುವವಳಲ್ಲ. ದಾಸ್ಯತ್ವವನ್ನು ಒಲ್ಲೆ ಅಂತ ಹೇಳಿದದಕ್ಕೆ ಪಿತಾರ್ಕ್ಷತಿ ಕೌಮಾರಿಯೇ ಭ್ರತಾರ್ಕ್ಷತಿ ಯೌವನೆ. ವಾರ್ಧಕ್ಯ ಮಕ್ಕಳು ರಕ್ಷಣೆ ಮಾಡುವುದು ಹೀಗೆಲ್ಲ. ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಅದಕ್ಕೆಲ್ಲ ಏನು ಮಾಡುದು? ಸಿಗಬೇಕಿತ್ತು ಕೆಲವುದಕ್ಕೆ ಗಡ್ಡ ಬಂದ್ರೆ ಯಾರಿಗೂ ಲಾಭ ಇಲ್ಲ, ಕೆಲವು ಕೆಚ್ಚಲಿನಲ್ಲಿ ಹಾಲಿದ್ರೆ ಊರಿಗೆ ಪ್ರಯೋಜನ ಇಲ್ಲ. ಗೊತ್ತುಂಟು ಯಾವುದಕ್ಕಂತ ಹೇಳಿದ್ದೀನಿ. ನೀನು ಗೊತ್ತಾಯ್ತು, ನನಗೆ ಗೊತ್ತಾಯ್ತು. ಆದ್ರಿಂದ ಆಗ ಹೇಳಿದ್ದು ನಮ್ಮ ದಾಸಿ ಅಲ್ಲ, ನೀವು ಗಂಡನ ಹೆಂಡತಿ ಅಂತ ಗೊತ್ತಿತ್ತು. ಇವತ್ತಿನಿಂದ ಹೇಳಿ. ಎಡಬದಿಯಿಂದ ಎದ್ದೀಯೋ ಬಲಬದಿಯಿಂದ ಎದ್ದೀಯೋ? ಇಲ್ಲ, ನೇರ ಎದ್ದೆ. ಕೂಡ್ತದೆ ನನಗೆ ಕೂಡ್ತದೆ ಎಡಬದಿ ಬಲಬದಿ. ನೀನು ಕೈ ಊರಿ ಎದ್ದೀಯೋ ಕಾಲು ಊರಿ ಎದ್ದೀಯೋ? ಇಲ್ಲ, ಕಾಲ ಮೇಲೆ ಹಾರಿಸಿ ಎತ್ತದ್ದು. ಹೆಣ್ಮಕ್ಳು ಕಾಲು ಮೇಲೆ ಮಾಡ್ಲಿಕ್ಕಿಲ್ಲ. ಇಲ್ಲ, ಸೀರೆ ಗಟ್ಟಿ ಹಿಡ್ಕೊಂಡಿದ್ದೆ. ನಿಮಗೆ ನಿದ್ದೆ ಬಂದಿತ್ತು ನೋಡಿ, ಬೇರೆ ಯಾರು ಇಲ್ಲಲ್ಲ. ಅದಕ್ಕೆ ಮರ ಹತ್ಬಾರದು ಅಡುದು. ಎಂತದ್ದು ಮರ ಹತ್ಬಾರದು ಅಂತ? ಹೆಣ್ಣು ಮಕ್ಕಳು ಎಲ್ಲ ಕೆಲಸ ರಂಗದಲ್ಲಿ ಇದ್ದಾರೆ, ಅದೊಂದು ಮಾತ್ರ ಇಲ್ಲ ಇದು ತನಕ. ನಾಳೆ ಅದನ್ನು ಪ್ರಥಮ ಮಾಡುದೇ ನಾನು. ಬೇಡ, ಹುಡುಗರು ಮರದ ಬುಡದಲ್ಲೇ ಕೂತ್ಕೊಳ್ತಾರೆ. ನೋಡಿ,
ನಿಮಗೆ ಆ ಮರ ಇಷ್ಟೆಲ್ಲ ನೀವು ಇನ್ನು ಮನೆಯಲ್ಲಿ ಮಾತಾಡ್ತಾ ಇದ್ರೆ ಅಲ್ಲಿ ಮರದ ಕಟ್ಟೆ ನಿಮಗೆ ಗತಿಯಾಗುತ್ತದೆ. ನಾ ಹೇಳಿದಷ್ಟು ಮಾತ್ರ ಮಾತಾಡಿಕೊಂಡಿದ್ರೆ ಹೆಣ್ಣು ಸ್ವಲ್ಪ ಬಿಸಿ ಬೇಕು, ಇಲ್ಲದಿದ್ರೆ ಒಲೆಗೆ ಬೆಂಕಿ ಹಿಡಿಯುವುದಿಲ್ಲ. ಸುಮ್ಮನೆ ಎಂತದ್ದೋ ಮಾತಾಡಿದಕ್ಕೆ ನೀವು ನನ್ನನ್ನು ಬಿಸಿ ಅಂತ ಹೇಳುದು ಎಂತದಕ್ಕೆ? ನಿಮಗೆ ಬೇಕಾದನ್ನು ಮಾಡಿಕೊಡದೇ ಇರುವವಳ ನಾನು. ಸುಮ್ಮನೆ ಈಗ ಬಿಸಿ ಬಿಸಿ ಅಂತ ಹೇಳುವಂಥದ್ದು ಎಂತದುಂಟು? ಈಗ ನಿಮ್ಮ ಮೇಲೆ ಗೌರವ ಇಲ್ಲದೆ ನಾನು ಮಾತಾಡೋದು ಮಾಡಿ. ನಮ್ಮಲ್ಲಿ ದೈವದ ಬಾಧೆ ಇಲ್ಲಲ್ಲ. ನೀವು ಮೊದಲು ಹೋಗಿ ಆ ಚೌಡಿಗೆ ಒಂದು ಹಣ್ಣು ಕೈ ಕೊಟ್ಟು ಬನ್ನಿ. ಸರಿಯಾಗಿ ಚೌಡಿ ಇಲ್ಲಿ ಬಂದದ್ದೇನು ಅಂತ ನನಗೆ ಅಲ್ಲಿ ಒಳಗಡೆ ಕೆಲಸ ಉಂಟು. ಆದ್ರೂ ಒಂದು ಏನಿದ್ದರು ನಾ ಹೇಳಿದಾಗ ನೀವು ಕೇಳಿಕೊಂಡಿರ್ಬೇಕು. ಅಂತ ನೀ ಮಾಡಿದ್ದನ್ನು ನಾ ತಿನ್ಬೇಕು ಅಷ್ಟೇ. ಮತ್ತೆ ಅದು ಬೇಕು ಇದು ಬೇಕು ಅಂತ ಹೇಳಲಿಕ್ಕಿಲ್ಲ, ಗೊತ್ತಾಯ್ತಲ್ಲ? ನನಗೆ ಆ ದಿವಸ ಮದುವೆ ಮಂಟಪದಲ್ಲಿ ಸರಿ ಊಟ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇವತ್ತೊಂದು ಒಳ್ಳೆ ಮದುವೆ ದಿವಸದ ಹಾಗೆ ಒಂದು ಅಡುಗೆ ಮಾಡಿಕೊಂಡು ಒಟ್ಟಿ ಕೂತು ಊಟ ಮಾಡುವಂತ ಮಾಡಿದ್ರೆ ಆ ದಿವಸ ಊಟ ಮಾಡ್ಬೇಕಂತ ತುತ್ತು ಹಿಡಿಯುದು ಇದು ಕಂಡು ಬಿಟ್ಟು ನನ್ನನ್ನು ನೋಡುದು. ಎಷ್ಟು ತಿಂತದೆ ಅಂತ ಹೇಳ್ಕೊಂಡು ಹೆಣ್ಣು ಮಕ್ಕಳನ್ನ ನೋಡದಿದ್ದ ಸಂತಾನ ಇದು. ಹೆಂಗಸರು ಗಂಡಸರು ಉಣ್ಣುವ 4 ಪಾಲು ಉಂಟಾರೆ. ಹೌದು. ಹೆಂಡಸರಿಗೆ ಕಾಮಾರು ಬಟ್ಟು. ಹೌದು. ಆದ್ರೆ ಬುದ್ಧಿ ಮೊಣಕಾಲಿನಿಂದ ಕೆಳಗೆ. ಯಾರ ಮೊಣಕಾಲು ಕೇಳಬೇಡ. ಅಲ್ಲ, ಅದವರವರದ್ದೇ. ಹೌದಾ? ಹೌದು. ಹಾಗೆ ಮೊಣಕಾಲಿನವರೆಗೆ ಬೇಡ ಆಡ್ತಾರೆ, ಆಮೇಲೆ ಬೇಗ ಆಡ್ತಾರೆ. ಅದೆಂತದ್ದು ನಾ ಹೇಳುದಿಲ್ಲ. ಹೌದಲ್ಲ? ಇದು ನನಗೆ ನನ್ನ ಗುರುಗಳು ಹೇಳಿದ್ರು. ನಿಮ್ಮ ಗುರುಗಳು ಹೇಳಿದ್ರು. ಆ ಗುರುಗಳು ಸಿಕ್ಕಿದಾಗ ಅದಕ್ಕೆ ಉತ್ತರ ನಾನು ಹೇಳಿದೆ. ಗೊತ್ತಾಯ್ತಾ? ನಾನು ಹೇಳಿದಾಗೆ ಕೇಳಿಕೊಂಡಿರ್ಬೇಕು, ಆಯ್ತಲ್ಲ? ಮೆಲ್ಲಗೆ. ಎಂತದ್ದು? ನನಗೆ ಬೈಯುವುದಿದ್ರು ಮೆಲ್ಲಗೆ ಬೈ. ನನ್ನ ಸ್ವರ ಅಂತ ಹೇಳ್ತಾನ ನಾನು. ಹೇಳ್ತದೆ ಅಂತ ಹೇಳಿದ್ದು ಮೆಲ್ಲ ಕೆಳಗೆ. ಈ ವರ್ಷ ಚೌಡಿಗೆ ನಾನು ನೃತ್ಯ ಸೇವೆ ಮಾಡಿಸ್ತೇನೆ. ಅದು ಇಲ್ಲೇ ಮಾಡಿಸ್ತೇನೆ. ಸಮಸ್ಯೆಯಲ್ಲಿದ್ದೇನೆ. ನಿಮ್ಮ ರಕ್ಕತಕ್ಕೆ ಮುಗಿಲಿಲ್ಲ. ಶಿವನೇ ತಪ್ಪಿದೆ ನಕಟೆಲ್ನ ಸೌಜನ್ಯವನ್ನೀಕೆ ತಪ್ಪಿದೆ ನಕಟೆಲ್ನ ಸೌಜನ್ಯವನ್ನೀಕೆ ತಪ್ಪಾಗಿ ತಿಳಿಯುದುರೇ ಮಡದಿ ಇಪ್ಪಳೆಂಗೈವೆ ಪ್ರಚಾರವಾದರೆ ಹಾದ್ಯ ಒಪ್ಪದು ಬಾಳ್ವೆಯು ಜಗದಿ. ಸ್ವಾಮಿ, ನನ್ನನ್ನು ನೋಡಿ ಕಲಿಬೇಕು. ಹೌದಾ? ನಾನು ಪ್ರತಿಯೊಬ್ಬರಿಗೂ ಕಿವಿ ಮಾತು ಹೇಳ್ತೇನೆ. ಹೌದು. ಗೃಹಸ್ಥಾಶ್ರಮ ಶ್ರೇಷ್ಠ ಅಲ್ಲ. ಇದರ ಎತ್ತಗಡೆ ಆಗಿದ್ದು ಗೃಹಸ್ಥಾಶ್ರಮವು ಧನ್ಯ. ಹೌದು. ಈಗ ಹೇಳ್ತೇನೆ, ಹುಡುಗರೇ ಜನ್ಮದಲ್ಲಿ ಮದುವೆ ಆಗಬೇಡಿ. ಮದುವೆ ಆಗಬೇಡಿ ಹೇಳಿದ್ದಾನೆ, ಉಳಿದದ್ದು ಹೇಳಿಲ್ಲ. ನಿಮ್ಮ ಸ್ವಾತಂತ್ರ್ಯಕ್ಕೆ ಬಿಟ್ಟದ್ದು. ಸರಿ. ಪ್ರಪಂಚದಲ್ಲಿ ನಾಳೆ ಒಂದು ದಿವಸಕ್ಕೆ ಮಾತ್ರ ಒಟ್ಟಿಗಿರುವಂತ ಹೇಳುವ ಕಾಲ ಬರ್ತದ ಅಂತ ಕಾಣ್ತದೆ. ಏನಿಲ್ಲ. ನಮ್ಮ ಮನೆಯ ಚೌಡಿ ದೇವಿಗೂ ಇಷ್ಟು ಮೈಯಲ್ಲಿ ಬರುವುದಿಲ್ಲಲ್ಲ. ಪ್ರತ್ಯಕ್ಷ ಅನುಭವ. ಮುಳ್ಳು ಮುತ್ತುಗದ ಮರಕ್ಕೆ ಮುತ್ತು ಕೊಟ್ಟಾಗಾಯ್ತು. ಪ್ರಥಮ ಚುಂಬನಂ ನಿಮ್ಮ ಅನುಭವ, ನನ್ನದು ಅನುಭವ ಒಂದೇ, ಗದಲ್ ವ್ಯತ್ಯಾಸ ಇಲ್ಲ. ನೀವು ಹಾಡುವವರು, ನಾನು ಕುಡಿಯುವವ. ಈ ರಂಗಭೂಮಿಯ ಅವಸ್ಥೆ ಅದು. ನೋಡುವವರಿಗೆ ನಗೆ ಬರ್ತದೆ, ನಮ್ಮ ನೋವು ಗೊತ್ತುಂಟಾ? ಆದ್ರೆ ನೀವೊಂದು ಸ್ವಲ್ಪ ಪಾಪ ಆದ್ರೆ, ಸ್ವಲ್ಪ ಪಾಪ ಆದ್ರೆ. ಸ್ವಾಮಿ, ನಾನು ಒಂದ್ ಹೇಳ್ತೇನೆ, ಇದು ಪಾಪ. ಯಾರ ಪಾಪ? ನಾನು ಪಾಪ ಆಗದ ಕಾರಣ ತಾಪ. ಮೈ ಬಿಸಿ ಆಗ್ತದೆ, ತಾಪ. ಆದ್ರೆ ಬಿಸಿ ತಣಿಸುವುದೆಲ್ಲಿ? ಈ ಯಜ್ಞಕುಂಡಕ್ಕೆ ಹಾರಿದ್ರೆ ಹೌದಾ, ಉತ್ತರ ಕ್ರಿಯೆ ಮಾಡಬೇಕಿತ್ತು. ಆದಿತ್ತು 11ರಲ್ಲಿ ಅಷ್ಟೇ. ಹೌದಾ? 13ರಲ್ಲಿ ವೈಕುಂಠ ಆದಿತ್ತು. ಎಷ್ಟು ದಿನ ಈ ವೈಕುಂಠ? ಸುಮ್ಮನೆ ದಾಸರು ಹೇಳಿದ್ದಲ್ಲ. ನೋಡಿ, ಒಂದೊಂದು ಮಾತು, ತಲೆ ಮೇಲಿನ ಮಾತು. ಅದಕ್ಕೆ ಹೆಣ್ಮಕ್ಕಳನ್ನು ನಾವು ಪಾಠಶಾಲೆ ಕಲಿಸಬೇಡಿ, ಓದಿಸಬೇಡಿ. ಹೋದವಳು ಮತ್ತೆ ಬರ್ತಾಳೆ ಅಂತ ಧೈರ್ಯ ಇಲ್ಲ. ಬರ್ತಾಳೆ ಅಂತ ಧೈರ್ಯ ಇಲ್ಲ. ನಾನಾದ ಕಾರಣ ಮನೆಯ ಬಾವಿ ನೋಡ್ಲಿಲ್ಲ. ನೀವಾದ್ರೆ ಮನೆಗೆ ಬಾವಿ ಬೇಡ ಹೇಳ್ತಿದ್ರು. ಬಾವಿ ಇಲ್ಲದ ಮನೆಯಲ್ಲಿ ಮನೆ ಕಟ್ಟಿ. ಮೊದಲು ಬಾವಿ ತೆಗೆಯುವುದು, ಆಮೇಲೆ ಮನೆ ಕಟ್ಟುವುದು. ನಾ ಹೇಳುವುದು, ಮನೆ ಕಟ್ಟಿದ ಮೇಲೆ, ಮದುವೆ ಆದ ಮೇಲೆ ಬಾವಿ ತೆಗೀರಿ. ಯಾಕೆ ಯಾಕೆ ಬಾವಿ ತೆಗೆಯುವುದು? ಹಾರ್ಲಿಕ್ಕೆ. ಇದರ ಹೊಂಡ ತೆಗೆಯುವ ಕೆಲಸ ಇಲ್ವಾ? ಮತ್ತೆ ಅಲ್ಲಿವರೆಗೆ ಸ್ಥಿತಿ ಬಂದಿದೆ ಸ್ವಾಮಿ. ಬೇಕಾ ಮದುವೆ?
ಬೇಕೋ ಕೇಳಿದ್ದೆ ನಾನು. ಒಂದು ಮದುವೆಯಲ್ಲೇ ಬೇಡ ಅಂತಾಗಿದೆ, ಎರಡನೇದ್ ಮನಸ್ಸು ಮಾಡ್ಲಿಕ್ಕೆ ಒಂದನೇದ್ದೇ ಬೇಡ, ಎರಡನೇದ್ದು. ಅಯ್ಯೋ ದೇವರೇ, ಸತ್ತ ಅಪ್ಪನಿಗೆ 3 ಪಿಂಡ ಇಡುವ ಅಂತ ನಾನು ಆಲೋಚನೆ ಮಾಡಿದ್ದು, ಒಂದು ಗೃಹಸ್ಥಾಶ್ರಮ ಆಗಲಿ ಅಂತ. ನನಗೆ ಕಾಣ್ತದೆ ನನಗೇ ನಾ ಪಿಂಡ ಇಡಬೇಕು ಅಂತ ಆತ್ಮಶ್ರಮ. ಸ್ವಾಮಿ ದೇವರಾಣೆಗೂ ಹೇಳ್ತೇನೆ, ನನ್ನ ವೈರಿಗೂ ಮದುವೆ ಬೇಡ, ನೀವು ಆದ್ರೆ ಬಿಡುದೊಳ್ಳೇದು, ಇಲ್ಲದಿದ್ದರೆ ಆಗದಿಲ್ಲ. ಬಿಡ್ಲಿಕ್ಕೆ ಮಂತ್ರ ನನ್ನ ಹತ್ರ ಉಂಟು, ಹುಟ್ಟಿನಲ್ಲಿ ಕೇಳಿ ಬಿಡುವುದು ಹೇಗೆ ಅಂತ. ಬಿಡ್ಲಿಕ್ಕೆ ಮಂತ್ರ ಉಂಟು, ಆಗ್ಲಿಕ್ಕೂ ಮಂತ್ರ ಉಂಟು ನನ್ನಲ್ಲಿ. ಅಯ್ಯೋ ದೇವರೇ, ಎಂಥದ್ದಿದು? ಹೌದಪ್ಪ, ನನಗೆ ಎಂಥದ್ದೆಲ್ಲ ಕಾಣ್ತದೆ ಅಂತ ಇಲ್ಲ. ಇವಳು ಏನು ಸ್ವರ, ಒಳ್ಳೆ ಸ್ವರ. ಅಲ್ಲ, ನನಗೆ ಅಂತರ್ಪಟ ತೆಗೆಯುವಾಗ ಇವಳಿಷ್ಟು ತೋರ ಅಂತಲೇ ಗೊತ್ತಾಗ್ಲಿಲ್ಲ. ನಾ ಹೇಳಿದಲ್ವ ಕಣ್ಣು ತುಂಬಿದ್ದಾಳೆ ಅಂತ, ಕಣ್ಣು ತುಂಬದು ಬಿಡಿ. ಹೌದಪ್ಪ, ನಾನು ಅವಳು ಎದುರು ನಿಂತರೆ ಯಾವನಿಗೂ ಭಾವಚಿತ್ರ ತೆಗೆಯುವಾಗ ನಾನು ಬರ್ಲಿಕ್ಕೆ ಇಲ್ಲ. ನಾ ಒಟ್ಟಿಗೆ ನಿಂತರೆ ಅಕ್ಕ ತಮ್ಮನಾಗೆ ಕಾಣೋದಲ್ವ? ಇವಳು ದೊಡ್ಡಕ್ಕನ ಅಂತ ಕೇಳಲಿಕ್ಕಿಲ್ಲ, ನನಗೆ ಒಟ್ಟಿಗೆ ಹೋಗ್ಲಿಕ್ಕೂ ಉಪಾಯ ಇಲ್ಲ. ನನ್ನನ್ನು ಹೊತ್ತುಕೊಂಡು ಹೋದಾಳು ಅವಳು. ಹೌದು, ಬಾವಿಗೆ ಹಾಕಿದ್ರು ಹಾಕಿದಾಳು. ನನ್ನನ್ನೊಂದು ಗಮನಿಸಿ ನೀವು. ಬೇಡ ಇತ್ತು, ಇಡೀ ನನ್ನನ್ನು ಹಾಳು ಮಾಡಿದ್ದವರು ಯಾಕೆ? ನನಗೊಬ್ರು ಉಪದೇಶ ಮಾಡಿದ ನನ್ನ ಗುರುಗಳಿದ್ದಾರೆ, ನಾನು ಬೇಡ ಹೇಳಿದ್ದೇನೆ, ನನಗೆ ಬೇಡ ಮದುವೆ, ನನಗೆ ಬೇಡ ಮದುವೆ. ಅವರು ಹೇಳಿದ್ದಾರೆ, ಇಲ್ಲ ನೀನು ಈ ಸಲ ದಾರಿಯಲ್ಲಿ ಹಾಕಬೇಕು, ನಿನ್ನನ್ನು ದಾರಿಯಲ್ಲಿ ಹಾಕಬೇಕು ನಿನ್ನನ್ನು. ಅವರು ಹೇಳಿದ್ರು ಮದುವೆ ಆದ್ರೆ ಒಂದು ದಾರಿಗೆ ಬರ್ತಾನೆ, ಮದುವೆ ಆಗದೆ ಇದ್ದವ ದಾರಿ ತಪ್ತಾನೆ ಅಂತ. ನನ್ನನ್ನು ದಾರಿಯಲ್ಲಿ ಹಾಕಿದ್ರಲ್ಲ ಇವರು. ಅಯ್ಯೋ ದೇವ್ರೇ, ಸಿಗಬೇಕು ಅವರು ಗುರುಗಳು ನನಗೆ ಎಲ್ಲಿಯಾದ್ರು. ಎಂದು ದುಃಖಿತನಾಗಿ ಮುಂದು ಕಾಣದೆ ಮುನಿ ಕಂದಿ ಕೊಂಗೆಟ್ಟಿರಲಾಗ ಬಂದನು ಕೌಂಡಿನ್ಯ ಕಂಡು ತಾಲಕಗ, ಬಂದನು ಕೌಂಡಿನ್ಯ ಕಂಡು ತಾಲಕ ನೋಡ ಎಂದನೇ ನೀದು ನಿಂತೋ. ಸುತ್ತು ಕಡಿಮೆ ಆಯ್ತು, ಇನ್ನು ಅರ್ಧ ಉಂಟು. ನಿನ್ನ ಗುರುಮಠದಲ್ಲೇ ಹೀಗಾಗಿಲ್ಲ. ಅಗ್ರತಃ ಪೃಷ್ಠತಃ ನಮಸ್ಕಾರ. ಸರಿ ಸರಿ, ಹೌದೌದು, ನೀವು ಅದೇ ಭಾಷೆಯಲ್ಲಿ ಹೇಳುವುದೇ ಪೃಷ್ಠತಃ. ನನ್ನ ಶಿಷ್ಯನಾಗಿ ಒಂದು ಶಬ್ದ ಇರಲಿ, ಮತ್ತೊಂದು ಶಬ್ದ ಅದೇ ಭಾಷೆಯಲ್ಲಿ ಹೇಳುವುದೇ ನಮಸ್ಕಾರ. ಅವಾಗಲ ಕೆಲವುದನ್ನೆಲ್ಲ ಎಲ್ಲರಿಗೂ ಅರ್ಥ ಆಗುವಾಗ ಹೇಳ್ಬಾರ್ದು, ನಮಗೆ ಅರ್ಥ ಆಗಿರ್ಬೇಕು ಅಷ್ಟೇ ಅಷ್ಟೇ. ಹೌದಾ? ಎಲ್ಲರಿಗೂ ಅರ್ಥ ಆದ್ರೆ ಬರುವ ಸಲ ಇದಾಗುದಿಲ್ಲ, ಅದಕ್ಕೆ ಅರ್ಥ ಆಗದಿದ್ದವರು ಬರುವ ಸಲ ಬರ್ತಾರೆ. ಮತ್ತೆ ಮತ್ತೆ ಹೋಗುದು ಯಾಕೆ? ಅರ್ಥ ಆಗದೆ ಇದ್ರೆ ನಡಿಬೇಕಲ್ಲ ಜೀವನ. ಒಬ್ಬ ಹೇಳಿದ್ರಂತೆ ಯಾಕೆ ಅಂತ, ಬದುಕಬೇಕಲ್ಲ ಹೇಳಿದ. ಮತ್ತೊಬ್ಬರು ಹೇಳಿದ್ರಂತೆ ಬೇಡಲ್ಲ ಇದೆಲ್ಲ ಅಂತ, ಮರ್ಯಾದೆಯಲ್ಲಿ ಬದುಕುವುದೊಳ್ಳೆದ ಅವಳೇದಂತೆ, ಮರ್ಯಾದೆಯಲ್ಲಿ ಬದುಕಲಿಕ್ಕೆ ಬೇಕಾಗಿ ಇದನ್ನು ಮಾಡುದು ಅಂತ. ಇದಿದ್ರೆ ಮರ್ಯಾದೆ ಹೇಳು. ಹೌದೌದು, ಲೋಕೋ ಭಿನ್ನ ರುಚಿ. ಅಯ್ಯೋ ಸ್ವಾಮಿ, ನೀನು ನಮಸ್ಕಾರ ಮಾಡಿದಕ್ಕೆ ಸದಾ ಸರ್ವದ ಮನಃಶಾಂತಿ ಸ್ಥಿರ ಪ್ರಾಪ್ತಿರಸ್ತು. ಹೌದು, ಹೆಸರು ಹಾಗೆ ಇಡಬೇಕಷ್ಟೇ, ಶಾಂತಿ ಅಂತ. ಹಾಗೆ ಹೆಸರಿದ್ದವಳ ಮನೆಯಲ್ಲಿ ಶಾಂತಿ ಇಲ್ಲಲ್ಲ. ಹಾಗಿದ್ರೆ ಆತ್ಮಕ್ಕೆ ಇರ್ಲಿ. ನನಗೆ ಇನ್ನು ಆತ್ಮವೇ ಮಾತಾಡಲ್ಲ. ದೇಹ ಇದನ್ನ ಬಯಸದೇ ಇದ್ದಾಗ ನೀನು ನನ್ನ ಹಾಗೆ ಸನ್ಯಾಸಾಶ್ರಮಕ್ಕೆ ಹೋದಿ. 4 ದಿವಸ ಕಳೆದ್ರೆ ಅಂತರಾತ್ಮ ಮಾತಾಡ್ತದೆ, ಮತ್ತೆ ಪ್ರೇತಾತ್ಮ ಮಾತಾಡ್ತದೆ. ಈಗ ಹಾಗೆ ಒಬ್ಬನೇ ಮಾತಾಡೋ ಅಭ್ಯಾಸ ಮಾಡಿದ್ಯಾ? ನನಗದು ಗೊತ್ತಾಗುದಿಲ್ಲ, ಅದು ಮತ್ತೊಬ್ಬನಿಗೆ ಗೊತ್ತಾಗಬೇಕಷ್ಟೇ. ಒಬ್ಬನೇ ಮಾತಾಡೋದು, ಅವನಿಗೆ ಗೊತ್ತಾದ್ರೆ ಅವನು ನಿಲ್ಲಿಸ್ತಾನೆ. ಆಚೆ ಹೇಳುದು ಈಗೀಗೇನು ಒಬ್ಬನೇ ಮಾತಾಡೋದು ಅಂತ. ಹೌದಾ? ಆವಾಗ ನಾವು ಒಬ್ಬನೇ ಮಾತಾಡೋದು ಗೊತ್ತಾಯ್ತಾ? ನಿನಗೆ ಗೊತ್ತಾ? ಅವನಿಗೆ ಗೊತ್ತಾದ್ರೆ ಅವನು ನಿಲ್ಲಿಸ್ತಾನೆ. ಹೌದೌದು, ಹುಚ್ಚನಿಗೆ ಹುಚ್ಚು ಬಿಡುದು ಯಾವಾಗ ಅಂತ ಗೊತ್ತುಂಟ ಗುರುಗಳೇ? ನೀವೇ ಹೇಳಿದ್ದನ್ನು ನಾ ಹೇಳುದೀಗ. ಮದುವೆ ಆದ್ಮೇಲೆ ಹುಚ್ಚು ಬಿಡ್ತದೆ, ಹುಚ್ಚು ಬಿಟ್ಟ ಮೇಲೆ ಮದುವೆ ಆಗ್ತದೆ ಅಂತ ಹೇಳಿದ್ದೆ ನನಗೆ ಬೇಗ ಆಯ್ತು. ಬೇರೆ ಹುಚ್ಚು ಬಿಟ್ಟದ್ದು ಬೇಗ ಆಯ್ತಾ? ಹುಚ್ಚು ಬಿಡದೆ ಮದುವೆ ಆಗುದಿಲ್ಲ, ಮದುವೆ ಆಗದೆ ಹುಚ್ಚು ಬಿಡುವುದಿಲ್ಲ. ಇದಿಷ್ಟು ನಾನು ಹೇಳ್ತೇನೆ. ಮದುವೆ ಆದ್ರೆ ಹುಚ್ಚು ಹಿಡಿಯುತ್ತದೆ, ಮದುವೆ ಆಗದೆ ಇದ್ರೆ ಆ ಹುಚ್ಚು ಹೆಚ್ಚಾಗ್ತದೆ. ಹೌದು, ಹಾಗಿದ್ರೆ ಏನ್ ಮಾಡ್ಬೇಕಾಯ್ತು? ಹೌದು, ಮದುವೆ ಆದ್ರೆ ಮನೆಯಲ್ಲೇ ಹುಚ್ಚ, ಮದುವೆ ಆಗದಿದ್ರೆ ಊರಿಡಿ ಹುಚ್ಚ. ಹಾಗಿದ್ರಿ ಇನ್ನು ಬರುವ ಶಿಷ್ಯರು ಯಾವ ಗುರುಮಠ ಅಂತ ಆಯ್ಕೆ ಮಾಡ್ತಾರೆ? ನಾನಾದ ಕಾರಣ ನಿಮ್ಮೊಂದು ಮಠದಲ್ಲಿ ಬದುಕಿದೆ. ಹೌದೌದು, ನನ್ನನ್ನೊಂದು ದಾರಿಗೆ ಹಾಕಿದ್ರಿ ಸ್ವಾಮಿ ನೀವು. ನಾನು ಹೇಳಿಲ್ವಾ ನಿನ್ನ ಈ ಸರಿ ಒಂದು ದಾರಿ? ನೀವು ಬಹಳ ಮಂದಿಯನ್ನು ದಾರಿಯಲ್ಲಿ ಹಾಕಿದ್ದೀರಿ. ಹೌದೌದು, ಅದರೊಟ್ಟಿಗೆ ನಾನು ಅಲ್ವಾ? ಈಗ ನನ್ನ ಸಂತೋಷ ಆಗ್ತಾ ಉಂಟು. ಆದ್ರೆ ನಿನ್ನ ಮುಖ ನೋಡಿದಾಗ ಏನೋ ಅನುಮಾನ ಕಾಣ್ತಾ ಉಂಟು. ಮನಸ್ಸಿಗೆ ಕೈ ಯಾವತ್ತು ಶೋಕ ಇಲ್ಲದೆ ಇರುವ ನೀನು ಅಶೋಕದಾಗಿರ್ತೆ ಅಂತ ತಿಳ್ಕೊಂಡಿದ್ದೆ. ಹಾಗೆ ಹೆಸರಿಟ್ಟವ ಯಾರು ಅಂತ ನೋಡ್ಬೇಕು. ಅಲ್ಲ, ಇದು ಶೋಕಕ್ಕೆ ಇಟ್ಟದ್ದು, ವಿರುದ್ಧಾರ್ಥಕವಾಗಿ ಅಶೋಕ ಅಂತ ಹೇಳಿದ್ದು.
ಅದೇ ವಿರುದ್ಧ ಅರ್ಥದಲ್ಲಿ ನನಗೆ ಸಂತೋಷ ಉಂಟೋ ಇಲ್ವೋ. ಕ್ಷೀರಸಾಗರ ಭಟ್ರ ಮನೆಯಲ್ಲಿ ಮಜ್ಜಿಗೆ ನೀರಿಗೆ ತತ್ತವರು ಹೇಳಿದಾಗ ಹೆಸರು ಕ್ಷೀರಸಾಗರ ಭಟ್ರ, ಹೆಸರಿಟ್ಟಂತೆ ಸುಂದರಿ 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 ಅಂತ ಹೆಸರಿಟ್ರು. ಹೌದಾ? ಬರುವಾಗ ಹೀಗೆ ಬರ್ತಾ ಇದ್ದಾಳು ಉಪ್ಪಿನಕಾಯಿನ ಸೌಟಿನಾಗೆ. ಹಾಗಾದ ಕಡೆ ಹೆಸರಾದ್ರೂ ಸೌಂದರ್ಯದಲ್ಲಿ ನಾಗವೇಣಿ ಅಂತ ಹೆಸರಿಟ್ರು. ಹೌದಾ? ಜಡೆ ಮೂಷಿಕವೇಣಿ. ಹೌದೌದು, ಆಯ್ತು ಹೇಳುವ ತೊಂದ್ರೆ ಇಲ್ಲ. ಹಾಗೆ ಆಗಲಿ ಅಂತ ಆಶಯದಲ್ಲಿ. ಹಾ ಹೌದೌದು, ಹಾಗಾಗ್ಲಿ ಅನ್ನೋ ಲೆಕ್ಕ ಆಶಯದಲ್ಲಿ ಅಟ್ಟೆ. ಹೌದೌದು ಅಲ್ವಾ? ಹೌದೌದು. ಯಾಕೆ ಹೇಳಿದ್ದು? ಯಾವತ್ತು ಸಂತೋಷದಲ್ಲಿ ಇರುವವ ನೀನು ಅಲ್ವಾ? ಎಷ್ಟು ನಗುನಗುತ್ತಾ ಮಾತಾಡ್ತಾ ಇದ್ದವು ನೀನು. ಇವತ್ತ ಈಗ ಮತ್ತೆ ಅದು ಸ್ವಾಮಿ ನೀನು ಈ ರೀತಿ ನಗೆ ಆಡಿದ್ರೆ ನೀನು ಇತ್ತಿತ್ತಲಾಗ ಒಬ್ಬನೇ ಮಾತಾಡ್ತಾ ಇದ್ದದ್ದು ಹೌದು ಅನ್ನೋ ನಿಖರ ಆಗ್ತದೆ. ಹೀಗೆ ನಗೆ ಆಡಿದ್ರೆ ಅದೇ ಅರ್ಥ ಕೊಡ್ತದೆ. ಇದು ಮದುವೆ ಆದ್ರೂ ಹುಚ್ಚಿ ಬಿಡ್ಲಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತದೆ. ಶಿಷ್ಯೋತ್ತಮ, ಹೆದರಬೇಡ, ನಾನು ಬಂದಿದ್ದೇನೆ. ನಿನ್ನ ನೋವು ಕಷ್ಟ ಎಲ್ಲವೂ ನನಗೆ. ನನ್ನ ಬದುಕಿನಲ್ಲಿ ನೀವು ಬಂದೇ ಹೀಗಾಯಿತು. ನೀವು ಬಾರದೇ ಇದ್ರೆ ನಾನು ಏನಾಗುತ್ತಿದ್ನೋ. ನಾನು ಬಂದದ್ದಲ್ಲ, ನೀನೇ ನನ್ನ ಹತ್ರ ಬಂದು ನಿನ್ನ ಬದುಕನ್ನು ಹೀಗೆ ಮಾಡ್ಕೊಂಡ. ಹೌದೌದು, ಆ ಮಹಾಬಲೇಶ್ವರನೇ ಬಂದ. ಹೌದು ಹೌದು, ನಿನಗೂ ಮಹಾಬಲ ಬರಲಿ. ಹೌದೌದು. ಯಾಕೆ? ಯಾವುದಕ್ಕೆ ಸ್ವಾಮಿ ಸಂತೋಷ? ಮಹಾಬಲ ಯಾವುದಕ್ಕೆ ಬರಲು? ಈಗ ನೀನು ಗೃಹಸ್ಥಾಶ್ರಮಕ್ಕಿದ್ದದ್ದಲ್ವ? ಗೃಹಸ್ಥಾಶ್ರಮದಲ್ಲಿ ಇದ್ದೇನೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾವುದಕ್ಕೆ ಬಲ ಹೆಚ್ಚು ಬರಬೇಕು ಅಂತೂ ತೀರ್ಮಾನ. ಗೃಹಸ್ಥಾಶ್ರಮದಲ್ಲಿ ಬಲ ಯಾವುದಕ್ಕೆ ಅಂತ ನಾನೇ ಹೌದು, ಮನೆಗೆ ಬಲ ಬರಲಿ ಅಂತ ಹೇಳಿ. ಮನೆಗೆ ದೇಹವೇ ಮನೆ ಅಲ್ವೋ? ಹಾಗಿದ್ರೆ ದೇಹಕ್ಕೆ ಆಧಾರ ಸ್ತಂಭ ಹೇಗೆ? ಸ್ತಂಭ. ಹೌದೌದು, ಹಾಗೆ ಈ ಮನೆಗೆ ಆಯ್ತಾಯ್ತು ಆಯ್ತು, ಮಹಾಬಲ ಬರಲಿ. ಮಹಾಬಲ. ಹೌದು, ಸಂತೋಷ. ಅದಕ್ಕೆ ನಾವೀಗ ಪೂಜೆ ಮಾಡೋದಾಗೆ ಕೇದಗೆಯಲ್ಲೇ ಮಾಡೋದಾ? ಯಾವ ಹೂ ಆದ್ರೂ ಆಗ್ತದೆ, ಯಾವ ಹೂ ಆದ್ರೂ ಆಗ್ತದೆ. ಹೌದೌದು, ಕೇದಿಗೆ ಆದ್ರೂ ಅದನ್ನೇ ಉಜ್ಜಿ ಉಜ್ಜಿ. ಅಲ್ಲ, ಕೇದಗೆಯನ್ನು ಹೀಗೆ ಮಾಡುದಲ್ವಾ? ಹೌದೌದು ಹೌದೌದು, ಅದು ಆಗ್ರಹಿಸಿದ್ರೆ ಆಗ್ತದೆ. ಯಾಕೆ ಹೇಳಿ ಕೇದಗೆಯನ್ನು ಉಜ್ಜಬೇಕಲ್ವಾ? ಯಾಕೆ? ಅಲ್ಲ, ನೀವು ಹೇಳಿದ್ರೆ ಉಜ್ಜಿ ಉಜ್ಜಿಂದ. ಅದು ಮತ್ತೆ ಒಂದು ನಾ ಹೇಳಿದ್ದು ಉಜ್ಜಿ ಉಜ್ಜಿ ಅಲ್ಲ ಅದು, ಮತ್ತೆ ಹಾಗೆ ಉಜ್ಜಿ ಉಜ್ಜಿ ಉಜಿರೇ ಆಗಬಾರ್ದು ಅಂತ. ಹೌದು, ಅದು ಉಜ್ಜುವುದರಿಂದ ಉಜುಡೆ ಆದಲ್ಲ, ಅವಲಕ್ಕಿಯನ್ನು ಕುಟ್ಟುವುದರಿಂದ ಉಜುಡೆ ಆದದ್ದು. ಅವಲಕ್ಕಿ ಕುಟ್ಟುವುದಕ್ಕೆ ಉಜುಡೆ ಅಂತ ಹೆಸರು. ಉಜುಡೆ ಅದು ಯಾವನೊಬ್ಬನಿಗೆ ಬಾರದೆ ಅಪಭ್ರಂಶ ಆಗಿ ಉಜಿರೆ ಅಂತ ಆಯ್ತು. ಅದು ಉಳಿದವರಿಗೆ ಅದು ಉಜುಡೆ. ಹೌದೌದು, ಇದು ಉಜಿರೆ, ಅದು ಉಜುಡೆ, ಇದು ಉಜಿರೆ. ಯಾಕೆ ನಿನ್ನ ನೋಡಿದಾಗ ನನಗೆ ಆಶ್ಚರ್ಯ ಆಗುತ್ತೆ. ನೋಡು, ಇತ್ತಿತ್ತಲಾಗ ಮದುವೆ ಆದವ, ಹೊಸ ಮದುವೆ ನಿನಗೆ. ಈ ಹೊಸ ಮದುವೆಯಲ್ಲಿ ಎಷ್ಟೊಂದು ಸುಖ ಸಂತೋಷ ನೀನಿರ್ತಿ ಅಂತ ಮಾಡ್ಲಿಕ್ಕೆ ನಾ ಬಂದ. ಹಳೆ ಮದುವೆ ಅಂತ ಉಂಟಾ ನಿನಗೆ? ಮದುವೆ ಹೊಸ್ತೌದಲ್ವಾ? ಅಲ್ಲ, ಹಳೆ ಮದುವೆ ಅಂತ ಉಂಟಾ ಅಂತ ಕೇಳಿದ್ದೆ ನಾನು. ಇಲ್ಲ, ಮದುವೆ ಹೊಸ ಮದುವೆ ಅಂತ ಹೇಳಿದವಳಿಗೆ ಹೋಗ್ತಾ ಇದ್ದವರಿಗೆ ಹಳೇದೆ, ಮದುವೆ ಆಗುವವನಿಗೆ ಹೊಸುತ್ತೆ. ಆಗುವವನಿಗೆ ಹೊಸ್ತು, ನಿನಗೆ ಹೊಸ ಮದುವೆ. ಹೋಗುವವನಿಗೆ ಹಳತ್ತು. ಹಳತ್ತು, ನಿನಗೆ ಹೊಸ ಮದುವೆ. ಕೆಲವರು ಹಳತ್ತಕ್ಕೆ ಹೋಗುದು. ಇರ್ಲಿ, ಆ ಸಂತೋಷದಲ್ಲಿ ನೀನ್ ಇರ್ತಿ ಅಂತ ನಾ ತಿಳ್ಕೊಂಡು. ಯಾಕೆ ನೀನು ಅಂತಲ್ಲ, ನನ್ನ ಶಿಷ್ಯಂದಿರ ಅದೆಷ್ಟೋ ಜನ ನೀ ಮದುವೆ ಆಗುವಾಗ್ಲೇ ಆಗ್ಲಿಲ್ವಾ? ನೋಡು, ಅವರೆಲ್ಲ ನನ್ನ ಹತ್ರ ಬಂದಿದ್ದಾರೆ. ಯಾಕೆ ಬಂದ್ರು? ಕೂಡುದಿಲ್ಲ ಅಂತ, ನೆಮ್ಮದಿಲ್ಲ ಅಂತ ಜಾತಕ. ನೋಡು, ಈಗ ಮದುವೆ ಮರುದಿನ ಎಲ್ಲವರು ಗಂಡ ಹೆಂಡತಿ ಹೊಸದಾಗಿ ನೆಂಟರ ಮನೆಗೆಲ್ಲ ಹೋಗಿ ಬರುವುದು ಯಾಕೆ ಹೇಳು? ಯಾಕೆ? ಮದುವೆಗಂತೂ ಬಂದು ಉಪದ್ರ ಕೊಟ್ರ ಮತ್ತು ವರ್ಷಿಡಿ ಬರ್ತಾ ಇರುವುದು ಬೇಡ, ಕೆಲವರು ನಾವೇ ನಿಮ್ಮ ಮನೆಗೆ ಬರ್ತೇವೆ ಅಂತ ಹೋಗುದು. ಕೆಲವರು ಬರ್ಲಿಲ್ಲ, ಇವರು ಅಲ್ಲಿ ಉಡುಗೊರೆ ಕೊಟ್ಟಿದ್ದಾರೆ, ಅವರದ್ದು ಉಡುಗೊರೆ ಬರ್ಲಿಲ್ಲ, ಇವರೇ ಹೋಗುದು, ನಾವು ಬರ್ತೇವೆ ಅಂತ. ಹಾಗೆ ಬಹುಶಃ ನನ್ನ ಶಿಷ್ಯಂದಿರು ನನ್ನನ್ನು ನೋಡ್ಲಿಕ್ಕೆ ಬಂದದ್ದು ಅಂತಲ್ಲ, ನಾನು ಮತ್ತೆ ಅವ್ರ ಮನೆಗೆ ಹೋಗ್ಬಾರ್ದು, ಆ ಮದುವೆ ಸಂತೋಷದಲ್ಲಿರುವ ತೊಂದರೆ ಹೋಗಬಾರದು ಅಂತ ನಿಮ್ಮಲ್ಲಿಗೆ ಬಂದದ್ದು. ನೀನ್ ಹಾಗಲ್ಲ, ಬರ್ಲಿಲ್ಲ, ನಾನೇ ಬಂದದ್ದು. ಯಾಕೆ? ನೀನೆಷ್ಟು ಸಂತೋಷದಲ್ಲಿ ಇದ್ದೆ ನೋಡುವ ಅಂತೇಳಿ ನೋಡ್ತೇನೆ. ಏನಾಯ್ತು? ಯಾಕೆ ಹೀಗಿದ್ದೆ? ಏನವಸ್ಥೆ? ಗುರುವೇ ನಾನೊಲ್ಲೆ ನಾನೊಲ್ಲೆ ಬಿಡೆಂದು ಪರಿಪರಿಯಲಿ ಬಾಕಿಸಲು ಬಿಡದಂದು ಪರಿಣಯ ಕಂಜಿ ಪಲಾಯನ ಸೊಲ್ಲ ವರಗಾರ್ಯತವನನು ಕರಿಸೆಂದಿರಲ್ಲ. ಗುರುವೇ ನಾನೊಲ್ಲೆ, ಗುರುವೇ ನಾನೊಲ್ಲೆ, ಗುರುವನ್ನೇ ಒಳ್ಳೆಯ ಗುರುವೇ ನಾನೊಲ್ಲೆ, ನಾನೊಲ್ಲೆ. ರಾಗ ಎಲ್ಲ ಆರಂಭ ಆಯ್ತಲ್ಲ ನಿನ್ನದ್ದು. ಅನುರಾಗ ಒಂದಾಗ್ಲಿಲ್ಲ, ಉಳಿದ ಎಲ್ಲ ರಾಗವೂ ಆಗ್ತದೆ. ಕಾರಣ ಏನಿಲ್ಲ? ಅದು ಸರಾಗ. ನೋಡು, ಹೇಳು ನೋಡುವ. ಸ್ವಾಮಿ, ಏನಾಯ್ತು? ನನಗೆ ಕಾವಲಿಗೆಯಿಂದ ಬೆಂಕಿಗೆ ಬಿದ್ದಾಗ ಆಯ್ತು. ಹೌದಾ? ಅಂದ್ರೆ ನನಗೆ ಮದುವೆ ಅಂದ್ರೆ ಹೀಗೆ ಅಂತ ಗೊತ್ತೇ ಇಲ್ಲ. ಗೊತ್ತಾಗ್ಲಿಕ್ಕೆ ಅಂತ ಮದುವೆ ಆಗ್ಲಿಕ್ಕಿಲ್ಲ. ಇದು ಒಳ್ಳೆ ಗೊತ್ತಾಗ್ಲಿಕ್ಕೆ ಅಂತ ಮದುವೆ ಆಗಿ ಮತ್ತೆ ಮದುವೆ ಆಗುದಾ? ಇಲ್ಲ, ಹಾಗೆ ಇದು ನಿಮಗೆ ನನ್ನ ಹತ್ರ ಏನಾದ್ರೂ
ಹಠ ಉಂಟಾ? ದ್ವೇಷ ಉಂಟಾ? ಇಲ್ಲಪ್ಪ. ಯಾಕೆ? ನಿಮಗೆ ಶಿಕ್ಷೆ ಕೊಡ್ಲಿಕ್ಕೆ ದಾಕ್ಷಿಣ್ಯ ಆಗ್ತದೆ ಅಂತ ನನಗೊಂದು ಶಿಕ್ಷೆ ಕೊಟ್ಟರೆ ಹೇಗೆ ಮದುವೆ ಮಾಡಿಸಿ? ಯಾಕೆ? ಏನಾಯ್ತು? ಸ್ವಾಮಿ, ತುಟಿ ಮೀರಿದ ಹಲ್ಲಾದ್ರೂ ಆದೀತು, ಪ್ರಯತ್ನ ಪಟ್ಟರೆ ಸರಿ ಮಾತಾಡಬಹುದು. ಮನೆಯಿಂದ ದೊಡ್ಡ ಮೆಟ್ಟು ಕಲ್ಲಾದ್ರೂ ತೊಂದರೆ ಇಲ್ಲ, ಸ್ವಲ್ಪ ಪಾಣಿ ಪಂಚೆಯನ್ನು ಎತ್ತಿ ಮನೆ ದಾಟಬಹುದು. ಹೌದಾ? ಆಗ್ಲಿಕ್ಕಿಲ್ಲ ಸ್ವಾಮಿ, ಆಗ್ಲಿಕ್ಕಿಲ್ಲ. ಏನಾಯ್ತು? ಬಾಳೆಗಿಂತ ದೊಡ್ಡ ಕೊನೆ ಹಾಕಿದ್ರೆ ಬಾಳೆ ಮುರಿದು ಬೀಳುದಿಲ್ವಾ? ಬೀಳ್ತದೆ. ಅದಕ್ಕೊಂದು ಊತ ಕೊಟ್ಟರು ಆದಿತ್ತು. ಇದು ಊತವೇ ಮುರಿದು ಬಿದ್ರೆ ಕೊನೆಯಾಗಿರ್ಬಹುದು. ಎಂತ ಹೇಳ್ತೀರಿ ಸ್ವಾಮಿ? ಎಂತಾಯ್ತು? ಬೇಕೋ ಬೇಕೋ ನಿಮಗೆ? ನನಗೆಂತ ಬೇಕು? ಮಾತಿಗೆ ಹೇಗಿದ್ದೆ ಕೇಳಿದ್ರೆ ನಿಮಗ್ ಬೇಕಾ ಕೇಳಿದ್ರೆ ಬೇಕೋ ನಿಮಗೆ ಹೆಂಡತಿ? ಆ ಪದ್ಧತಿಯಲ್ಲ. ಅಲ್ಲಲ್ಲ, ನನ್ನನ್ನು ಅರ್ಥ ಮಾಡಿ ಸ್ವಾಮಿ. ಏನಾಯ್ತು? ನಿಮ್ಮನ್ನು ಹೇಗೆ ಅರ್ಥವಿಸಬೇಕು ಅಂತ ನನಗೆ ಗೊತ್ತಾಗುದಿಲ್ಲ. ಅರ್ಥ ಆಗುವಾಗ ಹೇಳ್ರಾಯ್ತು. ಅಯ್ಯೋ, ಹೋದೆ ಈ ಸಲ ನನಗೆ ಎದೆಗೆ ಕಡಿಮೆ ಕಾಲ ಬಿದ್ದಾಗಿದೆ. ಏನಾಯ್ತು ಪುಣ್ಯ? ಅಯ್ಯೋ, ಇನ್ನೇನಾಗ್ಲಿಕ್ಕುಂಟು? ಇನ್ನೇನಾಗ್ಲಿಕ್ಕುಂಟು ಅಂದ್ರೆ? ಅಯ್ಯೋ, ಹೇಗಿರ್ಬೇಕು ಹೆಂಡತಿ? ನೀ ಹೇಳಿದಾಗೆ ಗುರುಪತ್ನಿ. ನನಗೆ ಮಾತೃ ಸದಸ್ಯರು ನಿಮ್ಮ ಹೆಂಡತಿ. ಹೇಗೆ ನಿಮ್ಮನ್ನು ನೋಡಿಕೊಳ್ಳುವ ಕ್ರಮ ಹೇಗೆ? ಮತ್ತೆ ಗೊತ್ತುಂಟಲ್ಲ, ನೋಡಿದ್ಯಲ್ಲ ನೀನೇ ಪ್ರತ್ಯಕ್ಷ. ನಿಮ್ಮ ನೋಡೋ ಗೊತ್ತಾಗುದಿಲ್ಲ ಹೇಗೆ ಕಂಡುಕೊಳ್ತಾಳೆ. ನಿನ್ನ ಹೆಂಡತಿಯು ಹಾಗೆ ಇದ್ದಾಳಲ್ವಾ? ಇದ್ರೆ ನಾನು ಇರ್ತೇನಾ? ಆ ವಿಷಯದಲ್ಲೇ ನಿನಗಿಷ್ಟು? ಅಯ್ಯೋ, ಎಂತದ್ದು ಹೇಳ್ತೀರಿ ಸ್ವಾಮಿ? ಏನಾಯ್ತು? ವಿಷಮ 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 ಒಂದನ್ನು ಕೇಳುವುದಿಲ್ಲ. ನಾನು ಎದ್ದು ಪಾನಕ ಮಾಡಿ ತಂದು ಕೊಡುವಲ್ಲಿಗೆ ಬಂದು ಮುಟ್ಟಿದೆ. ನಾನು ಬಿಸಿನೀರು ಕಾಯಿಸುವುದು, ಅವಳು ಸ್ನಾನ ಮಾಡುದು. ಸ್ನಾನ ಮಾಡ್ತಾಳೆ, ಬಿಸಿನೀರು ಕಾಯಿಸುದು ನಾನು. ನನಗೆ ಒಲೆ ಒಂದೇ ಕೂತುವುದು, ಮೈಬೆ ಬರುದು. ಅವಳು ಬಿಸಿ ಬಿಸಿ ಸ್ನಾನ ಮಾಡಿ ಹೀಗೆ ಮಾಡಿಕೊಂಡು ಬರುದು, ದಸ ಬಸ. ಹೌದಾ? ಒಲೆಗೆ ಬೆಂಕಿ ಹಾಕುದು ನಾನು, ನೀನು. ಹೌದಾ? ಬಿಸಿನೀರು ಇಡುವುದು ನಾನು, ನೀನು. ಅಕ್ಕಿ ಹಾಕುದು ನಾನು, ನೀನು. ಬೇಯಿಸುದು ಬೆಂಕಿ, ಹೌದಾ? ಬೆಂದ ಮೇಲೆ ಊಟ ಮಾಡುದು ಅವಳು. ಈಗ ಅವಳು ಊಟ ಮಾಡಿ ನಿನಗೆ ಬಡಿಸುವುದಲ್ಲ, ಅವಳೇ ಬಿಸಿನ ಕಾಸಿ ನಿನ್ನನ್ನು ಮೀಸುವುದಲ್ಲ. ಒಂದು ಕಟ್ಟಿಗೆ ಹಿಡ್ಕೊಂಡು ಹೊರಗೆ ಬರಲಿಲ್ಲ, ಕಟ್ಟಿಗೆ ಹಿಡ್ಕೊಂಡು ಹೊರಗೆ ಬರಲಿಲ್ಲ. ಅಂದ್ರೆ ನಿನ್ನ ಮುಖದಲ್ಲಿ ಅದು ಗೊತ್ತಾಗ್ತಿತ್ತು. ಸ್ವಾಮಿ, ಮರದಡಿಯಲ್ಲಿ ಕೂತು ಭಿಕ್ಷೆ ಬೇಡಿದ್ರು ಆದಿತ್ತು, ಮದುವೆ ಆಗಬಾರ್ದು. ಅವಳು ಹೀಗೆ ಅಂತ ನೀನು ಇದಕ್ಕೆ? ಅಯ್ಯೋ, ಎಲ್ಲರೂ ಮದುವೆಯಾಗಿ ಸೋಲ್ತಾರೆ, ನಾ ಮದುವೆಯಾಗಿ ಸತ್ತೆ. ಸೋಲುವುದೇ ಮದುವೆಯಾಗಿ. ಹೌದೌದು. ಯಾರು ಮದುವೆಯಾಗಿ ಗೆಲ್ಲಿಲ್ಲ. ಈಗ ನೀವು ಗೆದ್ದಿದ್ದೀರಾ? ಇಲ್ಲ. ಸೋತದ್ದೇ. ಸೋಲ್ಲಿ ಸಾಯ್ಬಹುದಾ? ಇಲ್ಲ. ನಾನು ಜೀವಂತ ಸತ್ತಿದ್ದೇನೆ. ಅಲ್ಲಿಗೆ ಬಂತ ಪರಿಸ್ಥಿತಿ. ಅಯ್ಯೋ, ದೇವರ ಪೂಜೆಗೆ ತಯಾರಾಗುದಿಲ್ಲ, ಎಲ್ಲ ನೀನೇ ಮಾಡ್ಕೊಳ್ಬೇಕು. ಎಲ್ಲ ನಾನೇ. ಹೌದಾ? ಹೌದು. ಪಂಚಪಾತ್ರೆ ತೊಳೆಯುವುದಿಲ್ಲ, ಹೂ ಕೊಯ್ಯುವುದಿಲ್ಲ, ಇಲ್ಲ. ತೀರ್ಥ ತರುವುದಿಲ್ಲ. ಹೌದಾ? ಕೊಡಿ, ಕೈಯ ಚೋಲಿ ಹೋದದ್ದು ನೋಡಿ, ಬಾವಿಯಿಂದ ನೀರು ಎಳೆದು. ಕೈಯ ರೇಖೆ ಎಲ್ಲ ಹೋದದ್ದು ಹಾಗಾಗಿ. ಈಗ ನನ್ನ ಹತ್ರ ದನ ರೇಖೆ ಉಂಟಾ? ಇಲ್ಲ. ಇಲ್ಲ. ದನ ಹಟ್ಟಿಯಲ್ಲಿ ಮಾತ್ರ. ಹೌದು. ವಿದ್ಯಾ ರೇಖೆ ಉಂಟಾ? ಅದು ಮೊದಲಿತ್ತು, ನಾನು ನೋಡುವ ಗುರುಮಠಕ್ಕೆ ಬಂದಾಗ ಇತ್ತು. ಇಷ್ಟು ಮಕ್ಕಳಾಗಬಹುದು ಅಂತ ನೀವು ಹೇಳಿಲ್ವ? ಈ ಗೆರೆ ನೋಡಿ, ಈ ಗೆರೆ ಮಾಸಿ ಹೋಗ್ಲಿಲ್ಲ? ಮಾಸಿ ಹೋಗಿದೆ. ಬೇಕು ಮದ್ವೆ ಬೇಕಾಗಿದ್ದ ನಾನು. ನನ್ನ ವಿರೋಧಿಗೆ ಮದುವೆ ಬೇಡ. ನನಗೀಗ ಹೆಣ್ಣುಗಳಲ್ಲಿ ಯಾರು ಹೋದ್ರೆ ಹೆದರಿಕೆ ಆಗ್ತಾರೆ. ಯಾಕೆ? ಇನ್ನೊಂದು ಮನೆ ತೆಗಿತದೆ ಅಂತ ನಾ ಹೇಳ್ತೇನೆ. ಪ್ರಪಂಚದಲ್ಲಿ ಒಂದು ಘೋಷಣೆ ಮಾಡ್ತಾರೆ, ಯಾರು ಮದುವೆ ಆಗಬೇಡಿ. ನಿನ್ನ ಅನುಭವವೇ ಸತ್ಯ ಅಂತ ನೀ ತಿಳ್ಕೊಂಡಿದ್ದೆ. ಸ್ವಲ್ಪ ಯೋಚನೆ ಮಾಡು. ಬದುಕುದು ಹೇಗೆ? ನಾನು ಹೇಳ್ತೇನೆ, ಬದುಕುದು ಹೇಗೆ? ಬದುಕುದು ಹೇಗೆ? ಅದಲು ಬದಲಾಗಿಸುತ್ತಬೇಕು ಬೇಡಗಳನ್ನು, ಅದಲು ಬದಲಾಗಿಸುತ್ತಬೇಕು ಬೇಡಗಳನ್ನು, ಮೃದುವಾಗಿ ಬೇಳುವುದು ಗೌರವದಿ ರಮಿಸಿ, ಅದರಿಂದ ಸರಿಯಪ್ಪುದಿ ವಿಷಮ ದಾಂಪತ್ಯ. ಮೊದಲ ಪ್ರಯೋಗವನ್ನು ಮಾಡಿ ನೋಡೆನಲು. ಪೂಜ್ಯರೇ, ನಿನ್ನ ನೋವು ಏನೇನು ನನಗೂ ಅರ್ಥ ಆಯ್ತು. ಈ ಪ್ರಪಂಚದಲ್ಲಿ ಪರಿಹಾರ ಇಲ್ಲದೆ ಇರುವ ಸಮಸ್ಯೆ ಯಾವುದೂ ಇಲ್ಲ, ಉತ್ತರ ಇಲ್ಲದೆ ಇರುವ ಪ್ರಶ್ನೆ ಯಾವುದೂ ಇಲ್ಲ. ಹಾಗೆ ನಾವು ಇದು ಸಮಸ್ಯೆ ಅಂತ ಯೋಚನೆ ಮಾಡಿದ್ರೆ ಸಮಸ್ಯೆಗೆ ಮತ್ತೆ ಸಮಸ್ಯೆಯೇ ಉದ್ಭವ ಆಗ್ತದೆ. ಸಮಸ್ಯೆಯಿಂದ ಸಮಸ್ಯೆ ಹುಟ್ಟಿಕೊಡ್ತದೆ, ಸಮಸ್ಯೆ ಪರಿಹಾರ ಆಗುದು. ಅದಕ್ಕೆ ಪರಿಹಾರ ಏನು ಅಂತ ಹುಡುಕ್ತಾ ಹೊರಟ್ರೆ ಮಾತ್ರ ಸಾಧ್ಯ ಇದೆ. ನಮ್ಮ ಹತ್ರ ಆಗದೆ ಇದ್ರು ಬಲ್ಲವರ ಹತ್ರ ಕೇಳಿ ತಿಳ್ಕೊಳ್ಬಹುದು. ಹೇಗೆ? ಜೀವನದ ಅನುಭವ. ನನಗೆ ಇದನ್ನು ಬೇರೆಯವರ ಹತ್ರ ಹೇಳಲಿಕ್ಕೆ ಆಗ್ತದ? ಆಗುದಿಲ್ಲ ಅಂತ ಆತ್ಮೀಯರೇ ಬಂದ್ರೆ ಹೇಳ್ಬೋದು. ಯಾಕೆಂದ್ರೆ ಸಾಂಸಾರಿಕ ವಿಷಯ. ಮನೆ ಒಡಕನ್ನು ಬೇರೆಯವರ ಹತ್ರ ಹೇಳುದಾ? ಆಗುದಿಲ್ಲ. ನಿಮ್ಮ ಹತ್ರ ಹೇಳಿದ ನನಗೆ ಗುರುಗಳು ನೀವು. ಹೌದೌದು.
ಇದು ಮದುವೆ 4 ಮಂದಿ ಉದ್ದಾಲಕನನ್ನು ವೈದಿಕ ಅಂತ ತಿಳ್ಕೊಂಡ್ರೆ ಯಾರ ಅನುಗ್ರಹದಿಂದ? ಈ ಗುರುವಿನ ಅನುಗ್ರಹದಿಂದ. ನನ್ನ ನಾಲಿಗೆ ಹೊರಳಾಡುತ್ತಿದ್ರೆ ಯಾರ ಅನುಗ್ರಹದಿಂದ? ಈ ಗುರುವಿನ ಅನುಗ್ರಹದಿಂದ ಅಲ್ವಾ? 32 ಆಯುಧ ಹಿಡ್ಕೊಂಡಂತ ಪಟುಭಟರು ಕಾಯ್ತಾ ಇರ್ತಾರೆ, ನಾಲಿಗೆ ಎಲ್ಲಿ ಹೊರಗೆ ಬರ್ತದೆ, ನಾಲಿಗೆ ಎಲ್ಲಿ ಹೊರಗೆ ಬರ್ತದೆ ಅಂತ. ಆದ್ರೂ ನಾನು ನಾಲಿಗೆ ಹೊರಗೆ ಬಿಟ್ಟಿದ್ದೇನಾ? ಇಲ್ಲ. ನಿಮ್ಮ ಅನುಗ್ರಹ. ಹಾಗಾಗಿ ಬಲ್ಲವರಿಂದ ಕೇಳಿ ತಿಳ್ಕೊಳ್ಬೇಕು. ಯಾಕಾಗಿ ಎಲ್ಲವನ್ನು ಈಗ ಮದುವೆ ಸಂಸಾರ ಅಂದ್ಮೇಲೆ ಇಂಥದ್ದು ಇರುವುದೇ. ಅದಕ್ಕೆ ಲೋಕರೂಢಿಯ ಮಾತಿಲ್ವಾ? ಮದುವೆ ಎಲ್ಲರ ಮನೆ ಕಾವಲಿಗೆ ನಮ್ಮ ದೋಸೆ ತೂತು, ನಮ್ಮಲ್ಲಿ ಕಾವಲಿಗೆ ತೂತು. ಈಗ ಒಲೆಯಲ್ಲಿ ಬೆಂಕಿ ಉರಿಯುವುದಿಲ್ಲ, ಒಲೆಯೇ ಇಲ್ಲ. ಹಾಗಾಗಿ ಹೌದಪ್ಪ, ನನಗೆ ಮರದಡಿಯಲ್ಲಿ 3 ಕಲ್ಲು ಹಾಕಿ ಕಟ್ಟಿಗೆ ಮಾಡೋದಿಲ್ಲ ಅನ್ನ ಮಾಡುವಂತ ಕಣ್ಣಿಗೆ ಒಳಗೆ. ಸರಿ, ನಿನಗೆ ಆ ರೀತಿ ಬೇಸರ ಬಂದ್ರೆ ತಪ್ಪಲ್ಲ. ಆ ರೀತಿ ಹೆಂಡತಿ ಪ್ರಾಣ ಹೆಂಡತಿ ಆಗಿದೆ ಸ್ವಾಮಿ. ಅದಕ್ಕೆ ನೀನು ಸರಿ ಮಾಡ್ಕೊಂಡ್ರಾಯ್ತು ಪುಣ್ಯಾತ್ಮ. ನೋಡು, ನೀನು ಒಳ್ಳೆ ಮಾತಾಡ್ತಿ, ಅದ್ರ ಬಗ್ಗೆ ನಾನು ಹೇಳಿದ್ದಲ್ಲ. ಗುರುಮಠದಲ್ಲೂ ನಿನ್ನ ಇಷ್ಟೇ ಹುಡುಗಾಟಿಗೆ ಇತ್ತು. ನಾ ಇಷ್ಟರವರೆಗೆ ಬದುಕಿದ್ದೆ 4 ಒಳ್ಳೆ ಮಾತಿನಲ್ಲಿ. ಆದ್ರೂ ಒಂದು ಈಗ ಅದು ನಡೆಯುವುದಿಲ್ಲ. ಆ ಮಾತಾಡುವಲ್ಲಿ ನಿನ್ನದಾದ ಗತ್ತುಂಟು. ಗತ್ತುಂಟು, ಅವಳ ಮುಂದೆ ನಡೆಯುವುದಿಲ್ಲ. ಅವಳ ಮುಂದೆ ಗತ್ತು ಮಾಡಬಾರದು. ನೋಡಿ, ನೀವು ಯಾರು ಎದುರಿಗೆ ಗತ್ತು ಮಾಡಿ ಮನೆಯಿಂದ ಹೊರಗಡೆ ಇರಲಿ, ಮನೆಯಲ್ಲಿ ಗಂಡ ಅನ್ನೋ ಸ್ವಲ್ಪ ಬಾಗಲೇಬೇಕು. ಹೆಂಡತಿ ಎದುರಿಗೆ ಮನೆಯಲ್ಲಿ ಗಂಡಸು ಬಗ್ಗಲೇಬೇಕು. ಗಂಡ ದಂಡವೇ. ಬಗ್ಗದಿದ್ರೆ ಆಗುವುದೇ ಇಲ್ಲ. ನಿಮ್ಮ ಅನುಭವ ಹೇಗೆ? ಮತ್ತೆ ನಾನು ಬಗ್ಗಿಯೇ ಆದದ್ದು ಸಂಸಾರ. ಇದನ್ನು ನೀವು ಮದುವೆ ಆಗೋ ಮೊದಲೇ ಹೇಳ್ಬೇಡ. ನನಗೇನು ಗೊತ್ತುಂಟು, ನಾನು ಮೊದಲು ಅದನ್ನೇ ಮಾಡ್ತಿದ್ದೆ. ನೀನು ಹಾಗೆ ಮದುವೆ ಆದ್ಮೇಲೂ ಸ್ವಲ್ಪ ಬಗ್ಗಬಹುದು, ತಗ್ಬಹುದು ಅಂತ ಹೇಳ್ಕೊಂಡಿದ್ದೆ. ಎಷ್ಟು ಬಗ್ಗಬೇಕು? ಅವಳು ಒಪ್ಪುವಲ್ಲಿವರೆಗೂ ಬಗ್ಗಬೇಕು. ಒಪ್ಪಿದ ಮೇಲೆ ತೊಂದರೆ ಇಲ್ಲ, ಮತ್ತೆ ತಗ್ಗಬೇಕು. ಅಂದ್ರೆ ಮಾತಾಡುವಲ್ಲಿ ಒಂದು ರಮಿಸುವಿಕೆ ಅಂತ ಬೇಕು. ಅವಳನ್ನು ಓಲೈಸಬೇಕು, ರಮಿಸಬೇಕು. ಒಟ್ಟಾರೆ ಹೇಳುವುದಲ್ಲ, ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳುವುದಲ್ಲ. ಹಾಗೆ ಮಾಡಿ ಗುರುವಾದ ನಾನು ಇದಕ್ಕೆಲ್ಲ ಗುರು ಅಲ್ಲ. ಇಲ್ಲ, ಅದಕ್ಕೆ ಕೆಲವುದಕ್ಕೆ ಗುರು ಅಂತ ಉಪದೇಶ ಅಂತ ಇಲ್ಲ. ಹೌದೌದು. ಆದ್ರೂ ಈಗ ಅನಿವಾರ್ಯ, ನಿನ್ನ ಪರಿಸ್ಥಿತಿ ನೋಡಿದ್ರೆ ಹಾಗೆ ಅನ್ನಿಸ್ತದೆ, ಹೇಳಲೇಬೇಕು ಎನ್ನುವುದಾಗಿ. ಈ ವಿಷಯದಲ್ಲಿ ಮುಚ್ಚುಮರೆ ಇಲ್ಲ. ಇಲ್ಲ. ಹಾಗಾಗಿ ನಿನ್ನಲ್ಲೂ ಮುಚ್ಚುಮರೆ ಮಾಡದೆ ನಾನು ಹೇಳ್ತಾ ಇದ್ದೀನಿ, ನನಗೆ ಅನುಗ್ರಹ ಮಾಡಬೇಕು. ಹೆಂಡತಿಯನ್ನ ಮಾತಾಡಿಸುವಲ್ಲಿ ಗೊತ್ತಲ್ಲ, ಸ್ವಲ್ಪ ತಗ್ಗಬೇಕು, ಬಗ್ಗಬೇಕು, ಜೊತೆಗೆ ರಮಿಸುವಿಕೆಯ ಮಾತು. ರಮಿಸುವುದು ಹಾಗೆ ಕೊಂಡಾಟದಲ್ಲಿ ಮಾತಾಡುದು. ಅವಳು ಚಂದ ಇಲ್ಲದೆ ಇದ್ರೆ ಚಂದ ಅಂತ ಹೇಳುದು. ಇವಳು ನೋಡಿ ನನಗಿಂತ ಹಾಗಿದ್ದೀಯ ಹೀಗಿದ್ದೀಯಲ್ಲ ಹೇಳ್ಬಾರ್ದು. ಹೀಗಿದ್ದು ಹೇಳ್ಬೇಕಲ್ವಾ? ಹೇಗಿದ್ರು ಚಂದವೇ ಹೇಳ್ಬೇಕು. ಒಣಗಿದ ಮೆಣಸಿನಕಾಯಿ ಹಾಗೆ. ಮತ್ತು ಸಿಟ್ಟು ಬರುವುದಿಲ್ವಾ? ಬೇಡ. ಕಬ್ಬಿನ ಜಲ್ಲೆ ಹಾಗೆ. ಮತ್ತು ಸಿಟ್ಟು ಬರುವುದಿಲ್ವಾ? ಮತ್ತೆ ಬೇಡ. ಶುಂಠಿ ಹಾಗೆ ಹೇಳುದಾ? ಅದು ಯಾವ ಶುಂಠಿ ಕೇಳ್ತಾಳೆ ಅವಳು. ನೀನು ಚಂದ ಅಂತ ಹೊಗಳೋದು ಅಂದ್ರೆ ಇದೇ ಮಾಡಬೇಕು ಅಂತ. ಹೌದೌದು, ನಾ ಮನ್ಮತ. ಹೇಳುವ ಕೆಲಸದಲ್ಲೂ ಹಾಗೆ ಸ್ವಲ್ಪ ಅದು ಬೇಕಿತ್ತು. ಅನ್ನು ಹೇಳುವಲ್ಲಿ ಒಂದು ವಿನಯತೆ ಬೇಕು, ನಯ ಬೇಕು. ನಿನ್ನ ಹತ್ರ ಹೇಳಬಾರದು ನಾನು. ಹೌದೌದು, ಹಾಗೆ ಹೇಳ್ಬೇಕು. ನೀನು ಈ ಕೆಲಸ ಮಾಡುವುದಲ್ಲ, ಇನ್ನೂ ಒಂದು ಕ್ರಮ ಉಂಟು. ಒಮ್ಮೆ ಇದಕ್ಕೂ ಒಪ್ಪದೇ ಇದ್ದಾಗ, ಇದಕ್ಕೂ ಅವಳು ತಕ್ಕದೇ ಇದ್ದಾಗ, ಹೇಗೆ ಅದಲು ಬದಲು ಜೀವನ. ಅದಲು ಬದಲು ನಾ ಹೆಂಡತಿ ಆಗ್ಲಿಕ್ಕೆ ಆಗುದಿಲ್ಲ, ಅವಳು ಗಂಡ ಆಗ್ಲಿಕ್ಕೆ ಆಗ್ತದಾ? ಹಾಗಿದ್ರೆ ಕ್ರಿಯೆಯಲ್ಲಿ ಆಗ್ಬಹುದಲ್ಲ, ಆಡುವ ಮಾತಿನಲ್ಲಿ ಅದನ್ನು ಬದಲಾಗಬಹುದಲ್ಲ. ಈಗ ನಿನಗೆ ಕಷಾಯಕ್ಕೆ ಹೆಂಡತಿ ಕೆಳಗೆ ಗಂಡ ಮೇಲೆ. ಹೌದೌದು, ಕ್ರಮವೇ ಹಾಗೆ. ಅವಳನ್ನ ಹೇಳ್ತಾಳೆ, ಹೆಂಡತಿ ಮೇಲೆ ಗಂಡ ಕೆಳಗೆ ಹೇಳ್ತಾಳೆ. ಅದಕ್ಕೆ ನೀನು ಅದರ ಬದಲಾಗಬೇಕು. ನಾನೇ ಕೆಳಗೆ ಅಂತ ಹೇಳ್ಬೇಕು, ಕೆಳಗೆ ಅಂತ ಅನ್ನಿಸ್ಕೊಳ್ಬೇಕು ಅಷ್ಟೇ. ಅದು ಹೇಗೆ? ನೀನು ಕುಡಿಯುವ ಕಷಾಯಕ್ಕೆ ನಿನಗೆ ಸಿಹಿ ಬೇಕು ಅಂತ ಇಟ್ಕೋ. ಆಗ ನೀನು ನನಗೆ ಇವತ್ತು ಸಿಹಿ ಬೇಡ, ಸಿಹಿ ನನಗೆ ಬೇಡ, ಸಿಹಿ ಹಾಕ್ಲೇ ಬೇಡ ಅಂತ ಹೇಳ್ಬೇಕು. ಯಾಕೆ ಬೇಡ? ಸಿಹಿ ಹಾಕಿಯೇ ತರ್ತೇನೆ ಅಂತ ಹೇಳ್ತಾಳೆ ಅವಳು. ಅಲ್ಲಿಗೆ ನಿನಗೆ ಬೇಕಾದ ಸಿಹಿ ಸ್ವಲ್ಪ ಸಾಕೊಳ್ಬೇಕಾಗ ಅವಾಗ ಹೆಚ್ಚಿಗೆ ಹಾಕ್ತಾಳೆ. ನಿನಗೆ ಬೇಕಾದಾಗ್ತದ ಇಲ್ವಾ? ಹಾಗೆ ನೀ ಹೇಳಿ ಹಸಿವೆ ಊಟ ಬೇಕು ಅಂತಾದ್ರೆ ಊಟ ಬೇಡ ಅಂತ ಹೇಳ್ಬೇಕು. ಬೇಡ ಅಂತ ಹೇಳುವಾಗ ಊಟ ಆಗ್ತಾಳೆ, ಬಡಿಸ್ತಾಳೆ ಅವಳು. ಇದು ಅದಲು ಬದಲು ಜೀವನ. ನಿನಗೆ ಏನು ಬೇಕಾ ಅದ್ರ ಬೇಡ ಅಂತ ಅವಳಲ್ಲಿ ಹೇಳ್ಬೇಕು, ಆವಾಗ ಅವಳು ಮಾಡ್ತಾಳೆ. ಇದೇ ಬಿಟ್ಟು ಇಷ್ಟೇ ನಿಮ್ಮ ವಿದ್ವತ್ತು ಇಷ್ಟು ಅಂತ ನನಗೆ ಈ ವಿಷಯದಲ್ಲೂ ನಿಮ್ಮ ವಿದ್ವತ್ತುಂಟು. ನಿನ್ನಂತ ಎಷ್ಟೋ ಶಿಷ್ಯರನ್ನು ಸರಿ ಮಾಡಿದವಲ್ವ ನಾನು. ಹಾಗಾದ್ರೆ ನನ್ನ ಹೆಂಡತಿ ಮಾತ್ರ ಹೀಗೆಲ್ಲ ಪ್ರಪಂಚದಲ್ಲಿ ತುಂಬಾ ಉಂಟು. ಯಾರು ಹೆಚ್ಚಿನ ಎಲ್ಲರೂ ಹೇಳಿಕೊಳ್ಳುವುದಿಲ್ಲ ಅಷ್ಟೇ. ನಾನು ಸಹ ಇನ್ನು ಹೇಳುದಿಲ್ಲ. ಇನ್ನು ಹೇಳಬೇಡ, ಇದು ಸರಿಯಾಗಿ ನನಗೆ ಹೇಳಿ ಹೋಯ್ತು, ಸರಿಯಾಗಬೇಕಲ್ಲ. ಇನ್ನು ಹೇಳುದು ಬೇಡ, ನಂಗೆ ಗೊತ್ತಾಯ್ತು. ಅದಲ್ಲ ಬದಲು ಇದು ನಾನು ಹೇಳಿದೆ. ದಾಂಪತ್ಯವೇ ವಿಷಮ ದಾಂಪತ್ಯ ಕೆಲವೊಮ್ಮೆ ಹಾಗೆ ವಿಷಮವೇ. ಹೌದು, ಮತ್ತೆ ಅವರು ಸಮ ಮಾಡಿಕೊಂಡು ಹೋಗುದು. ಹೌದೌದು, ಇಲ್ಲದಿದ್ದು ಇವರು ಸಮ ಮಾಡ್ತಾರೆ, ಮಾಡೋದು. ವಿಷಮವನ್ನು ಸಮ ಮಾಡ್ತಾರೆ. ಇವತ್ತಿಂದಲೇ ಕಾರ್ಯ ಪ್ರವರ್ತನ ಆಗು ನೀ ಬೇಕಿದ್ರೆ. ಇವತ್ತಿನಿಂದಲೇ, ಈಗಿಂದಲೇ. ಹೌದೌದು, ಬರ್ಲಿಕ್ಕಿಲ್ಲ ಅವಳು, ಹಾಗೆಲ್ಲ ಬರುದಿಲ್ಲ ಅವಳು. ಅತ್ತಿ ಬರುತ್ತೆ ಅಂತ ಅವಳು ನನ್ನ ಹೆಂಡತಿ. ಅವಳು ಬರಬೇಕು ಅಂತ ಬೇಡ ಅಂತ ಹೇಳಿ ಗಂಡ ಇದು ಇರುವಾಗ ಅವಳು ಹೊರಗೆ ಬರುವುದಿಲ್ಲ. ಯಾರಾದ್ರೂ ಬಂದ್ರೆ
ಬರುವುದೇ ಇಲ್ಲ. ಬರುವುದೇ ಇಲ್ಲ. ಈ ಮನೆಗೆ ಎಲ್ಲಿ ಹೋಗಬೇಕು ಎಲ್ಲಿ ಬರಬೇಕು ಅಂತ ನೀವು ಹೇಳಿ ಆಗಬೇಕಾ? ಮನೆಗೊಬ್ಬರು ಅತಿಥಿಗಳು ಬಂದಾಗ ಮನೆಯ ಗೃಹಿಣಿ ಆದವಳು ಬರಬೇಡ ಅಂತ ಹೇಳುದ ನೀವು? ಉಪಚಾರ ಮಾಡಬೇಕಾದದ್ದು ಗೃಹಿಣಿ ಆದವಳಲ್ವಾ? ಸ್ವಾಮಿ ನಿಮಗೆ ಕಾಲ್ತೊಳಿಗೆ ನೀರು ತಂದುಕೊಳ್ಳಿ, ಅವ್ರು ಮಾತಾಡಿದ್ರೆ ಕಲಿತಾರೆ, ಕಾಲ್ತೊಳಿಗೆ ನೀರು ತಂದು ಕೊಡ್ಬೇಕಾ? ನಾವು ಅವ್ರು ನೀರು ಬೇಕ, ಅವರು ಕಾಲು ತೊಳೆಯುವುದಿಲ್ಲ. ಹಾಗೆಲ್ಲ ಹೇಳಲಿಕ್ಕಿಲ್ಲ. ಅಯ್ಯೋ, ಋಷಿ ಮುನಿಗಳು ಮನೆಗೆ ಬಂದ್ರೆ ಅವರ ಪಾದ ಧೂಳಿಯನ್ನು ನಾವು ಹಣೆಗೆ ಹಚ್ಚಿಕೊಂಡ್ರೆ ಜನ್ಮ ಜನ್ಮಾಂತರದ ಪಾಪ ಹೋಗುತ್ತದೆ. ನೀವು ಬನ್ನಿ ಕೂತ್ಕೊಳ್ಳಿ ಸ್ವಾಮಿ, ಕೂತ್ಕೊಳ್ಳಿ, ಇಲ್ಲಿ ಕೂತ್ಕೊಳ್ಳಿ. ಇಲ್ಲಿ ಕುಳಿತುಕೊಳ್ಬಹುದಾ? ಅವರು ಕುಳಿತುಕೊಳ್ಳುದಿಲ್ಲ ಹೇಳ್ತಾರೆ. ಯಾರು? ನಾನು ಆಗಲೇ ಹೇಳಿದೆ ಕುಳಿತುಕೊಳ್ಳಿ ಅಂತ. ನೋಡಿ, ನಾನು ನಿಮ್ಮನ್ನು ಕೈ ಹಿಡಿದು ಕೂತ್ಕೊಳಿಸುವಂತ ಪಾಪ ಮಾಡುವುದಿಲ್ಲ. ನೀವು ಕೂತ್ಕೊಳ್ಳತಕ್ಕದ್ದು ಅಂತ ಆದ್ಯ ಮಾಡುವ ಹಾಗೂ ಇಲ್ಲ. ಆದ್ರಿಂದ ಕೂತ್ಕೊಳ್ಳುವ ಮನ ಮಾಡಬೇಕು. ಮನಸ್ಸಲ್ಲೇ ಇದ್ರೆ ಅನಿವಾರ್ಯತೆಯಲ್ಲೇ ಕೂತ್ಕೊಳ್ತೇನೆ. ಕೂತ್ಕೊಳ್ಳಿ. ಸರಿ, ಬೇಡ, ಚಳಿ ಆಗ್ತದೆ. ಎಂತ ಚಳಿ ಆಗ್ತದೆ. ಹದ ಬಿಸಿ ನೀರದು. ಅದ ಬಿಸಿ ಆದ್ರೆ ಅಡ್ಡಿಲ್ಲ. ಇದು ಕಾಯಿಸಿದ್ದು ತಲೆ ಮೇಲೆ ಪ್ರೋಕ್ಷಿಸಿಕೊಂಡಿದ್ದೆ. ಇವತ್ತು ನೀರು ಕಾಯಿಸಿದ್ ನೀನೆಯ? ನೀವು ಮಧ್ಯಾಹ್ನದ ಈ ಉರಿ ಬಿಸಿಲು ಹೊತ್ತಲ್ಲಿ ಬಂದಿದ್ದಾರೆ. ನಾವು ಮಾತಲ್ಲಿ ಕಾಲಗಳು ಅವರು ಮನೆಯಲ್ಲೇ ಊಟ ಮಾಡುದು. ಎಲ್ಲಿ? ನಮ್ಮ ಮನೆ. ಅವರು ಹೊರಗೆ ಊಟ ಮಾಡುವುದೇ ಇಲ್ಲ. ಮತ್ತೆ ಇದೆಂತದ್ದು ಮನೆ ಹತ್ತಿ ಅಂತ ಮಾಡಿಕೊಂಡ್ರೆ? ಮಧ್ಯಾಹ್ನ ಹೊರಗೆ ಹೋಗುದಿಲ್ಲ ಹೇಳ್ತಾರೆ. ಯಾರು ನೀವು? ಇವರ ಗೃಹಸ್ಥರು. ಇವರನ್ನು ಹಾಗಲಿ ಬಿಡ್ಲಿಕ್ಕುಂಟ? ಎಲ್ಲಾದರುಂಟೆ ಮನೆ ಬಾಗಿಲಿಗೆ ಬಂದ, ಎಲ್ಲಾದರುಂಟೆ ಮನೆ ಬಾಗಿಲಿಗೆ ಬಂದಿಗ ಸುಶೀಲ ವಿಪ್ರನ ಬರಿದೆ ಹಿಂದ ಕಟ್ಟುವುದು. ಶೀಲವತಿ ಮನೆಯೊಡತಿ ನಾನಿರಲು ಬಿಡಲಾರೆ, ಏಳಿ ಭೋಜನಕ್ಕೆಂದು ತೃಪ್ತಿಗೊಳಿಸಿದಳು. ಸ್ವಾಮಿ, ನಾವು ಮನೆ ಅಂತ ಕಟ್ಟಿಕೊಳ್ಳುದು ಯಾಕೆ? ಏನು ದೊಡ್ಡ ಅಂತಹ ಅರಮನೆಯಂತಹ ಮನೆ ಅಥವಾ 4-6 ಆಳು ಕಾಳುಗಳು ಇದ್ದರದು ಮನೆ ಅಲ್ಲ. ಮತ್ತೆ ಮನೆಗೆ ನಿತ್ಯ ಅತಿಥಿಗಳು ಬರುತ್ತಾ ಇದ್ದು ಅವರು ಉಂಡು ತೃಪ್ತರಾದರಂತಾದ್ರೆ ಅದಕ್ಕಲ್ವ ಮನೆ ಅಂತ ಹೇಳುವುದು. ಅಂದ್ರೆ ಬಿಡಾರ ಸಾಕಾಗುದಿಲ್ಲ. ಮತ್ತೆ ಹೌದೌದು, ಮನೆಗೆ ಬಂದಂತಹ ಅತಿಥಿಗಳು ನಿಜವಾದ ಒಬ್ಬ ಅತಿಥಿ ಅಂತ ಹೇಳಿದ್ರೆ ಯಮ. ಯಾರಿಗೆ ಅಲ್ಲ ಹೇಳಿದ್ದು, ಒಬ್ಬ ಹೇಳದೆ ಕೇಳದೆ ಬರುವ. ಇನ್ನು ತಿಥಿವಾರ ನಕ್ಷತ್ರ ನೋಡದೆ ಬರುವವನಿದ್ರೆ ಅವನು ಅತಿಥಿ. ನೀವು ಇವತ್ತು ಹೇಳಿ ಕೇಳಿ ಬಂದದ್ದ? ಇಲ್ಲ. ಅತಿಥಿಗಳ ಅಂತ ನಿಮ್ಮನ್ನು ಉಪಚರಿಸುವುದು ಪೂರ್ವಾತ್ಮದ ಪುಣ್ಯ ವಿಶೇಷ. ಬೇಡ ಅಂತ. ಎಂತ ಬೇಡ? ಏನು ಮನೆ ಯಜಮಾನ್ತಿ ಅಂತ ನನ್ನ ಮಾನ ಕಳಿಬೇಕು ಅಂತಿದ್ದೀರಾ ನೀವು? ನೀನು ಮರದಡಿ ಹೋಗುದೇ ಒಳ್ಳೇದು. ಎಲ್ಲಿಗೆ ಮರದಡಿಗೆ? ಎಲ್ಲಿಗೆ? ನಾನು ಗಾಳಿ ಬಿಚ್ಚುವುದಿಲ್ಲ ನಿಮಗೆ ಬೇಕಾದ ಹಾಗೆ. ಏನು ನಿಮಗೆ ತಪ್ಪಿಗೆ ಮರದಡಿಗೆ ಹೋಗಬೇಕು? ಮರದಡಿಯಲ್ಲಿ ಕೂತು ಬೆಳದಿಂಗಳು ಊಟ ಮಾಡಿದಾಗ ಮಾಡುವುದು ಹಾಗೆಲ್ಲ ಇಲ್ಲ. ಅಡುಗೆ ಕೋಣೆಯಲ್ಲೇ ನಿಮಗೆ ಅನ್ನ ಹಾಕುತ್ತೇನೆ. ಅವು ಇವತ್ತಂತೂ ಬೇಕಾದ ಹಾಗೆ ಬಿಸಿ 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 ಗರಿಗರಿಯಾದ ಅನ್ನ. ನನಗೇನು ಬೇಡ. ಎಂತದು ಬೇಡ? ಮನೇಲಾದ್ರೂ ಒಂದು ಗಂಜಿ ಬಿಟ್ಟರೆ ಮತ್ತೆ ಎಂತ ಇಲ್ಲ. ಸಾಧ್ಯವೇ ಇಲ್ಲ. ಇವತ್ತು ಷಟ್ರಸೋಪೇತವಾದಂತಹ ಭಕ್ಷ್ಯ ಭೋಜನದ ಅನ್ನ. ನನಗೆ ಹಸಿವೇ ಇಲ್ಲ ಇವತ್ತು. ಯಾರು ಹೇಳಿದ್ದು? ಒಬ್ಬ ಮನೆ ಯಜಮಾನನನ್ನು ಹೊರಗುಳಿದು ಅತಿಥಿ ಅವ ಉಣ್ಣುತ್ತಾನಂತಾದ್ರೆ ಅದು ಯಾವ ಊಟಕ್ಕೆ ಸಮಾನ ಆಗುತ್ತದೆ? ಸರಿ ಉಂಟು. ನಾನೇ ಎಷ್ಟೋ ಜನ ಮಕ್ಕಳಿಗೆ ಹೇಳ್ತಿದ್ದೆ, ಹಲ್ಲು ಮುಂದಿದ್ದವನಿಗೆ ಹೇಳೋದು ಬೇಡ, ಹೊಟ್ಟೆ ದೊಡ್ಡಿದ್ದವ ಹಸಿವಾಯ್ತು ಹೇಳುದು ಬೇಡ. ಅವರು ಹೇಳ್ತಾರೆ. ಅವರು ಅದಲ್ಲ, ನೀವು ಅವರ ಜೊತೆ ಕುಳಿತುಕೊಂಡು ಊಟ ಮಾಡಬೇಕು. ನನಗೆ ಆ ಚಂದ ನೋಡ್ಬೇಕು. ನೀವು ಏನು ದಾಕ್ಷಿಣ್ಯ ಮಾಡಬೇಡಿ, ಗೊತ್ತಾಯ್ತಾ? ನಾನು ಅಡುಗೆಗೆ ಸಿದ್ಧಪಡಿಸ್ತೇನೆ. ನೀವು ಹಾಗೆ ಹೋಗ್ಲಿಕ್ಕೆ ಬಿಡ್ಬೇಡಿ. ಅವರನ್ನು ಅವರು ಒಂದು ತಕೊಳ್ಳೋದು ಅರ್ಧ ತಕೊಳ್ಳೋದು. ಎಂತದ್ದು? ಅವ್ರು ಎಂತದ್ದು ಬೇಡ ಎಲ್ಲ ಎರಡೆರಡು. ಗೊತ್ತಾಯ್ತಲ್ಲ? ಎಂತ ಬೇಡ? ಅವರು ಬರೇ ಗಂಜಿ. ನೀವು ಗಂಜಿಯ ಅದು ಒಂದು ಹುರುಳಿಕಾಯಿ ಸಾಕು, ಹುರುಳಿ ಚಟ್ನಿ. ಬೇಕಾದ ಹಾಗೆ ಎರಡೆರಡು ಬಗೆಯ ಪಲ್ಯ. ಗೊತ್ತಾಯ್ತಲ್ಲ? ಸಾರು, ಸಾಂಬಾರು, ತಂಬಳಿ ಎಲ್ಲ ಮಾಡಿಡ್ತೇನೆ. ಗೊತ್ತಾಯ್ತು ಗುರುಗಳೇ? ಸುಮ್ಮನೆ ಇಲ್ಲದಿದ್ರು ನನಗೆ ನಾನು ಸಮಾಧಾನ ಮಾಡಿಕೊಳ್ತೇನೆ. ನಾನು ಹೇಳಿದ್ದನ್ನು ಕೇಳಬೇಕು, ಒತ್ತಾಯ ಮಾಡುವುದಿಲ್ಲ. ಊಟ ಮಾಡಿಯೇ ಹೋಗಬೇಕು. ಗೊತ್ತಾಯ್ತಲ್ಲ? ನೀವು ಮಾತಾಡ್ತಾ ಕಾಯ್ಬೇಡಿ, ಬನ್ನಿ. ಗೊತ್ತಾಯ್ತಲ್ಲ? ಇದೇ ಬಗ್ಗುವುದು ಬಾಗುವುದು ಅಂದ್ರೆ ಇದೆ. ಅಲ್ಲ, ಬೇರೆ ದಾರಿ ಇಲ್ಲ ನನಗೆ. ಚೌಡಿಗೆ ಒಂದು ಶಾಂತಿ ಹೋಮ ಮಾಡಿ ಆಯ್ತಾ ಇಲ್ವಾ? ಅದು ನಿಮ್ಮ ಹತ್ರವೇ ಮಾಡಿಸಿ. ಹೌದು, ಮಂತ್ರ ಇದೆ. ಯಾವತ್ತು ಇದನ್ನು ಒಂದು ಮರಿಬೇಡ, ಅದನ್ನು ಬದಲು. ನಿಮ್ಮ ಭಸ್ಮ ನಡೀತಲ್ಲ. ಹೌದೌದು, ಇದನ್ನು ಯಾವತ್ತು ಮರಿಬೇಡ. ಇದೇ ನಿನ್ನ ಜೀವನಕ್ಕೆ ಸೂತ್ರ. ಒಗ್ಗರಣೆ ಬಿತ್ತು. ಹೌದು, ಊಟ ಮಾಡಿಯೇ ಮುಂದೆ ಹೋಗ್ತೇವೆ. ಹೌದಲ್ವಾ? ಹೌದು, ನನಗೂ ಊಟ ಸಿಕ್ಕಿತ್ತು ನಿಮ್ಮೊಟ್ಟಿಗೆ. ಹೌದು. ಅದೇ ಇಂದು ಕ್ರಿಯಾಪದ ವಿಪರೀತಾರ್ಥ
ಬಾರದಿ ನಿಂತಿರೆ ಉರುಳಿತು ದಿನ ಕೆಲವು ಬಂದದು ಮೈತ್ರಕ ಶಾತವು ತಾದ ಕಾಂತೆಯೊಳರುಗಿದ ಹೊಸ ಬಗೆಯ ಗೃಹಸ್ಥಾಶ್ರಮದ ಗೆಲುವಿನ ಅಂಚಿನಲ್ಲಿದ್ದೇನೆ. ಉರುಳಿದ್ದೇನು ಹೊರಳಿತು. ಹೌದಾ? ನಡೀತಲ್ಲ ಹೇಗೆ? ಈಗ ಅಡ್ಡಿಲ್ಲಲ್ಲ. ಈಗ ಬೇಕು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಬೇಡ ಹೇಳಿ. ಹೌದು, ನಾಳೆ ನಿಮ್ಮ ಮನೆಗೆ ಬಂದ್ರು ನಾ ಬೇಡ ಹೇಳಿದ್ರೆ ಅಪಾಯ. ನನಗೆ ಅಭ್ಯಾಸ ಆಗಿ ಹೋಯ್ತು ಬೇಡ ಅಂತ ಹೇಳುದು. ಹೌದಲ್ಲ, ಬೇಡಲೇ ಬೇಡ. ಅವಳು ಹೇಳುದು ಬೇಕು. ಅಪ್ಪನ ಶ್ರಾದ್ದ ಬಂತು. ಹೌದಾ? ಹೌದಪ್ಪ, ಅಪ್ಪನಿಗೊಂದು ಶ್ರಾದ್ದ ಮಾಡಬೇಡ್ವಾ? ಶ್ರದ್ಧೆಯಿಂದ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು ಎನ್ನುವುದರಿಂದ ಶ್ರಾದ್ದ. ನೆನಪಿರ್ಲಿ, ಉಳಿದದ್ದು ಶ್ರದ್ಧೆಯಿಂದ ಮಾಡಬಾರದು ಅಂತಲ್ಲ. ಪಿತೃಕರ್ಮವನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಬೇಕು. ಹೇಗೆ ಮಾಡುದು, ಎಂಥದ್ದು ಮಾಡುದು, ಬೇಕೋ ಬೇಡವೋ ನಾನು ಆಲೋಚನೆ ಮಾಡುದು. ಯಾಕೆ ಅಂತ ಕಾಣ್ತದೆ ಕೆಲವೊಮ್ಮೆ, ಆದ್ರೆ ಅಪ್ಪ ನನ್ನನ್ನು ಹುಟ್ಟಿಸಿದಾನಲ್ಲ, ಹಾಗ ನಾನು ಶ್ರಾದ್ದ ಮಾಡೋದೇ ಉಪಾಯ ಇಲ್ಲ. ನಾಳೆ ಅದು ಯಾವಾಗಲೋ ಅಲ್ಲ. ಹಾಗೆಂತ ಮಗನಾಗಿ ನನಗೆ ಪಿತೃಕರ್ಮವನ್ನು ಮಾಡಬೇಕಾದ್ದು ಪುತ್ರ ಧರ್ಮ. ಮಾಡಿಸಬೇಕೀಗ. ಈಗೀಗ ಅವಳು ಇಲ್ಲ, ಅವಳು ಎಷ್ಟೊತ್ತಿಗೆ ಬರ್ತಾಳೆ, ಎಷ್ಟೊತ್ತಿಗೆ ಬರುವುದಿಲ್ಲ. ಅವಳು ಈಗ ಬರುವ ಹೊತ್ತು ಅಲ್ಲ ಅವಳು. ಎಂತ ಯೋಚನೆ ಎಂತದು ನಿಮ್ಮದು? ಸುಮ್ಮನೆ ಬೇಡ ಅಂತಲೇ ಕಾಣೋದು. ಈಗ ಅಲ್ಲ, ಯಾವ ಬೇಡ ಅಂತಲೇ ಕಾಣೋದು. ನಾನು ಬೇಡ ಆದೇನೆ ನಿಮಗೆ. ಅಯ್ಯೋ, ಉಪಚಾರ ಮಾಡೋದ್ರಲ್ಲಿ ಏನು ಕಡಿಮೆ ಮಾಡಿದ್ದೇನೆ, ಏನು ಕೊರತೆ ಮಾಡಿದ್ದೇನೆ? ಈ ಮನೆಯಲ್ಲಿ ನೆಮ್ಮದಿಯಿಂದ ನಿಮ್ಮನ್ನು ನೋಡಿಕೊಳ್ತಾ ಇದ್ದೇನೆ. ನನಗೆ ಸಂತೋಷ ಎಂತದ್ದು ಅಂತ ಗೊತ್ತುಂಟು. ಮತ್ತೆ ಈಗ ಅನುಭವಕ್ಕೆ ಬಂತು. ಎಂತದ್ದು ಬೇಡ, ಎಂತದ್ದು ಬೇಕು? ಬೇಡ. ಎಲ್ಲವೂ ಯಾವುದು ಬೇಡ? ಬೇಡ. ಯಾವುದು ಬೇಡ? ನನಗೆ ಕಾಣೋದು ನಾಳೆ ಅಪ್ಪ ಸತ್ತ, ನಿನ್ನ ಮಾವ ಸತ್ತ ತಿಥಿ. ತಿಥಿ ಬಂದ್ರೆ? ತಿಥಿ ಬಂದ್ರೆ ಆ ದಿವಸ ತಿಥಿಗೆ ಮಾಡಬೇಕದು. ಹೌದು. ನನಗೆ ಕಾಣೋದು, ನನಗೆ ನಾಳೆ ಒಂದು ಹೋಗ್ಲಿಕ್ಕೆ ಉಂಟು, ಬೇರೆ ಒಂದು ವೈದಿಕ ಒಪ್ಪಿದ್ದೇನೆ. ಅದಕ್ಕೆ ನಾನು ನಾಡ್ದು ಮಾಡುದು ಅಂತ. ಯಾವುದನ್ನು? ಅವರು ನಾಡ್ದು ಮಾಡುದಿಲ್ಲ, ನಾವು ನಾಡ್ದು ಮಾಡುವ. ಅವಾಗ ಅಲ್ಲಿ ವೈದಿಕ ಆಗಿ ನನಗೆ ದಕ್ಷಿಣೆ ಸಿಕ್ಕಿದಾಗೂ ಆಯ್ತು, ನಮ್ಮಲ್ಲಿ ನಾಡ್ದು ಆದಾಗೂ ಆಯ್ತು. ನಾಳೆ ಮಾಡುದು ಬೇಡ, ನಾಡ್ದು ಮಾಡುವ ಅಂತ ಕಾಣೋದು ನನಗೆ. ಹೌದು. ಏನ್ ಹೇಳ್ತಾ ಇದ್ದೀರಿ ನೀವು? ಏನಿದು ನುಡಿ ಕಟ್ಟು, ಏನಿದು ನುಡಿ ಕಟ್ಟು, ಶಿವ ಶಿವ ಶೂನ್ಯ ಮದಿಯ ಪಟ್ಟು, ಶಿವ ಶಿವ ಶೂನ್ಯ ಮದಿಯ ಪಟ್ಟು, ಪುಣ್ಯ ಶ್ಲೋಕವರೇಣ್ಯ ಸುಪಿತೃಗಳ, ಪುಣ್ಯ ಶ್ಲೋಕವರೇಣ್ಯ ಸುಪಿತೃಗಳ ಎನ್ನದೆ ನಾವಪಮಾನಿಸಲುಹುದೇ, ಪುಣ್ಯ ಶ್ಲೋಕವರೇಣ್ಯ ಸುಪಿತೃಗಳ ನೆನ್ನದೆ ನಾವಪಮಾನಿಸಲುಹುದೇ. ಏನಿದು ನುಡಿಗಟ್ಟು? ನಿಮಗೆ ಇತ್ತೀಚೆಗೆ ಏನಾಗಿದೆ ಅಂತ? ನಾಡದು ಎಲ್ಲಿಗೆ ನಾಡದು ಎಂತದ್ದು ಮಾಡುದು? ಅದು ನಾಳೆ ಒಂದೇ. ಯಾವುದು ನಾಳೆ ಒಂದೇ? ಅವಾಗ ನಾಳೆ ಯಾವುದನ್ನು ಯಾವ ಹೊತ್ತಿಗೆ ಹೇಗೆ ಮಾಡಬೇಕೆನ್ನೋದನ್ನು ಸ್ವಲ್ಪ ಯೋಚಿಸಬೇಕಾ ಬೇಡ? ಅಲ್ಲ, ನಾಳೆ ಅವರ ಅಪ್ಪನ ಶ್ರಾದ್ದ ಆದಾಗೂ ಆಯ್ತು, ನಾಡುದು ನನ್ನ ಅಪ್ಪನ ಶ್ರಾದ್ದ ಆದಾಗೂ ಆಯ್ತು. ನಿಮಗೆ ಸಂಪಾದನೆ ಮುಖ್ಯವೋ, ಮಾಡಬೇಕಾದಂತ ಕರ್ತವ್ಯ ಮುಖ್ಯವೋ ಹೇಳಿ? ಶ್ರಾದ್ದ ಅಂತ ಹೇಳಿದ್ರೆ ಏನು? ಶ್ರದ್ಧೆಯಿಂದಲೇ ಮಾಡಬೇಕಾದ, ಅತ್ಯಂತ ಶ್ರದ್ಧೆಯಿಂದ ಮಾಡಬೇಕು. ನಿಮಗೆ ಹೇಳ್ಬೇಕಿತ್ತು ನಿಮ್ಮ ಅಪ್ಪ ಸಾಯುವಾಗಲೇ, ನನಗೆ ಅದು ನಾಳೆ ಆ ತಿಥಿಗೆ ಬೇರೆ ಬೇರೆ ಕಾರ್ಯಕ್ರಮ ಬರ್ತದೆ, ನೀವು ನನಗೆ ಅನುಕೂಲವಾದ ತಿಥಿಯಲ್ಲಿ ಸಾಯ್ಬೇಕಂತ ಹೇಳಿ. ನನಗೆ ಗೊತ್ತಾಗದೆ ಸತ್ರು, ಸತ್ತ ಮೇಲೆ ಗೊತ್ತಾಯ್ತು. ನಾನು ಆ ದಿವಸ ಬೇರೆ ಒಂದು ವೈದಿಕಕ್ಕೆ ಹೋಗಿದ್ದೆ. ಹಾಗೆಲ್ಲ ಹೇಳು ಅಲ್ಲಿ ಊಟ. ಅಯ್ಯೋ ಶಿವ ಶಿವ, ಅದಕ್ಕಿಂತಲೂ ಸತ್ತು ಹೋದಂತ, ಗತಿಸಿ ಹೋದಂತ ಪಿತೃಲೋಕದಲ್ಲಿರುವಂತ ಪಿತೃಗಳ ಕುರಿತಾಗಿ ಇಷ್ಟು ಅಸಡ್ಡೆ ನಿಮಗೆ? ಸಡ್ಡೆ ಅಲ್ಲ, ಕೂಡದು ಯಾವುದನ್ನಾದ್ರೂ ತಪ್ಪಿಸಬಹುದು. ಮನೆಯ ಹಿರಿಯರನ್ನು ನಾವು ನೆನಪಿಸಿಕೊಳ್ಳುತ್ತಾ ಇರಬೇಕು. ಯಾಕಾಗಿ? ನಮಗೊಂದು ವಂಶ ಗೌರವ, ಕುಲ ಗೌರವ, ನಮಗೊಂದು ಹಿರಿಮೆ, ಗರಿಮೆ, ನಮಗೊಂದು ಇರುವಂತಹ ಒಂದು ಸ್ಥಾನಮಾನ, ಇದಿಷ್ಟು ಒದಗಿ ಬರುವುದು ಎಲ್ಲಿಂದ? ನಮ್ಮ ಹಿರಿಯರಿಂದ, ನಮ್ಮ ಪಿತೃಗಳಿಂದ. ಯಾವ್ಯಾವುದೋ ಕಡೆಯಲ್ಲಿ, ಯಾವ್ಯಾವುದೋ ದೇಶದಲ್ಲಿ ನಮ್ಮ ಅಪ್ಪಂದಿರ ದಿನ, ಅಮ್ಮಂದಿರ ದಿನ ಅಂತ ಹೇಳಿಕೊಳ್ಳಬಹುದು. ನಮ್ಮ ಸನಾತನ ಧರ್ಮ ಎಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ನಮಗೋಸ್ಕರವಾಗಿ ಇಷ್ಟು ಕೊಟ್ಟಿರುವಂತ ನಮ್ಮ ಹಿರಿಯರನ್ನು ನೆನಪಿಸಿಕೊಳ್ಳುವುದಕ್ಕೆ ಒಂದು ಪಕ್ಷವನ್ನೇ ಕೊಟ್ಟಿದೆ. ಅದಕ್ಕೆ ಪಿತೃಪಕ್ಷ ಅಂತ ಹೇಳುವುದು. ಧರ್ಮೋ ವಿಶ್ವಸ್ಯ ಜಗತ ಪ್ರತಿಷ್ಠಾ. ಅಷ್ಟೆಲ್ಲ ಗೊತ್ತುಂಟು ನಿಮಗೆ. ಆದ್ರೆ ಮಾಡಬೇಕಾದದನ್ನು ಮಾಡುವುದಿಲ್ಲ. ಆ 15 ದಿವಸಗಳಲ್ಲಿ ಯಾವಾಗ ಬೇಕಾದ್ರೂ ನಿಮ್ಮ ಅಂತ ಹಿರಿಯರನ್ನು ನೆನಪಿಸಿಕೊಳ್ಳಿ ಎನ್ನುವ ಹಾಗೆ. ಧರ್ಮೋ ಹಿ ಪರಮೋ ಲೋಕೆ ಧರ್ಮೇ ಸತ್ಯಂ ಪ್ರತಿಷ್ಠಿತಂ. ಮಣ್ಣು ಬಿತ್ತು ಆ ಶ್ಲೋಕಕ್ಕೆಲ್ಲ ಅಲ್ಲಂತೆ ಆಡುವುದಲ್ಲ ಇಂತಹ ಮಾತುಗಳನ್ನೇ. ಇದೊಂದುಂಟು, ಓದುವುದೆಲ್ಲ ಕಾಶಿಕಾಂಡ, ತಿನ್ನುವುದೆಲ್ಲ ಮಸಿಕಂಡ ಅಂತ ಹೇಳಿದಾಗೆ. ನಿಮಗೆ ಎಂತದಾಗುತ್ತದೆ? ನಾನು ಸಮಾಧಾನದಲ್ಲಿ ಹೇಳಿದ್ರೆ ಕೇಳುವುದಲ್ಲ ನೀವು. ನೋಡಿ, ಯಾಕಾಗಿ ಪಿತೃಗಳಿಗೆ ಬೇಕಾದ ಶ್ರಾದ್ದವನ್ನು ಮಾಡಬೇಕು? ಯಾಕಾಗಿ ಪಿತೃಗಳಿಗೆ ಶ್ರಾದ್ದವನ್ನು ಮಾಡಬೇಕು? ಈಗ ಸತ್ತು ಹೋಗಿದ್ದಾರೆ. ಸತ್ತು ನಾವು ಇಲ್ಲಿ ಹಾಕಿದ್ರೆ ಸಿಗ್ತದ? ಇಲ್ಲಿ ಪಿಂಡ ಹಾಕುದು, ಅಲ್ಲಿ ಸಿಗುತ್ತದೆ ಅವರಿಗೆ. ಸುಮ್ಮನೆ ನಷ್ಟ. ಎಂತ ನಷ್ಟ?
ಇಲ್ಲಿ ಪಿಂಡ ಹಾಕಿದಾಗ ಅಲ್ಲಿ ಸಿಗ್ತದೆ ಅಂತ ಆದ್ರೆ ಉಪ್ಪರಿಗೆ ನಾವು ಹೆಣ್ಣು ಕೊಡ್ಲಿಲ್ವೋ, ಇಲ್ಲಿ ಎಲೆ ಇಟ್ಟು ಬಳಸಿದ್ರೆ ಅಲ್ಲಿ ಕೂತಾಳಿಯನಿಗೆ ಹೊಟ್ಟೆ ತುಂಬಬೇಕು ಅದ್ರ ಅರ್ಥ ಅಲ್ವಾ? ಉಪ್ಪರಿಗೆಯಲ್ಲಿ ಕೂತಂತಹ ಅಳಿಯ ಇಲ್ಲಿ ನಾವು ಎಲೆಯಲ್ಲಿ ಅನ್ನ ಹಾಕಿದ್ರೆ ಹೊಟ್ಟೆ ತುಂಬಬೇಕು, ತುಂಬುದಿಲ್ಲ, ಇಲ್ಲಿ ಕೂತ್ಕೊಳ್ಬೇಕು. ಆಗ ಪಿತೃಲೋಕದಲ್ಲಿರುವಂತಹ ಅಪ್ಪನಿಗೆ ಅಜ್ಜನಿಗೆ ನಾವು ಇಲ್ಲಿ ಪಿಂಡ ಇಟ್ಟು ಪ್ರಯೋಜನ ಉಂಟಾ? ಅಲ್ಲ, ನಿಮಗೆ ಏನಾಗಿದೆ ನಾವು ಹೀಗೆ ಮಾಡುವ. ನಾವು ಒಬ್ಬ ಬ್ರಾಹ್ಮಣನನ್ನು ಕರೆದು ಒಂದು ಕೈ ನೀರು ಕೊಡುವ ಒಂದು ಕ್ರಮ ಉಂಟು. ಹೌದೌದು, ಸಾಕು. ಕೂಡದು ಹಾಗೆಲ್ಲ ಆಡಲು ಕೂಡದು. ಯಾಕಾಗಿ ಪಿತೃ ಶ್ರಾದ್ದವನ್ನು ಮಾಡಬೇಕು? ಬೇಳೆಕಾಳು ನಷ್ಟ, ಹೌದಾ? ಅಕ್ಕಿ ತೆಂಗಿನಕಾಯಿ ನಷ್ಟ, ಹಾಲು, ಮೊಸರು, ತುಪ್ಪ, ಬೆಣ್ಣೆ, ಜೇನುತುಪ್ಪ, ಎಳ್ಳು, ಹೌದಾ? ಅಯ್ಯೋ ದರ್ಬೆ, ಹೌದಾ? ಗುಡಾನ್ನ, ಕ್ಷೀರಾನ್ನ, ಹೌದಾ? ಎಂತದೆಲ್ಲ ಮಾಡ್ತೇವೆ, ಹೌದಾ? ಆಸವ, ಹೌದಾ? ಇದೆಲ್ಲ ಮಾಡ್ತೇವೆ ನಾವು. ನಿಮಗೆ ಕೇಳಿ, ನಿಮಗೆ ಅಷ್ಟೆಲ್ಲ ಅಯ್ಯೋ ಯಾಕಂತ ಮಾತುಗಳನ್ನು ಆಡುತ್ತೀರಿ? ನಿಮಗೆ ಎಲ್ಲಿಯದು ನಮ್ಮ ಹಿರಿಯರು ಕೋಪಿಸಿಕೊಂಡಾರು. ಅಲ್ಲ, ಕೋಪಿಸಿದ್ರೆ ಅವರಿಗೆ ಗೊತ್ತಾಗುದೇ ಇಲ್ಲ. ಯಾರು ಹೇಳಿದ್ದು? ಅವರು ಸತ್ತವರು ಇನ್ನೊಂದು ದೇಹಕ್ಕೆ ಹೋಗುದು, ಕೂಡದು ಸತ್ತ ಆತ್ಮ ಇನ್ನೊಂದು ದೇಹಕ್ಕೆ ಹೋಗ್ತದೆ. ಈ ಬಂದ ಕೂತವನು ಅಪ್ಪನ ಅಲ್ಲ, ಅವ ಇನ್ಯಾರಿಗೋ ಅಪ್ಪ. ಹಾಗೆ ಆಡಕೂಡದು. ಮತ್ತೆ ಯಾಕಾಗಿ ಶ್ರಾದ್ದ ಕತಿಸಿ ಹೋಗಿ ಅವರ ಅಂತಹ ಆತ್ಮವನ್ನು ನಾವು ಪಿತೃಲೋಕಕ್ಕೆ ಕಳಿಸಿಕೊಟ್ಟೆವು. ಆತ್ಮ ಹೋಯ್ತಲ್ಲ, ಅಲ್ಲಿ ಯಮಧರ್ಮವನ್ನು ವಿಚಾರಣೆ ಮಾಡಿ ಯಾವ್ದು ದೇಹವನ್ನು ಕೊಟ್ಟೆ ಎಂತದ್ದು ಮಾಡಿದ. ಆದ್ರೆ ಅದಲ್ಲ, ಮತ್ತೆ ನಮ್ಮ ಹಿರಿಯರು ಹೌದಾ, ನಮಗೊಂದು ಜನ್ಮ ಕೊಟ್ಟವರು ಹೌದಾ? ಈಗ ಒಂದು ಮರದಲ್ಲಿ, ಒಂದು ತೆಂಗಿನ ಮರದಲ್ಲಾದ್ರೂ ಒಂದು ಗರಿ ಬೆಳೆಯುತ್ತದೆ, ಬೆಳೆದು ಅದು ಹಣ್ಣಾಗಿ ಒಣಗುತ್ತದೆ, ಆ ಗರಿ ಬೀಳುತ್ತದೆ. ಗರಿ ಬಿದ್ದು ಹೋಗಿ ನಾಶವಾಗಲಿ, ಗರಿ ಇದ್ದಂತ ಒಂದು ಗುರುತಾದ್ರೆ ಇರ್ತದ? ಅಯ್ಯೋ, ಅಡಿಕೆ ಮರಕ್ಕೆ ಕರಿಮೆಣಸಿನ ಬಳ್ಳಿ ಸುತ್ತಿದ್ರೆ ಒಣಗಿ ಕೆಳಗೆ ಬೀಳುತ್ತದೆ. 4 ವರ್ಷ ಕಳೆದು ಕರಿಮೆಣಸಿನ ಬಳ್ಳಿ ಸುತ್ತಿದೆ ಅಂತ ಗೊತ್ತಾಗ್ತದೆ, ಹೌದಲ್ಲ? ಅದಕ್ಕೆ ವಾಸನ. ಹಾಗಾದ್ರೆ ನಮ್ಮ ಹಿರಿಯರು ನಮಗಿದ್ದರು ಎನ್ನುವಂತ ಒಂದು ವಾಸನಾ ಫಲ ಉಂಟು. ಮಾತ್ರವೇ ಅಲ್ಲ, ನಾವು ಇಲ್ಲಿ ಬೇಕಾದಂತಹ ಶ್ರಾದ್ದಾದಿ ಕರ್ಮಗಳನ್ನು ಮಾಡಿ ಬೇಕಾದ ಪಿಂಡ ಪ್ರದಾನವನ್ನು ಮಾಡಿದರೆ ಅವರು ಮತ್ತೊಂದು ರೀತಿಯಾದಂತಹ ಜನ್ಮವನ್ನು ತಾಳಿದ್ದರು. ಆ ಜನ್ಮದಲ್ಲಿ ಆದರೂ ಅವರು ಹಿತಕಾರಿಯಾಗಿ ಸುಖಕಾರಿಯಾಗಿ ಇರುತ್ತಾರೆ ಅಂತ ನಂಬಿಕೆ. ಏನು ಸನಾತನ ನಂಬಿಕೆಯನ್ನು ಹಾಳು ಮಾಡ್ತೀರಾ ನೀವು? ನಾಳೆ ಮಾಡಲೇಬೇಕು, ನಾಳೆ ಮಾಡಬೇಕು ಮಾತ್ರ ಅಲ್ಲ, ನಾಳೆ ಮಾಡಬೇಕಲ್ವ? ಬೇಕಾದ ಹಾಗೆ ಬೇಳೆಕಾಳು ನಷ್ಟ ಅಲ್ಲ, ಬಳಸಬೇಕಾದದ್ದು ಮನೆಯ ದವಸ ಧಾನ್ಯಗಳನ್ನು ಈ ಕಾರಣಕ್ಕೋಸ್ಕರವಾಗಿ 3 ತರ ಉಂಟು. ಹೌದು, ಅತ್ಯಂತ ಶ್ರೇಷ್ಠ, ಮಧ್ಯಮ, ಕನಿಷ್ಠ ಅಂತ ಬೇಳೆಕಾಳು ಉಂಟು. ನಾವು ಕನಿಷ್ಠದ್ದೇ ತರುವ. ಆಗದು ಯಾರಿಂದ ನಷ್ಟ ಆಗುದು? ಎಲ್ಲ ಒಳ್ಳೆಯ ರೀತಿಯಿಂದಲೇ ಮಾಡುತ್ತೇನೆ ಮಾತ್ರ ಅಲ್ಲ. ನಾಳೆ ದಿವಸ ಮತ್ತೆ ಬ್ರಾಹ್ಮಣರ ಎಷ್ಟು ಜನ ಕರೀತೀರಿ? ಬ್ರಾಹ್ಮಣ ಒಬ್ಬ ಸಾಕು. ಎಂತ ಒಬ್ಬ ಸಾಕು? ಸರಿ, ಬ್ರಾಹ್ಮಣರು ಸಿಗುದಿಲ್ಲ. ಇಲ್ಲ. ಪಿತೃ ಕಾರ್ಯವನ್ನು ಮಾಡುವಂತ ಹೊತ್ತಿನಲ್ಲಿ ಯಾರ್ಯಾರು 3 ಜನ ಬ್ರಾಹ್ಮಣರು ಬೇಕೇ ಬೇಕು. ವಸು, ರುದ್ರಾದಿತ್ಯ. ಹೀಗೆ ಮಾಡುವ, ಸ್ವಲ್ಪ ದೊಡ್ಡ ಪಿಂಡ ಒಂದೇ ಇಡುವ. ಯಾರು ಹೇಳಿದ್ದು? ಒಂದೇ. ಮನೆಯಲ್ಲಿ ಬೇಕಾದಷ್ಟು ಅಕ್ಕಿ ಉಂಟು ಎನ್ನುವ ಕಾರಣಕ್ಕೋಸ್ಕರವಾಗಿ 10 ಪಿಂಡ ಮಾಡುವುದು ಅಲ್ಲ. ಮನೆಯಲ್ಲಿ ದವಸ ಧಾನ್ಯಗಳು ಕಡಿಮೆ ಉಂಟು, ಒಂದೇ ಪಿಂಡ ಹಾಕುದಲ್ಲ, 3 ಪಿಂಡ. ಅದರಲ್ಲಿ ಇಷ್ಟೇ. ನಿಮಗೆ ಪಿಂಡ ಹಾಕಿ ಗೊತ್ತಿಲ್ಲ, ನಾ ಬಂದದ್ರಿಂದ ಆಯ್ತದ ಪಿಂಡ ಹಾಕಿ. ಪಿಂಡ ಹಾಕುವ, ಒಂದು ಶ್ರಾದ್ದ ಮಾಡುವ, ಗೊತ್ತಾಯ್ತಲ್ಲ? ಎಂತದ್ದು ಹಾಗೆಲ್ಲ ಹೇಳ್ಬೇಡಿ. ನಾಳೆ ದಿವಸ ಬ್ರಾಹ್ಮಣರನ್ನೆಲ್ಲರನ್ನು ಕರೆದುಕೊಂಡು ಬನ್ನಿ, ಬೇಕಾದ ವ್ಯವಸ್ಥೆ ನಾನು ಮಾಡ್ತೇನೆ. 3 ಮಂದಿ ಬ್ರಾಹ್ಮಣರು. ಹೌದು. ನಾವು ಬೆಳಗ್ಗೆ ಶ್ರಾದ್ದ ಮಾಡಿದ್ರೆ ಕುತಪ ಕಾಲದಲ್ಲಿ ಆಗಬೇಕಾದದ್ದು. ನನಗೆ ಮತ್ತೆ ಹೋಗ್ಲಿಕ್ಕೆ ಉಂಟು. ಎಲ್ಲಿಗೆ ಹೋಗುವುದು? ಶ್ರಾದ್ದ ಮಾಡಿ ಮಧ್ಯಾಹ್ನ ಇವರ ಅಪ್ಪನ ಶ್ರಾದ್ದ, ಅವರ ಅಪ್ಪನ ಶ್ರಾದ್ದಕ್ಕೆ ಕರೆಸಿಕೊಳ್ಳಿ. ಅವರು ಹೇಳಿದ್ರು, ಆಚಮನೆ ನಿಮ್ಮ ಅಪ್ಪನ ಶ್ರಾದ್ದ ನಾಳೆ ಬರ್ತದೆ ಅಂತ ಆಚಮನೆ ಇವ್ರು ಹೇಳಿದ್ರು. ಅಯ್ಯೋ ದೇವ್ರೇ, ನಿಮ್ಮ ಅಪ್ಪಯ್ಯ ಅವರ ಅಪ್ಪಯ್ಯ ಮಾತಾಡ್ಕೊಂಡು ಸತ್ತದ್ದ ಅಲ್ಲ? ಅಲ್ಲಿ ಮಾತಾಡ ಅದು ಕಾಗೆ ಸುದ್ದಿ ಹೇಳಿತ ಹಪ್ಪಳ ಬಂದದ್ದು. ನಾಳೆ ಎಲ್ಲರ ಬ್ರಾಹ್ಮಣರನ್ನು ಕರ್ಕೊಂಡು ಬನ್ನಿ, ಎಲ್ಲರ ಬ್ರಾಹ್ಮಣ ಬೇಕಾದ ವ್ಯವಸ್ಥೆ ನಾನು ಮಾಡ್ತೇನೆ. ಅದು ಹಾಗಾದ್ರೆ ಬೆಳಗ್ಗೆ ಬೇಡ ಅಲ್ವಾ? ಅಯ್ಯೋ, ಮಧ್ಯಾಹ್ನ ಕಳೆದ ಮೇಲೆ ಆಗಬೇಕಾದದ್ದು ಅಪರ ಕ್ರಿಯೆ. ಮತ್ತೆ ಕುತಪ ಕಾಲದಲ್ಲಿ ಬೆಳಗ್ಗೆ ಬೇಡ ಅಲ್ವಾ? ಎಂತದ್ದು ಬೆಳಿಗ್ಗೆ ನಾವು ನಾಳೆ ಎಲ್ಲ ಮತ್ತೆ ದೋಸೆ ಎಲ್ಲ ಬೇಕು ಅಂತ ಕೇಳಬೇಡಿ, ಗೊತ್ತಾಯ್ತಲ್ಲ? ಬೆಳಿಗ್ಗೆ ಅವಲಕ್ಕಿ, ಉಪ್ಪಿಟ್ಟು, ಅದು ಏನು ಅದ್ರ ನೀರು ಕುಡ್ದ, ಅದು ಗೊತ್ತಾಯ್ತಲ್ಲ? ಬೆಳಿಗ್ಗೆ ಹಸಿವಾಗ್ತದೆ. ಹೇಗೆ ನಿಮ್ಮಪ್ಪನ ಶ್ರಾದ್ದ ನಾಳೆ ಅಲ್ಲ, ನನ್ನಪ್ಪನದ್ದಾಗಲಿಕ್ಕೆ ನಿಮ್ಮಪ್ಪನ ಅಂತ ಹೇಳಿದ, ಆಯ್ತಾ? ನನ್ನಪ್ಪ ನಿಮ್ಮಪ್ಪ ಅಲ್ಲ, ನಿಮ್ಮಪ್ಪ ನನ್ನಪ್ಪ. ಪಕ್ಕ ಇನ್ನು ಅಲ್ಲ, ಅದು ತಪ್ಪು ತಿಳುವಳಿಕೆ ಬರ್ತದೆ. ನಾವು ಮರ್ಯಾದೆಯಲ್ಲಿ ಬದುಕಬೇಡ ಸ್ವಾಮಿ. ಹೇಗೆ ಮೇಲೆ ಬಿದ್ರಿ ಗೃಹಸ್ಥಾಶ್ರಮ ಧನ್ಯ. ಹೇಗೆ ನಾವು ಹೊಂತಲ್ಲೇ ಇದ್ದೇನೆ. ಈಗ ನಾನು ಹೆಂಡತಿಯನ್ನು ಸರಿ ಮಾಡ್ಲಿಲ್ವಾ? ಮತ್ತೆ ಸ್ವಲ್ಪ ತೋರ ಇದ್ದಾಳೆ, ಒಳ್ಳೆದಾಯ್ತಲ್ಲ, ಒಳ್ಳೆ ದುಡಿತಾಳೆ ಈಗ. ಮತ್ತೆ ಬ್ರಾಹ್ಮಣರಿಗೆ ಹೇಳಿದ್ದೇನೆ, ಹೌದೌದು, ಮಡಿಯಲ್ಲಿ ಬರಬೇಕು, ಏನು ತಕ್ಕೊಳ್ಳದೆ ಬರಬೇಕು. ಶ್ರವಣ ನಕ್ಷತ್ರ, ಹೌದಾ? ಮಹಾಬಲೇಶ್ವರ ಶರ್ಮಣ ನಿಮ್ಮ ಹೆಸರು. ವಿಶ್ವಾಮಿತ್ರ ಗೋತ್ರೋತ್ಪನ್ನ ಶ್ರವಣ ನಕ್ಷತ್ರ ಅಶೋಕ ಶರ್ಮಣ ಅಹಂಬೋ ಅಭಿವಾದಯೇ. ಗೋತ್ರ ಒಂದೇ
ದಕ್ಷಿಣೆ ತಗೊಳ್ಳಿಕ್ಕಿಲ್ಲ. ಅಲ್ಲ ಸೂತ್ರ ಬೇರೆ, ಸೂತ್ರ ಬೇರೆ. ಮತ್ತೆ ಆ ಗೋತ್ರ ಹೌದಾ, ಸೂತ್ರ ಬೇರೆ ಬೇರೆ ಉಂಟು, ನೀವು ಹೆದರಬೇಡಿ. ಹೌದಾ? ಹೇಗೆ ಅವರಿಬ್ರು ಸ್ನಾನಕ್ಕೆ ಹೋಗಿದ್ದಾರಲ್ವಾ? ಇನ್ನು ಹೌದು, 3 ಜನ ಬಂದಿದ್ದೇವೆ. 3 ಜನ. ಅದು ವಸು ರುದ್ರ ಆದಿತ್ಯ ರೂಪದಲ್ಲಿ 3 ಜನ. ಮತ್ತೆ ವಿಷ್ಣು ಸ್ಥಾನಕ್ಕೆ ವೈಶ್ವ ದೇವಸ್ಥಾನಕ್ಕೆ ಒಬ್ಬರಿದ್ದಾರೆ. ಅವರು ವೈಷ್ಣವ ದೇವಕ್ಕೆ ಇವರಿಗೆ ಶ್ರಾದ್ದದ ಕ್ಷಣವಿಗೆ ಕೂತ್ಕೊಳ್ಳೋದಿಲ್ಲ. ಹೌದೌದು, ವಿಷ್ಣು ಸ್ಥಾನಕ್ಕೆ ಆಗ್ತದೆ. ಹೌದೌದು, ಆ ಕಾರಣದಿಂದ ಆಗ್ತದೆ. ಯಾಕಂದ್ರೆ ಅವರಿಗೆ ಮದುವೆ ಆಗಲಿಲ್ಲ. ಮದುವೆ ಆಗದಿದ್ದರೂ ಕ್ಷಣವಿಗೆ ಆಗುದಿಲ್ಲ, ಮಂತ್ರ ಹೇಳಲಿಕ್ಕೆ ಆಗ್ತದೆ. ಹೌದೌದು, ಶ್ರಾದ್ದದ ಮಂತ್ರ ಒಂದು ಗೊತ್ತುಂಟು ಅವರಿಗೆ. ಅದು ಸರಿ ಹೇಳ್ತಾರೆ ಅಷ್ಟೇ, ಅವರು ಅದನ್ನು ಮಾಡಿಸಿ. ಹೌದೌದು, ತನಕ ಮಾಡಿ. ಆ ಕಾರಣದಿಂದ ಒಂದು ಕಾಯಿ ಭಟ್ರನ್ನು ಬೇಕಾದ್ರೆ ಮಾಡುವ. ಅದು ಹೊರಳಿಸಿ ಬಿಟ್ರೆ ಆಯ್ತು. ದಕ್ಷಿಣ ಈಚೆ, ಹೊರಳಿ ಆಚೆ. ನಿಮ್ಮ ಅನುಭವಕ್ಕೆ ಶರಣು. ನನ್ನ ಅನುಭವ ಎಂತ, ಮೊನ್ನೆ ಅಪ್ಪನ ಶ್ರಾದ್ದ ಮಾಡ್ಲಿಕ್ಕೆ ಹೋಗಿ ಅಮ್ಮನ ಶ್ರಾದ್ದ ಮಾಡಿ ಬಂದಿದ್ದೇನೆ. ಅದು ಶ್ರಾದ್ದ ಆಯ್ತಾ ಇಲ್ವಾ? ಆಯ್ತಲ್ಲ, ಅದು ಎಂತ ಆಯ್ತು, ಅವಸರದಲ್ಲಿ ಆದ ಕಾರ್ಯಕ್ರಮ ಹೋಗಿ ಶ್ರಾದ್ದ ಎಲ್ಲ ಮುಗಿತು. ಅಪ್ಪನ ಅಂತ ತಿಳ್ಕೊಂಡು ಶ್ರಾದ್ದ ಮಾಡ್ತೇನೆ. ಮಾಡಿ ಆದ್ಮೇಲೆ ಕಾರಣ ಉಂಟು, ನೀವು ಹುಟ್ಟಿದ್ದು ಅವಸರದಲ್ಲಿ, ಮಕ್ಕಳದ್ದು ಅವಸರದಲ್ಲಿ, ಹೊಟ್ಟೆಗೆ 3 ತಿಂಗಳಾಗ ಅವರಿಗೆ ಗೊತ್ತದ್ದು ಹೇಗೆ ಆಯ್ತು ಅಂತ. ಎಲ್ಲ ಮುಗಿದ ಮೇಲೆ ಒಂದು ಹಿರಿಯವರಿಗೆ ಪ್ರಸಾದ ತಗೊಂಡು ನಮಸ್ಕಾರ ಮಾಡಿ ಅಂತ ಹೇಳ್ಬೇಡುವ? ಕರಿ, ನಿನ್ನ ಅಮ್ಮನ ಕರೆದು ನಮಸ್ಕಾರ ಮಾಡಿ ಪ್ರಸಾದ ತಗೊಂಡೆ. ಬಟ್ರೆ ನೀವು ಯಾರು ಶ್ರಾದ್ದ ಮಾಡಿದ್ರೆ ಕೇಳ್ದ ಎಂತ ಹೇಳಿದ್ರು? ನನ್ನ ಅಪ್ಪನದ್ದು ಒಂದೇ, ಹೋದದ್ದು ಅಮ್ಮ ಪುಣ್ಯಾತ್ಮರೇ, ಇದ್ದದ್ದು ಅಪ್ಪ. ಹೆತ್ತವರು ಅಂದ್ರೆ ತಾಯಿ ಮಾತ್ರವಾ? ಹೆರುವುದಕ್ಕೆ ಕಾರಣ ಆದ ತಂದೆಯವರದ್ದು ಹೆತ್ತವರ ಶ್ರಾದ್ದ ಅಂತ ಹೇಳಿ. ಹಾಗಿದ್ರೆ ಅವ ಹೇಳಿದ್ದೆ ತಪ್ಪು, ಬಿಟ್ರೆ ನಾನು ಮಾಡಿದ್ದು ಸರಿ. ನೀವು ಮಾಡಿದ್ದ ಹೆತ್ತವರ ಶ್ರಾದ್ದ, ಅವು ಹೇಳಿದ್ದಕ್ಕೆ ಹಾಗಾಯ್ತು. ಹೌದೌದು, ಈಗ ಹೆತ್ತವರದ್ದೇ ಶ್ರಾದ್ದ ಅಲ್ಲ? ಹೌದು, ಹೆತ್ತವರದ್ದೇ ಶ್ರಾದ್ದ. ಅಪ್ಪನ ಮಾಡ್ಬೇಕಾ ಅಮ್ಮಂದ? ಅದ ಈ ಸಲ ಅಪ್ಪಂದು. ಹೌದೌದು, ಅಪ್ಪ ನಾಳೆ ಸಾಯುದು. ಅಮ್ಮಂದು ಅಂತ ಹೇಳ್ಬೇಕು, ಅಮ್ಮಂದು ಅಂತ ಹೇಳ್ಬೇಕು. ಅಂದ್ರೆ ನಿಮಗೆ ಅದು ಕತೆ ಗೊತ್ತಿಲ್ವೋ? ಸ್ವಾಮಿ, ಈ ನನ್ನದ್ದು ಶ್ರಾದ್ದ ಆಗ್ತದೆ ಇಲ್ಲದಿದ್ರೆ. ಅಯ್ಯೋ, ಅವಳ ಕತೆ ಗೊತ್ತುಂಟ? ಅವಳ ಅಪಸವ್ಯ ಅಲ್ವೋ? ಅದಕ್ಕೆಲ್ಲ ಅಪಸವ್ಯ ಸರಿ. ನಾನು ನಾಡುದು ಶಾರದಾ ಹೇಳಿದ ಕಾರಣ ಅವಳು ನಾಳೆ ಮಾಡುವಾಳಿದ್ದು. ನಿಜವಾಗಿ ನಾಳೆ ನಾನು ನಾಳೆ ಹೇಳಿದ ಅವಳು ಹೇಳ್ತಾರೆ ನಾಡಿದ್ದು ಮಾಡುವಂತ. ನಿಮ್ಮ ಗಂಡ ಹೇಳ್ತಿ ಹೀಗೆ? ಅಯ್ಯೋ, ಹೀಗೆ ನಾನು ಗ್ರಹಿಸಿದ. ನನ್ನ ಅಪ್ಪ ಹೇಳಿದ್ರು ಅಮ್ಮ ಕೆಳಗೆ ಅಪ್ಪ ಮೇಲೆ ಅಂತ. ಈಗ ಅಪ್ಪ ಕೆಳಗೆ ಅಮ್ಮ ಮೇಲೆ. ನಾನು ಅಪ್ಪ ಆಗ್ಲಿಲ್ಲ, ಯಾಕೆ ನಾ ಕೆಳಗೆ ಅಮ್ಮ ಮೇಲೆ. ಹೌದೌದು. ಹಾಗಿದ್ರೆ ಯಾರು ಶ್ರಾದ್ದ ಮಾಡ್ತೇವೆ? ನನಗೆ ಗುರುಗಳು ಕೌಂಡಿನ್ಯರು ಹೇಳಿದ್ರು, ವಿಷಮ ದಾಂಪತ್ಯ ನಿನ್ನದು, ತಲೆ ವಿಷ ಮಾಡಬೇಡ, ಆಗಬೇಕು ಅಂತ ಹೇಳೋದನ್ನು ಬೇಡ ಹೇಳು, ಅವಗಳು ಮಾಡ್ತಾಳೆ. ಹುಟ್ಟಿ ಹೀಗುಂಟು, ಬೇಡ ಅಂತಂದ್ರೆ ಬೇಕು ಅಂತ ಹೇಳು. ಈಗ ಶ್ರಾದ್ದದ ಕ್ಷಣವಿನಲ್ಲಿ ನೀವು ಕೂತ್ಕೊಳ್ತೀರಿ, ಹೌದಾ? ನಿಮಗೆ ವಸುರುದ್ರ ಆದಿತ್ಯರ ಆವಾಹನೆ ಆಗ್ತದೆ, ಹೌದಾ? ಅನ್ನ ಹಾಕುವಾಗ ನಿಮಗೆ ಬೇಕು ಅಂತಾದ್ರೆ ಬೇಡ ಹೇಳಿ. ನೀವು ಬೇಡ ಅವಳು ಬೇಕು ಅಂತ ಬಡಿಸ್ತಾಳೆ. ನಾ ಬೇಡ ಹೇಳಿದ್ರು ಬಡಿಸ್ತಾಳೆ. ಅದು ಹೋಳಿಗೆ ಬೇಕು ಅಂತಾರೆ, ನೀವು ನಾವು ಹೋಳಿಗೆ ಬೇಡಲೇ ಬೇಡ ಹೇಳಿ, ಹೋಳಿಗೆ ಬಂದು ಬೀಳ್ತಾರೆ. ಲಡ್ಡು, ಹೌದೌದು, ಹೌದಾ, ಬೇಡಲೇ ಬೇಡ ಹೇಳಿ ಹಾಕ್ತಾಳೆ. ಬೇಕು ಅಂತಾದ್ರೆ ಬೇಡ ಹೇಳ್ಬೇಕು, ಬೇಡ ಅಂತಂದ್ರೆ ಬೇಕು ಅಂತ ಹೇಳಿ. ಬೇಡ ಅಂತಂದ್ರೆ ಬೇಕು ಹೇಳ್ಬೇಕು, ಬೇಕು ಅಂತಂದ್ರೆ ಬೇಡ ಹೇಳ್ಬೇಕು, ಬೇಡ ಅಂತಂದ್ರೆ ಬೇಕು, ಬೇಕು ಬೇಡ, ಬೇಡ ಬೇಕು, ಬೇಕು ಬೇಡ. ಮರಿಬೇಡಿ, ಮರೆಯುವುದಿಲ್ಲ. ಹೌದೌದು, ಮರಿಬೇಡಿ. ಹಾಗಿದ್ರೆ ಕರ್ಮಾಂಗ ಆ ಕಡೆ ಪೂರೈಸುವ. ಕರ್ಮ ಹೌದು, ಇಲ್ಲಿ ಮಾಡುವ ಕರ್ಮ ಇಲ್ಲ, ಹೌದಾ? ಅದಕ್ಕೆ ಬೇಕಾಗಿ ಕರ್ಮಠರು ನಾವು. ಹೌದೌದು, ಬಾಗಿಲನ್ನೆಲ್ಲ ಭದ್ರಪಡಿಸಿ ಶ್ರಾದ್ದಕ್ಕೆ ಬೇರೆಯವರು ಬರುವಾಗಿಲ್ಲ. ಯಾರಿಗೆ ನಮಸ್ಕಾರ ಮಾಡುವ ಹಕ್ಕುಂಟ? ಬೆಕ್ಕುಂಟಲ್ಲ ಮನೆಯಲ್ಲಿ? ಬೆಕ್ಕುಂಟಲ್ಲ? ಬೆಕ್ಕು ಇಲ್ಲ, ಆಚೆ ಮನೆಯಿಂದ ತರಬೇಕಷ್ಟೇ. ತಂದಾದ್ರೂ ನನ್ನ ಅಪ್ಪ ಬೆಕ್ಕು ಕಟ್ಟಿ ಹಾಕ್ತಿದ್ರು, ನಾನು ಒಂದ್ಸಲ ಮಾಡಿದೆ. ಬೆಕ್ಕಿರ್ಲಿಲ್ಲ, ಆಚೆ ಮನೆಯಿಂದ ತಂದೆ. ಹೌದೌದು, ಅದು ಮೈ ಮೇಲೆ ಪರಚಿತ್ತು. ಅವಾಗ ಅವಳು ಕೇಳಿದ್ದು, ಬೆಕ್ಕಿ ಅದು ಅಪ್ಪ, ಅದು ಮನೆ ಬೆಕ್ಕು, ಪಿಂಡ ತಿಂತದೆ ಅಂತ ಕಟ್ಟಿ ಹಾಕಿದ್ದು. ಆಚೆ ಮನೆ ಬೆಕ್ಕು ತರೋದು ಬೇಡ ಅಂತ ಹೇಳಿದ್ಲು, ಕಡ್ಡು ದೊಡ್ಡದು ಮಾಡಿ. ಅದು ನನಗೀಗ ಬೇಡುವಾಗ ಅದು ನೆನಪಾಗುದು, ಆ ಬೆಕ್ಕು. ಹೌದು, ಮನೆ ಬೇಕು. ಆ ಕಾರಣದಿಂದ ಅದಕ್ಕೆ ಬೇಕಾಗಿ ಶ್ರಾದ್ದದಲ್ಲಿ ರಕ್ತ ಸಂಬಂಧಿಗಳು ಮತ್ತು ನಮಸ್ಕಾರ ಮಾಡ್ಲಿಕ್ಕೆ ಹಕ್ಕಿರುವವರು ಮಾತ್ರ ಬರುದು. ಅದಕ್ಕೆ ಬೇಕಾಗಿ ಮಹಾದ್ವಾರವನ್ನು ಭದ್ರಪಡಿಸು. ಸರಿ ಸರಿ ಅಲ್ವಾ? ಹಾಗಾದ್ರೆ ಬರೋದ ನೀವು? ಎಲೆ ಹಿಂದೆ ಕೂತ್ಕೊಳ್ಳಿ, ಅವಾಗ ಮುಂದೆ ಕೂತ್ಕೊಳ್ಳಿ ಕೇಳ್ತಾರೆ. ನೀವು ಮುಂದೆ ಕೂತು ಹಿಂದೆ ಕೂತ್ಕೊಳ್ಳಿ ಹೇಳ್ತಾರೆ. ಅಲ್ಲಿಂದಲೇ ಸರಿಯಾಗಬೇಕು. ನೀವು ಬನ್ನಿ, ಹತ್ತೋದ ಕೈ ಎಡದ ಕೈ ಮುಂದೆ ಮಾಡಿ, ಆಗ ಅವಳು ಹೇಳ್ತಾರೆ ಬಲದ ಕೈಯಿಂದ. ಬಲದ ಕೈ ಮುಂದೆ ಮಾಡಿದ್ರೆ ಹೇಳ್ತಾಳೆ ಎಡದ ಕೈಯಿಂದ. ಬಲದ ಕೈ ಯಾವುದು ಅಂತ ಗೊತ್ತುಂಟಲ್ವಾ? ಊಟ ಮಾಡುವ ಕೈ. ಇದು ಅವಳತ್ರ ಕೇಳಿದ್ರೆ ನಾನು ಎಡಗೈ ತೋರಿಸ್ಬೇಕು. ಅಲ್ಲ, ನಿಮಗೆ ಗೊತ್ತು, ಅದು ಬೇರೆ. ಹೌದೌದು, ಊಟ ಮಾಡುವ ಕೈ ಬಲದ ಕೈ. ಬಲದ ಕೈಯಲ್ಲೇ ಊಟ ಮಾಡುವ. ಹೌದು, ಎಡಗೈ ಅಂದ್ರೆ ಊಟ ಮಾಡದೆ ಇರುವ ಕೈ. ಮರು ದಿವಸಕ್ಕೆ ಎಡದ ಕೈ ಊಟ ಮಾಡಿದ. ಹೌದೌದು, ಊಟ ಮಾಡಿದ ದಿವಸ ಬಲದ ಕೈ ತೊಳೆಯುವುದು, ಮರು ದಿವಸ ಎಡದ ಕೈ ತೊಳೆಯುವುದು. ಬನ್ನಿ. ಅವರು ಹೇಳಿದ ಸಮಯಕ್ಕೆ ಬರುವುದಿಲ್ಲ. 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 ಬರುವುದಿಲ್ವಾ? ಬರುವುದಿಲ್ಲ. ಕ್ರಮ ಹೇಗೆ? ಸರಿ, ಕ್ರಮ ಹಾಗೆ ಬರುವುದು. ನಮಸ್ಕಾರ. ಶುಭ ಮತ್ತು ಶುಭ. ಒಳ್ಳೆ ರೀತಿಯಲ್ಲಿ ಶ್ರಾದ್ದಾದಿ ಕರ್ಮಗಳನ್ನು ನಡೆಸಿಕೊಟ್ರಿ. ಮಾಡಿದೆ ಅಂತ ಒಳ್ಳೆದೇನಾಗ್ಲಿಲ್ಲ. ಎಂತದ್ದು ನೀವು ಕೈ ಇಟ್ಟಂತ ಕಾರ್ಯಕ್ರಮ ಮತ್ತೆ ಹಾಳಾಗುವುದುಂಟೆ ಹೇಳಿ. ನಾನು ಹೇಳಿದೆ ಇವರಲ್ಲಿ
ಇವ್ರು ಬೇಡ ಒಬ್ರು ಸಾಕು ಅಂತ ಹೇಳ್ಕೊಂಡು 3 ಜನ ಇದ್ದದ್ದು ಅನುಕೂಲ ಆಗುತ್ತೆ ಇಲ್ಲವ ಹೇಳಿ. ಅಯ್ಯೋ ಹೊತ್ತು ಮೀರುತ್ತು, ಊಟ ಆಗುವ ಹೇಗೋ ಮಧ್ಯಾಹ್ನ ಮೇಲೆ ಆದ ಕಾರ್ಯಕ್ರಮ, ಅದು ಊಟ ಆಗಬೇಕಾ ಬೇಡ? ಯಾರಿಗೆ ಬೆಳಗ್ಗೆ ಬೆಳಿಗ್ಗೆ ನಾವು ಊಟ ಊಟ ಬೇಡ. ನಾನು ಒಂದು ಕೆಲಸ ಮಾಡ್ತೇನೆ, ಎಲ್ಲವನ್ನು ಆಗ್ರಾಣಿಸ್ತೇನೆ. ಏನ್ ಇವತ್ತು ಏಕಾದಶಿ ಅಂತ ಮಾಡಿದ್ರಾ? ನಾವು ಏಕಾದಶಿ ದಿವಸ ಎಲ್ಲ ನಾವು ಶ್ರಾದ್ದ ಮಾಡುವವರು ನಾವು ಅಲ್ಲ. ಅದು ಹಬ್ಬ ಏಕಾದಶಿ ಸತ್ರೆ ಏಕಾದಶಿ ಸತ್ರ ಅದರ ತಿಥಿ ಬೇರೆ ಬಿಟ್ಟು ಮಾಡ್ಬೇಕಂತ ಉಂಟು, ಗೊತ್ತಾಯ್ತಲ್ಲ? ಅಷ್ಟು ಗೊತ್ತಿಲ್ಲದಿದ್ದವಳು ಏನಲ್ಲ ನಾನು. ಸ್ವಾಮಿ ನೋಡಿ, ಊಟ ಮಾಡಿ ನಮ್ಮನ್ನು ಕೃತಾರ್ಥರನ್ನಾಗಿಸಬೇಕು. ನಾವು ಗಂಡ ಹೆಂಡತಿ ಜೊತೆಯಾಗಿ ನಿಮ್ಮ ಕಾಲಿಗೆ ಬಿದ್ದ ಆಶೀರ್ವಾದ ಬೇಡುತ್ತೇವೆ. ಬೇಡ ಮತ್ತೆ ಪಾಪ ಬೇಡ ಅಂತ ಹೇಳಿದ್ರೆ ನಿಮ್ಮ ಇಷ್ಟವ ಅದು? ಮತ್ತೆ ಮನೆಯಲ್ಲಿ ಮಾಡಿದಾಗ ನಾಯಿಗೆ ಹಾಕುದ? ಅಲ್ಲ ಮತ್ತೆ ಆಗಲ್ಲ, ನಿಮ್ಮ ಹೆಸರಿನಲ್ಲಿ ಹಾಕಿದ್ರು ಹಾಕಿ ನಾಯಿಗೆ. ಈಗ ಅಪ್ಪನ ಹೆಸರಲ್ಲಿ ಕಾಗೆಗೆ ಹಾಕಾಯ್ತಲ್ಲ, ಭಟ್ರ ಹೆಸರಲ್ಲಿ ನಾಯಿಗೆ ಹಾಕಿದಾಯ್ತೀನಿ. ಅದರಲ್ಲಿ ನಾರಾಯಣನ ಕಾಣಬೇಕು. ನಾರಾಯಣನ ಜೊತೆಗೆ ಊಟ ಮಾಡ್ತಾನೆ. ಅಯ್ಯೋ ದೇವ್ರೆ, ದೇವ್ರೆ ದೇವ್ರೆ, ಶ್ರಾದ್ದದ ಅನ್ನಗಳನ್ನೆಲ್ಲ ಅಂತ ಪ್ರಾಣಿಗೆಲ್ಲ ಹಾಕ್ಲಿಕ್ಕಿಲ್ಲ. ಯಾಕೆ ನನ್ನ ಬಾಯಿನ ಅಂತ ಶಬ್ದಗಳನ್ನೆಲ್ಲ ಹೇಳಿಸ್ತೀರಿ? ನಂಗೆ ಊಟ ಬೇಡ. ನೀವು ಪಾಪ ನೀವು ಎಂತ, ನೀವು ನೋಡಿ ನಾವು 3-4 ಜನ ಇದ್ದೇವೆ, ಬ್ರಾಹ್ಮಣರು ಮತ್ತೆ ಬಹಳ ಜನ ಬಂದಿದ್ದಾರೆ. ಅಷ್ಟೆಲ್ಲ ಜನ ಅಮೃತಾನಂದಮಯಿ 4 ಮಾತು ನೋಡಿ. ಅಮೃತಾನಂದಮಯಿ ನಾನು 10 ಜನರಿಗೆ ಆಗುವಷ್ಟು ಅಡುಗೆ ಮಾಡಿದ್ದೆ. ನೀವು ಹೊಟ್ಟೆ ತುಂಬಾ ಉಂಡು ದಣಿದು ಹೋಗಬೇಕು. ಮತ್ತೆ ವಿಶೇಷ ಅಂತ ಮಾಡಬೇಡಿ ನೀವು. ಗಂಜಿ ಸಾಕು ಅಂತ ಬೇಡ. ಶ್ರಾದ್ದದ ದಿವಸ ರಾತ್ರಿ ಊಟ ಇಲ್ಲ. ಹೌದು, ರಾತ್ರಿ ಊಟ ಮಾಡೋದು. ಆ ಕಾರಣಕ್ಕೋಸ್ಕರವಾಗಿ ಇವತ್ತೀಗ ಊಟ ನೀವು ಕೂತ್ಕೊಳ್ಳಿ, ನೀವು ಊಟ ಕೂತ್ಕೊಳ್ಳಿ. ನೀವು ತಡಿ, ನಾನು ಚಾಪೆ ಒಂದು ಹಾಕ್ತೇನೆ, ತಡಿ. ಚಾಪೆ ಬೇಡದೆ ಮನೆಗೆ ಇಟ್ಟಿದ್ದೇನೆ ನಾನು. ಕೂತ್ಕೊಳ್ಳಿ. ಆ ಗಂಟು ಕೊಡಿ ಸ್ವಾಮಿ ಸುಮ್ಮನೆ. ಅಲ್ಲಿ ಬೇಡ, ನಾನು ಹಿಡಿದು ನಿಮಗೆ ಹಾಕಿದಾಗಲೇ ಎಂತದ್ದು? ನಾನು ಹಿಡ್ಕೊಳ್ಳೋದು ನಿಮಗೆ ಹಾಕಿ. ಮನೆಯಲ್ಲಿದ್ದಂತೆ ಹೆಂಗಸು ಮನೆಗೆ ಬಂದ ಅತಿಥಿಯ ಸೇವಕ್ಕೆ ಹೌದಾ ಅಲ್ವಾ? ನಾನು ಸೇವೆ ಮಾಡೋದಕ್ಕಿರ್ತದೆ. ಮತ್ತೆ ಕೊಡಿ, ನೀವು ಇಲ್ಲಿ ಕೊಡಿ. ಇರ್ಲಿ, ಕಡಿಮೆ ಕೆಲಸಕ್ಕೆ ನಿಮ್ಮ ಗಂಟು ಸಾರ್ವಜನಿಕರ ಗಂಟಲ್ವ? ಹೌದು. ಯಾರು ನೀವು ಕೂತ್ಕೊಳ್ತೀರಾ? ಬೇಡ, ನೀವು ಇಲ್ಲಿ ಕೂತ್ಕೊಳ್ಳಿ. ಇಲ್ಲಿ ಹೇಳುವಂತ ಅವರು ಎದುರಿಗೆ ಬಾಳೆ ತೊಳೆಯುವುದೆಲ್ಲ ಬೇಡ. ಬಾಳೆ ತಡೀರಿ. ಪಾಪ ನೀವು ಆ ಜೀವ ಹೊತ್ಕೊಂಡು ಎಂತ ತಡೀರಿ? ಎಲ್ಲ ಹಾಕಬೇಕಾ ಬೇಡವಾ? ಇದು ಸಾರಿಸುವುದು ಕಡೆಗೆ. ತಡೀರಿ. ನೀರು ಮತ್ತೊಬ್ಬರಿಗೆ ತೊಳಿಲಿಕ್ಕಿಡುವುದಿಲ್ಲ. ನೋಡಿ, ಮತ್ತೊಬ್ಬರಿಗೆ ತೊಳಿಲಿಕ್ಕಿಡುವುದಿಲ್ಲ. ನೋಡಿ, ನೀವು ಹೊರಗಡೆ ಏನು ಬೇಕಾದ್ರೂ ಮಾಡಿ. ಮನೆಯಲ್ಲಿ ಎಲೆ ತೊಳೆಯುವುದು ನಾನು, ಗೊತ್ತಾಯ್ತಲ್ಲ? ಮನೆಯಲ್ಲಿ ಎಲೆ ತೊಳೆಯುವುದು ನಾನು. ಸರಿ. ನೀವು ಹೊರಗಡೆ ಏನು ಬೇಕಾದ್ರೂ ಮಾಡಿ. ಎಂತ ಬೇಡ, ಎಷ್ಟು ಬೇಡ? ಬೇಡ ಅಂದ್ರೆ ಎಂತ ಬೇಡ ಅದಕ್ಕೆ. ನಿಂಗ ಅದು ಅಪ್ಪೆ ಮಿಡಿ ಉಪ್ಪಿನಕಾಯಿಯ ಅಥವಾ ಬೇಡ, ಅದು ಮನೆಯಲ್ಲೇ ಇತ್ತು. ಇರುವುದೇ ಲಿಂಬೆಕಾಯಿ ಉಪ್ಪಿನಕಾಯಿ ತಗೊಳ್ಳಿ. ಪಲ್ಯ ಇನ್ನೊಂದು ಬಗೆ ಪಲ್ಯ ತಡಿ. ಒಂದೇ ಬಗೆ ಪಲ್ಯ ಸಾಕು. ಯಾರು ಹೇಳಿದ್ದು? ಕೋಸಂಬರಿ ಪಲ್ಯ. ಕೋಸಂಬರಿ ಉಂಟು. ಮತ್ತೆ ಕೋಸಂಬರಿ ಇಲ್ಲ. ಕೋಸಂಬರಿ ಬೇಡ. ಕೋಸಂಬರಿ ಅಂತ ದೊಡ್ಡ ಹಂಡೇಲಿ ಮಾಡಿದ್ದೀರಾ? ಮತ್ತೆ 2 ಕೈಯಲ್ಲಿ ಹೊತ್ಕೊಂಡು ಬರುವುದು ಕೋಸಂಬರಿ. ಒಂದು ಇಷ್ಟು ಚಮಚದಲ್ಲಿ ಮಾಡುದು. ಇದು ದೊಡ್ಡ ಹಂಡೇಲಿ. ನಾನು ಬ್ರಾಹ್ಮಣತೆ ಏನು ಗೊತ್ತಿಲ್ಲ ಅಂತ ಮಾಡಿಕೊಳ್ಬೇಡಿ. ಶ್ರಾದ್ದದ ದಿವಸದ ಅಡುಗೆಯನ್ನು ಒಂದು ಕೈಯಿಂದ ಎತ್ತಿಕೊಂಡು ಬರಬಾರದು. ಒಂದು ಕೈಯಿಂದ ಎತ್ತಿಕೊಂಡು ಬಂದ್ರೆ ಉಳಿದಂತಹ ಪ್ರೇತಗಳೆಲ್ಲ ತಿನ್ನುತ್ತವೆ. ಅದಕ್ಕೆ 2 ಕೈಯಿಂದ ಎತ್ತಿಕೊಂಡು ಬಂದದ್ದು. ನೀವು ಬ್ರಾಹ್ಮಣರಿಗೆ ಕರ್ಕೊಂಡು ಬಂದದ್ದು ಹೌದಲ್ಲ? ಅಲ್ಲ ಹೇಳಿ. ಹೌದು ಹೇಳ್ತಾಳೆ. ಎಂತ ಅಲ್ಲ ಹೇಳಿ? ಅಲ್ಲ, ಬೇರೆಯವ್ರನ್ನ ಕರ್ಕೊಂಡು ಬಂದದ್ದಲ್ಲ, ಬ್ರಾಹ್ಮಣರನ್ನೇ. ಕೋಸಂಬರಿ 2 ಬಗೆ ತಡಿ. ಅನ್ನ ಸ್ವಲ್ಪ ಸಾಕು. ಎಂತ ಸ್ವಲ್ಪ? ಸ್ವಲ್ಪ ಸಾಕು. ಅದು ಒಂದು ಹೆರಿಗೆ ಪೂರ್ಣ ಬರಬೇಕು. ಪೂರ್ಣ ಇದು ಹಸ್ತೋದಕ ಬೇಡ. ಅವ್ರು ಹಾಕ್ತಾರೆ. ಹಸ್ತೋದಕ್ಕೆ ಹಾಕಿಂದ್ರೆ ಹಸ್ತೋದಕ್ಕೆ ಬೇಡ. ಇಲ್ಲ, ಅಷ್ಟೊಂದಕ್ಕೆ ಇಲ್ಲದಿದ್ರೆ ಆಗ್ತದ? ಹಾಕಿ ನಿಮಗೆ ಬಳಸಿದ್ದಲ್ಲ, ಸತ್ತ ನನ್ನ ಅಪಾಯನಿಗೆ ಹಾಕಿ ನೀವು. ಇದು ಶ್ರಾದ್ದ ನಿಮ್ಮದ್ದಲ್ಲ, ಸತ್ತ ನನ್ನ ಅಪಾಯನದು. ನನ್ನ ಅಪಾಯ ಹೀಗೆ ಇಷ್ಟು ಊಟ ಮಾಡ್ತಿದ್ವಿ. ಊಟ ಈಗ ನೀವು ಊಟ ಆಗೋದ್ರೆ ಸಪ್ತ ಅಪಾಯ. ಆಮೇಲೆ ಜೀವಿತ ಭಟ್ರು. ಅಲ್ಲ, ನಿಮ್ಮ ಹೆಂಡತಿಯ ಗಂಡ. ಹಾಕಿ ಹಸ್ತೋದಕ್ಕೆ ಹಾಕಿ ನೀವು ಅಂತ. ನಾ ಮುಟ್ಟಿದ್ದೇನೆ. ಹಸ್ತ ಮುಟ್ಟಿದ್ರೆ ಮುಂದೆ ಎಲ್ಲ ಇಲ್ಲಿ ಇಲ್ವ ಸಾರು? ಆಯ್ತಪ್ಪ ಬೇಡ, ಹಾಗೇನಿಲ್ಲ. ತಡೀರಿ. ಅನ್ನ ಮುಟ್ಟಿದೆ.
ಬಂಗಾರದ ನಾಣ್ಯ ಕೊಡಿ. ಬೇಡ ಕೊಡುದು ಬೇಡ, ನೀವು ಮಾಡೋರು ಏನೋ ಪಾಪ ನಿಮ್ಗೆ ಮುಂದೆ ಎಂತ ಮಾಡುವುದು? ಅಲ್ಲ ಪಾಪ ಸತ್ತ ದಿವಸಕ್ಕೆ ಎಷ್ಟು ಕೊಟ್ಟರು ಸಾಕಾಗುದಿಲ್ಲ. ಸಾಕು, ತಗೊಳ್ಳಿ ತಗೊಳ್ಳಿ. ಮತ್ತೆ ಕೊಡುದು ಬೇಡ, ಒಳ್ಳೆ ಸರಿ ಸಾಕು. ಮತ್ತೆ ನಾನು ಕೊಡ್ತೇನೆ, ಇಟ್ಕೊಳ್ಳಿ. ಮತ್ತೆ ಕೊಡುದು ಬೇಡ. ಇಲ್ಲಿ ಸಾರಿನ ಪಾತ್ರೆ ಉಂಟು. ನಿಮಗೆ ಮನೆಯಲ್ಲಿ ಓಡಾಡೋ ಕೆಲಸ ಇಲ್ಲ. ಇಲ್ಲಿ ಸಾರಿನ ಪಾತ್ರೆ ಉಂಟು. ಇದು ನಿಂಗ ತೋವೆ ತವೆ ಬೇಡ, ತವೆ ಬೇಡ. ಸಾಧ್ಯಕ್ಕೆ ತವೆ ಎಲ್ಲ ಮಾಡ್ತಾರ. ಯಾರು ಹೇಳಿದ್ದು? ತವೆ ಬೇಡ ಅತ್ತಿಗೆ. ಶ್ರಾದ್ದದ ಯುದ್ಧವೇ ತೋವೆ ಮಾಡುವುದೇನು? ಮತ್ತೆ ಶ್ರಾದ್ದಕ್ಕಿಂತ ಮಾವಿನಕಾಯಿ ಪಂಜ ಮಾಡುದಾ? ತಗೊಳ್ಳಿ, ಸುತ್ತು ಕಟ್ಟಿ. ಮತ್ತೆ ತವೆ ಹಾಕ್ಬಿಟ್ಟು ಹಿಂದೆ ಸುತ್ತು ಕಟ್ಟಿ. ಬೇಗ. ಇದು ತುಪ್ಪ ಬೇಡ, ತುಪ್ಪ ಬೇಡ, ತುಪ್ಪ ಬೇಡ, ತುಪ್ಪ ಬೇಡ, ಮತ್ತೆ ತುಪ್ಪ ಬೇಡ. ತುಪ್ಪದಲ್ಲಿ ಒಳಗೆ ಅಂಗಳದಲ್ಲಿ ಎಲ್ಲರಿಗೆ ತಿಂದ ಮೇಲೆ ಘೃತಂ ಘೃತಂ ಬೇಡ. ಅಯ್ಯೋ, ಬೇಡ ಹೇಳ್ಬಾರ್ದು, ಸೊಂಟು ಮುರಿದು ಹೋಗ್ತದೆ. ಬೇಡ ಹೇಳ್ಬಾರ್ದಂತೆ. ತುಪ್ಪವನ್ನು ಯಾವ ಕಾಲಕ್ಕೂ ಬೇಡ. ತುಪ್ಪ ಲಕ್ಷ್ಮಿ. ಹೌದೌದು. ತುಪ್ಪ ಬೇಡ ಎಂದು ತುಪ್ಪಕ್ಕೆ ಅವಮಾನ ಮಾಡಿದ ಹಾಗೆ. ತಡಿ ತಡಿ ತಡಿ. ಅಪ್ಪನ ಮನೆಗೆ ಹೋಗಿದ್ಯಾ? ಎಲ್ಲಿಗೆ? ನಮ್ಮ ಕ್ರಮ ತುಪ್ಪ ಬಡಿಸುವಾಗ ಅಪ್ಪನ ಮನೆ ಸುದ್ದಿ ಹೇಳ್ಬೇಕು ಅಂತ. ಹಾಗೆ ಹಾಗೆ ಆಯ್ತಲ್ಲ. ತಿನಿ 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 ನೀವು ತಿನಿ ತಿನಿ. ತಡಿ, ಇನ್ನು ಉಂಟು. ಇನ್ನು ಹುಡಿ ಎಲ್ಲ ಉಂಟು. ಅಯ್ಯೋ, ಹಸಿ ಹಾಕಲಿಲ್ಲಲ್ಲ ನಾನು ನಿಮಗೆ. ಬೇಡ, ಎಂತದ ಬೇಡ? ಹೊಸಿ ಬೇಡ, ಹೊಸಿ ಬೇಡ, ಹಸಿ ಹೊಸಿ ಬೇಡ, ಹೊಸಿ ಬೇಡ. ಹಸಿ ಹಸಿ ಹುಷಿ ಹುಷಿ. ಯಾವ್ದು ಗೊತ್ತಾ? ಯಾವ್ದು? ಹಸಿ ಯಾವ್ದ್ರದ್ದು? ಬದನೆಕಾಯಿನಲ್ಲಿ ಬೇಡ. ಯಾರದ್ದು? ಶ್ರಾದ್ದಕ್ಕೆ ಬದನೆಕಾಯಿ ಮಾಡುದಾ? ಶ್ರಾದ್ದಕ್ಕೆ ಮಾಡುವಂತದ್ದು ಹಾಗಲಕಾಯಿದ್ದು. ತಗೊಳ್ಳಿ. ಹಾಗಲಕಾಯಿ ಬೇಡ. ನೀವು ಬರೀ ಮದ್ವೆಗೆ ಹೋಗಿ ಹಾಗಲಕಾಯಿದ್ದು ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು. ಬೇಡ ಬೇಡ. ಆಯ್ತಾ? ಅನ್ನ ತರುದಾ? ಅನ್ಬೇಡ, 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 ಅನ್ಬೇಡ. ಅನ್ನ ಬೇಡ. ಮಾಡಿದ್ದು ಮತ್ತೆ ನಾಯಿಗೆ ಹಾಕುತ್ತೆ. ನಾನೇ ತಿಂತೆ, ನಾನೇ ತಿಂತೆ. ನೀವು ನೋಡಿ, ಹೊಟ್ಟೆಗೆ ಆಗದಿದ್ರೆ ತಿನ್ನಬೇಡಿ. ನೀವು ನಾನು ಕೇಳಿದ ದಾಕ್ಷಿಣ್ಯ ಎಲ್ಲ ಮಾಡಿಕೊಳ್ಬೇಡಿ. ಹೊಟ್ಟೆಗೆ ಎಷ್ಟು ಜೀರ್ಣ ಆಗ್ತದೆ ಅದೇ ತಿನ್ನಬೇಕು. ಯಾಕಂತ ಹೇಳಿದ್ರೆ ನಾವು ತಿನ್ನುವ ಮೊದಲು ತಿಂದ ಅನ್ನ ಜೀರ್ಣ ಆಗದೇ ಇದ್ರೆ ಆಮೇಲೆ ಅನ್ನೋದು ವಿಷ ಆಗುತ್ತದೆ. ನಿಮ್ಮ ಆರೋಗ್ಯ ಹಾಳು ಮಾಡೋದಿಲ್ಲ. ಬೇಡ ಅಂದ್ರೆ ಬೇಡ ಹೇಳಿ ನೀವು. ನಂಗೆ ಬೇಡ ಅನ್ನಲ್ಲ, ಬೇಡ. ಬೇಡ, ತಿನ್ನಿ ತಿನ್ನಿ. ಅದೇ ತಿನ್ನಿ. ಅಯ್ಯೋ, ಹುಳಿ ಬೇಡ. ಸರಿ, ಇದು ಮುಸುರೆ. ಎಲ್ಲ ನಾನೇ ನೋಡಬೇಕು. ನೋಡಿ ಮನೆ ಗಂಡಸರು ಹೇಗೆ ಕೂತ್ಕೊಳ್ತಾರೆ ನೋಡಿ. ಹೌದಾ? ಅವ್ರು ಕುತ್ಕೊಳ್ಳೋದೇ, ನೀವು ಅವ್ರು ನೆಚ್ಕೊಂಡು ಹೋಗಿ ಅಭ್ಯಾಸ ಮಾಡಿದ್ದೀರ. ಎಂತ ಅಭ್ಯಾಸ ಮಾಡ್ತಾರೆ? ಇದು ಅಲ್ಲ, ಇದಕ್ಕೆ ಹುಳಿ ನುಗ್ಗಿಕಾಯಿ ಯಾವ್ದು ಹುಳಿ ಬೇಡ. ಯಾರು ಹೇಳಿದ್ದು? ಇವತ್ತು ನಾ ಮಾಡಿದ್ದೆ ಅದು. ಮತ್ತೆ ಬೇಡ ಬೇಡ, ಹುಳಿ ಬೇಡ. ಬೀರಿ ನೀವು ತಿನ್ನಿ. ಬದನೆಕಾಯಿ ನುಗ್ಗೆಕಾಯಿ ಹುಳಿ ಗೊತ್ತಾಯ್ತಲ್ಲ? ತೆಂಗಿನೆಣ್ಣೆ ಬೇಡ. ಇದಕ್ಕೆ ತೆಂಗಿನೆಣ್ಣೆ ಬೇಡ. ಯಾರು ಹೇಳಿ ತೆಂಗಿನೆಣ್ಣೆ ಬೇಡ ಅಂತ ಹೇಳಿ? ಬೇಡ, ಇದು ಹುಳಿಗೆ ತೆಂಗಿನೆಣ್ಣೆ ಬೇಡ. ತಲೆಗೆ ತೆಂಗಿನೆಣ್ಣೆ ಹಾಕಿದ್ರೆ ಕಣ್ಣಿಗೆ ತಂಪು, ಕಾಲಿಗೆ ಹಾಕಿದ್ರೆ ಕಣ್ಣು ತಂಪು. ಗೊತ್ತಾಯ್ತಲ್ಲ? ಹಾಗೆ ತೆಂಗಿನೆಣ್ಣೆ ಸಾರಿಗೆ ಹಾಕಿದ್ರೆ ಉರಿ ತಂಪಾಗುತ್ತದೆ. ಅಷ್ಟು ಗೊತ್ತಿಲ್ಲ. ಆರೋಗ್ಯ ಶಾಸ್ತ್ರ ಉಂಟು. ನಿಮ್ಮಲ್ಲಿ ಈ ಸಲ ಅಡಿಕೆ ಬೆಳೆ ಎಲ್ಲ ಲೈಕ್ ಆಯ್ತಾ? ಇಲ್ಲೇ ಎಲ್ಲ ಕೊಳೆ ಬಂದು ಹೋಯ್ತು. ಎಲೆ ಚುಕ್ಕಿ ಅಳಿದಿರೋದು ಎಲೆ ಚುಕ್ಕಿ ಕೊಯ್ಲಾಯ್ತಾ? ಇವತ್ತು ಒಂದೇ ಶ್ರಾದ್ದ. ಹೌದು. ಪಾಯಸ 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 ಬೇಡ, ಪಾಯಸ ಬೇಡ, ಎಂತ ಪಾಯಸ ಬೇಡ ಅತ್ತಿಗೆ. ಪಾಯಸ ಬೇಡ. ಬೇಡ ಅಂತ ಹೇಳಿದ್ರೆ ಅಷ್ಟು ಬೆಂಕಿ ಎದುರು ಕುಳಿತುಕೊಂಡು ಆ ಬೇಳೆ ಎಲ್ಲ ಬೇಯಿಸಿ ಬೇಕಾದ ಹಾಗೆ ದ್ರಾಕ್ಷಿ ಖರ್ಜೂರ ಎಲ್ಲ ಹಾಕಿ ಮಾಡಿದಂತಹ ಮತ್ತೆ ಪಾಯಸ ಯಾರಿಗೆ ಹಾಕೋದು? ಮತ್ತೆ ಶ್ರಾದ್ದಕ್ಕೆ ಹೇಳುದಂತ ಗೊತ್ತಾ? ವಡೆ ಪಾಯಸದ ಊಟ ಅಂತ ಹೇಳುದು. ವಡೆ ಬೇಡ, ವಡೆ ಬೇಡ. ನೀವು ಶ್ರಾದ್ದಕ್ಕೆ ಮಾಡ್ರು ವಡೆ ನಂಗೆ ಬೇಡ. ಯಾರು ಹೇಳಿದ್ದು? ನಂಗೆ ಬೇಡ, ವಡೆ ಬೇಡ. ಮತ್ತೆ ಆ ತೂತು ವಡೆ ಎಂತ ಮಾಡುದು? ವಡೆ ಬೇಡ. ಬೇಡ ಅಂತ ಹೇಳಿದ್ರೆ ವಡೆ ತರ ಬೇಡ, ವಡೆ ತರ ಬೇಡ. ಎರಡು ನೀವು ತಿನ್ನಿ, ನೀವು ಪಾಯಸ ತಿನ್ನಿ. ಎಂತ ತಡೆಯುವುದೆಂತದ್ದು? ಇಲ್ಲಿ ಬಾಕಿದವರು ಊಟಕ್ಕಿದ್ದಾರೆ, ಬೇಕು ಬೇಕು ಅಂತ ಹೇಳಲಿಕ್ಕೆ. ಗೊತ್ತಾಯ್ತಲ್ಲ? ಮತ್ತೆ ವಡೆ ತರ ಬೇಡ. ಅಪ್ಪನ ಶ್ರಾದ್ದಕ್ಕೆ ತೂತು ವಡೆ, ಅಪ್ಪನ ಶ್ರಾದ್ದಕ್ಕೆ ಉಂಡೆ ವಡೆ. ಎಂತ ಮತ್ತೆ ತರದು ಬೇಡ, ಎಂತದ್ದು ಮತ್ತೆ ತರದು ಬೇಡ. ಮತ್ತೆ ಯಾರಾದ್ರೂ ಒಂದೇ ಸಲ ಹಾಕುತ್ತಾರ? ಒಂದೇ ಸಲ ಹಾಕಬಾರದು. ಮತ್ತೆ ಎಡೆಗದು ಹುಳಿಗನ್ನ, ಸಾರಿಗನ್ನ, ಈಗ ಬೇರೆ 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 ಪಾಯಸ ಬೇಕು 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 ಬೇಕು. ಕಡೆಗೆ ನಮ್ಮ ಯಜಮಾನ್ರಿಗೆ ಊಟ ಮಾಡ್ಲಿಕ್ಕೆ ಉಂಟೇನು? ಇದು ಮೊಸರಿಗೆ ಅನ್ನ ಬೇಡ.
ಮಾಡಬೇಕು. ಅಲ್ಲದ್ರೆ ಮೊಸರಾಕಿ ಆದ್ರೆ ಅನ್ನ ಊಟ ಮಾಡಬೇಕು. ದದಿ ಇಲ್ಲದ ಉಣಿಸಿ ಏನು ಉಣಿಸು? ಮತ್ತೆ ವಿಪ್ರರಿಲ್ಲದ ಸಭೆ, ಆ ವಿದ್ವಾಂಸರಿಲ್ಲದಿರುವಂತಹ ಕೂಟ, ದದಿ ಇಲ್ಲದ ಉಣಸು. ಯಾಕೆ ಊಟ ಮಾಡಬೇಕು? ಕೊನೆಗಾಗುವಾಗ ಸ್ವಲ್ಪ ಹುಳಿ ಮಜ್ಜಿಗೆ ಊಟ ಮಾಡಿದ್ರೆ ಈ ಸಿಹಿ ತಿಂದಂತ ಎದೆ ಉರಿ ಬರುವುದಿಲ್ಲ. ಅದಕ್ಕೆ ಆರೋಗ್ಯ. ಸುಳ್ಳು ಹೇಳುದಲ್ಲ. ಬ್ರಾಹ್ಮಣ ಭೋಜನ ಪ್ರಿಯಾದ ಊಟ ಮಾಡಿ ಗೊತ್ತಿದ್ದ ಬ್ರಾಹ್ಮಣ. ಬ್ರಾಹ್ಮಣರಲ್ಲಿ ಹುಳಿ ಉಂಟು ಹೇಳುದು. ಎಷ್ಟು ಹುಳಿ ಇದ್ರು ಮೊಸರು ಹುಳಿ ಆಗ ಮಜ್ಜಿಗೆ ಹುಳಿ ಅನ್ನ ಬೇಯಲಿಕ್ಕಿಂತದಷ್ಟೇ. ಈಗ ಇದ್ದದ್ರಲ್ಲಿ ಬಾಯಿ ಹಾಕಿದವರು ಬಡಿಸಿಕೊಂಡು ಗೊತ್ತಾಯ್ತಲ್ಲ. ಸ್ವಲ್ಪ ಪೂರ್ಣ ಹೊಟ್ಟೆ ಗಂಟಲವರೆಗೆ ಊಟ ಮಾಡೋದಲ್ಲ. ಎಷ್ಟು ಬೇಕು ಅಷ್ಟೇ ಊಟ ಮಾಡಬೇಕು. ಎಂತ ಏನು ಅಷ್ಟು ದರಿದ್ರ ಕೆಟ್ಟವರು ನಾವು ಅಂತ ಮಾಡಿದ್ರ? ಗಟ್ಟಿ ಮೊಸರು ಮಾಡುವಂತ ಶ್ರೀಮಂತ ಮನೆತನ ನಮ್ಮದ್ದು. ನಾವು ಬೇಕಾದ್ರೆ ಉಪವಾಸ ಇರ್ತೇವೆ. ಬಂದವರಿಗೆಲ್ಲ ಹುಳಿ ಮಜ್ಜಿಗೆ ನೀರು ಮಜ್ಜಿಗೆ ಕೊಡುವಷ್ಟು ದರಿದ್ರತನ ನಮಗಿಲ್ಲ. ಸುಮ್ಮನೆ ಯಾಕೆ ಮಾತಾಡಿಸೋದು ಸ್ವಾಮಿ? ನೀವು ಮೊಸರಾಕಿ ಊಟ ಮಾಡಿ. ಇದು ಒಂದ್ ಸ್ವಲ್ಪ ಉಪ್ಪು ಒಂಚೂರ ಬೇಕಿತ್ತು. ಉಪ್ಪಿಲ್ದೆ ಎಂತ ನೀವು ಹೇಳಿದರಲ್ಲಿ ತಂದು ಹಾಕಿ ಬಡಿಸುವುದಕ್ಕೆ ನಿಮ್ಮವನಿಗೆ ಕೆಲಸದ ಆಳು ಅಂತ ಮಾಡಿಕೊಟ್ರು. ಏನು ಹುಳಿ ತಿನ್ಲಿಕ್ಕೆ ಆಗುದಿಲ್ಲ ನಿಮಗೆ? ಉಪ್ಪಿಲ್ಲ ಊಟ ಮಾಡೋದು ಹೇಗೆ? ಉಪ್ಪಿಲ್ಲ ಊಟ ಮಾಡ್ತೀನಿ ಅಂತ ಹೋಗಿ ಏನು ಊಟಕ್ಕೆ ಬಿದ್ದಂತ ಬ್ರಾಹ್ಮಣನ ಕಂಡಕ್ಕೆ ಮಾಡ್ತೀರಲ್ಲ ನೀವು. ಅಯ್ಯಯ್ಯ, ಊಟ ಮಾಡುವಾಗ ಮಾತಾಡಬಾರ್ದೇನಂತ ಶಾಸ್ತ್ರವೂ ಗೊತ್ತಿಲ್ಲಲ್ಲ ನಿಮಗೆ. ಮಾತಾಡಿಸೋರು ಸಾವಿರ ಮಾತಾಡ್ತಾರೆ. ಊಟ ಮಾಡುವಾಗ ಮಾತಾಡ್ತಾರೆ ಯಾರಾದ್ರು? ಸ್ನಾನ ಮಾಡುವಾಗ ಮಾತಾಡಿದ್ರೆ ವರುಣದೇವ ಶರೀರದ ಕಾಂತಿ ಅಪಾರಿಸ್ತಾನೆ. ಊಟ ಮಾಡುವಾಗ ಮಾತಾಡಿದ್ರೆ ಯಮ ಆಯುಷ್ಯ ಹಾಳು ಮಾಡ್ತಾನೆ. ನೀವು ಶ್ರಾದ್ದಕ್ಕೆ ಬಂದದಲ್ಲ, ನಿಮ್ಮ ಆಯುಷ್ಯ ಹಾಳು ಮಾಡ್ಕೊಳ್ಳೋದು. ಬೇಕಾದ್ರೆ ಹುಲಿ ಮಜ್ಜಿಗೆ ತಿಂದುಕೊಂಡು ಎದ್ದೋಗಿ. ಏನು ನೀವು ಕೇಳಿದಲ್ಲ ತಂದು ಹಾಕಲಿಕ್ಕೆ ಇರುವವಳಲ್ಲ ಏನು? ಚೌಡಿ ಮಾತಾಡಿದ್ದು. ಅಲ್ಲಿವರೆಗೂ ನೀನ್ ಹೇಳಿದ್ ನೆನ್ಸ್ಬಿಟ್ಟು ಬೇಕು ಅಂದಾಗ ಬೇಡ ಹೇಳು, ಬೇಡ ಅಂದಾಗ ಬೇಕು ಹೇಳು. ಈಗ ಅಪ್ಪನ ಶ್ರಾದ್ದಾಗಿ ಉತ್ತರ ಪೋಷಣ ಕೊಟ್ಟಿದ್ದೇನೆ. ಬರುವ ವರ್ಷ ಶ್ರಾದ್ದಕ್ಕೆ ನೀವೇ ಬರಬೇಕು ದಯವಿಟ್ಟು. ಅದು ಇಲ್ಲದಿದ್ದರೆ ನನ್ನ ಶ್ರಾದ್ದ ಆಗ್ತದೆ. ಆಚೆ ಹೋಗಿ ಆಚೆ ಹೋಗಿ ಮುಸುರು ತೆಗಿಬೇಕು ನಿಮಗೆ. ಬೇಡ ತೆಗಿ ಬೇಡ. ಮತ್ತೆ ಯಾರು ಮುಸ್ಲಿಂ ಮೇಲೆ ಆಟ ಆಡುದಾ? ಏನು ಹೊಟ್ಟೆ ನೋವು ಬರ್ತದೆ? ನನ್ನ ಸಮಸ್ಯೆ ಆದದ್ದಲ್ಲ. ಸಮಸ್ಯೆ ಇಲ್ಲ. ನಮ್ಮಲ್ಲಿ ಸೆಗಣಿ ಹಾಕುದವಳಿ. ನಾನ್ ಸೆಗಣಿ ಹಾಕೋದು ಕ್ರಮ ಇಲ್ಲ. ಸೆಗಣಿ ಅವಳೇ ಹಾಕೋದು. ನಮ್ಮಲ್ಲೂ ಹಾಗೆ, ನಮ್ಮಲ್ಲೂ. ಆದ್ರೆ ನಾವು ಊಟ ಮಾಡಿದ ಸ್ಥಳ ಒಂದೇ ಅಲ್ಲ, ನಾವು ಕುಳಿತುಕೊಂಡು ಸ್ಥಳನೂ ಸಾರಿಸಿ ಹೋಗ್ಬಿಟ್ಲಲ್ಲ ಅವಳು. ಅದು ಪೃಷ್ಠ ಪೃಷ್ಠ ಹಾಗಾಗಿ ಅಗ್ರತಗ ಪೃಷ್ಠತಗ. ಹೌದು ಹೌದು, ಎರಡು ಮತ್ತೆ ನಾನು ಹೇಳಿದ್ದೇನೆ ಅಗ್ರತಗ ಪೃಷ್ಠತಗ. ನಿಜವಾಗ್ಲೂ ನೀವು ಅಲ್ಲಿವರೆಗೆ ಹೇಳಿದ ನೆನಪಿತ್ತು. ಉಪ್ಪು ಯಥಾರ್ಥ ನನಗೆ ಬೇಕಿತ್ತು, ಮಜ್ಜಿಗೆ ಹುಳಿ ಆದ ಸಹಜ ಬೇಕು ಅಂತ ಹೇಳಿ ಹೋಯ್ತು. ಉಪ್ಪು ಬೇಕು ಸಿಟ್ಟು ಮಾಡಿ ಬೆವರಿನಲ್ಲಿ ಉಪ್ಪಿಲ್ವಾ? ಉಂಟು. ಹಾಗಾದ್ರೆ 4 ಸಲ ತುಟ್ಟಿಸವರಿ ಆಗ ಉಪ್ಪು ಆಗ್ತದೆ. ಏನೋ ಇವತ್ತು ಬಂದದಕ್ಕೆ ಹಾಗೆ ಮಾಡ್ತೆ, ಆದ್ರೆ ಇನ್ನು ಶ್ರಾದ್ದಕ್ಕೆ ಕರಿಬೇಡ ನನ್ನ. ಅಲ್ಲ, ನನ್ನ ಶ್ರಾದ್ದಕ್ಕೆ ಕರೀಲಿಕ್ಕೆ ನಾನು ಇರುವುದಿಲ್ಲ. ನನ್ನ ಅಪ್ಪಯ್ಯನ ಶ್ರಾದ್ದಕ್ಕೊಂದು ಬನ್ನಿ, ಇಲ್ಲದಿದ್ದರೆ ನನ್ನ ಶ್ರಾದ್ದ ಬೇಗ ಆಗ್ತದೆ. ಈಗ ಮಾಡಿದ ಅಪ್ಪಯಿಂದ ಅಲ್ಲ ಪುಣ್ಯಾತ್ಮ. ಹೌದು, ಬರುವ ವರ್ಷ ಇಲ್ಲ ಇಲ್ಲ ಬರುವ ವರ್ಷ ಬರುವ ವರ್ಷ ನೀವು ಇದ್ದೀರಿ. ಇನ್ನು 1 ವರ್ಷ ನಿನ್ನ ಅಪ್ಪನ ಶ್ರಾದ್ದಕ್ಕೆ ಬಂದ್ರೆ ನನ್ನ ಮಗನ್ ನನ್ನ ಶ್ರಾದ್ದ ಮಾಡ್ಬೇಕಾಗ್ತದೆ. ಅದಕ್ಕೆ ನಾ ಬರ್ತೇನೆ. ಅದಕ್ಕೆ ನಾ ಬರ್ತೇನೆ. ಬೀಗಿ ಸಂತಸದಿಂದ ಪಕ್ಕನೆ ನೀಗಿ ಪ್ರಜ್ಞೆಯನೆಂದ ಸತಿ ನೀ ಸಾಗುತ್ತಿದ್ದ ನೀರಲ್ಲಿ ಚೆಲ್ಲುತ್ತ ವೇಗದಲ್ಲಿ ಪಿಂತಿರುಗಿ ಬಾರೇನೆ. ವಸುರುದ್ರ ಆದಿತ್ಯ ರೂಪದಲ್ಲಿರುವಂತಹ ಪಿತೃ ಪಿತಾಮಹ ಪ್ರಪಿತಾಮಹ ಗೃಹಸ್ಥಾಶ್ರಮೋ ಧನ್ಯ. ಹೇಳಿದಾಗ ಒಂದು ಕೆಲಸ ಆಗಬೇಕು. ಆಗ್ಲಿ ಎಲ್ಲ ಆಯ್ತಲ್ಲ, ಒಂದು ಕೆಲಸ ಆಗಬೇಕು. ಎಂತಾಗಲಿಕ್ಕುಂಟು? ವಸುರುದ್ರ ಆದಿತ್ಯ ರೂಪದಲ್ಲಿ ನಾವು ಪಿಂಡ ಪ್ರದಾನ ಮಾಡಲಿಲ್ವೋ? ಹೌದು. ಆ ಪಿಂಡವನ್ನು ನೀನು ಎತ್ತಿಕೊಂಡೋಗಿ ಹರಿಯುವ ನೀರಿಗೆ ಬಿಸಾಡು. ಎಂತದು ನೀರಿಗೆ? ಆ ಪಿಂಡ ನೀರಿಗಲ್ಲ. ಎಂದಡೋ ವ್ಯಕ್ತಿ ಪಿಂಡಗ ಎಂದಡೋ ವ್ಯಕ್ತಿ ಪಿಂಡ ಸಿಡುಕಿನಿಂದ ಬೀದಿಯಲ್ಲಿ ಸಿಡುಕಿನಿಂದಲೇ ಎದುರು ಲೋಕ್ಷಣ ಚಂಡಿ ಅಂದು
ಜಾತಿ ಕುಲಗೇಡಿ ಕೈದೆಯ ತುಂಡಿಕೊಂಡು ಕರ್ಮ ಹಂದೆ ಎಂದರೆ ಹೊರಗೆ ಶಿಲೆಯಾಗಿ ಶ್ರಮಿಸಿದಂದು ಸದ್ಗೃಹಿಣಿಯಾಗಿ ಒಂದು ದಿವಸ ನೀನು ಒದಗಿ ಬರಲಿಲ್ಲ. ನನ್ನ ತಾಳ್ಮೆಯ ಕಟ್ಟೆ ಒಡೆಯಿತು. ಪಿತೃಕರ್ಮ ಅತ್ಯಂತ ಶ್ರದ್ಧೆಯಿಂದ ಮಾಡಬೇಕು. ಯಾವ ಕಾರಣಕ್ಕೂ ಪಿತೃಕರ್ಮದಲ್ಲಿ ಅಪ್ಪಿಯೂ ತಪ್ಪಿಯೂ ಸಟೆಯನ್ನಾಡಕೂಡದು. ಹರಿಯುತ್ತಿರುವ ನೀರಿಗೆ ವಸುರುದ್ರ ಆದಿತ್ಯ ರೂಪರಾದಂತಹ ಪಿಂಡವನ್ನು ಎಸಿಬೇಕು ಅಂತಾದ್ರೆ ಏನು ಗುಡ್ಡಕ್ಕೆ ಎಸೆದು ಬಿಟ್ಟೀಯೋ? ತಿಪ್ಪೆಗೆ ಹಾಕಿದ್ದೇನೆ. ನನ್ನ ಬದುಕಿನಲ್ಲಿ ನನ್ನನ್ನು ಅರೆಯುವ ಕಲ್ಲಾಗಿ ಹೋಗಿದ್ದಿ ನೀನು. ಇದು ಚಂಡಿ, ನಿನ್ನ ಹೆಸರನ್ನು ಪ್ರಪ್ರಥಮ ಬಾರಿಗೆ ಹೇಳ್ತಾ ಇದ್ದೇನೆ. ಹೇಗೆ ನನ್ನ ಬದುಕಿನಲ್ಲಿ ಅರೆಯುವ ಕಲ್ಲಾಗಿ ನನ್ನನ್ನು ಅರೆದು ತಿಕ್ಕಿ ತಿಳಿದಿಯೋ, ನೀನು ಕಲ್ಲಾಗಿ ಕರಕರಸಿ ಮರುಗಿದಳು. ಕರಕರಿಸಿ ಮರುಗಿದಳು ಮನ ಕರಗುತ್ತ ಕಾಲ್ಪಿಡಿದವಳು. ಮನ ಕರಗುತ್ತ ಕಾಲ್ಪಿಡಿದವಳು. ಸೆರಗೋಡುತ್ತನ ಬೇಡುವೆ ಸೆರಗೋಡುತ್ತನ ಬೇಡುವೆ ಕನಿಕರ ವಿಹರಿಸುತ್ತ ಲಘು ಪರಿಹಾರ ಮನೆ ತಗೈ ಕರಕರಿಸಿ ಮರುಗಿದಳು ಮನ ಕರಗುತ್ತ ಕಾಲ್ಪಿಡಿದವಳು. ತಪ್ಪು ಮಾಡಿಬಿಟ್ಟೆ. ಅಯ್ಯೋ, ಮನೆ ಎಂದರೇನು, ಗೃಹಿಣಿ ಎಂದರೇನು, ಪತಿ ಎಂದರೇನು, ಆತಿಥ್ಯವೆಂದರೇನು ಯಾವುದನ್ನೂ ತಿಳಿಯದೆ ಮೂಢಮತಿ ನಾನಾಗಿ ಹೋದೆ. ಯಾಕೆ ನನ್ನ ಮನಸ್ಸಿಗೆ ಬಂತು ಅಂತ ದುರ್ಬುದ್ಧಿ ನನಗೆ ತಿಳಿಯದು. ನೀ ನಡೆಯುತ್ತಿರುವಂತ ದಾರಿ ಕೆಟ್ಟದ್ದು ಅಂತ ಯಾರಾದ್ರೂ ಹೇಳಿದ್ರೆ ನಾ ಮಾಡುತ್ತಿರುವುದು ಸರಿ ಎನ್ನುವಂತ ಮೊಂಡುವಾದವನ್ನೇ ನಾನು ಮಾಡುತ್ತಾ ಬಂದೆ. ಅಲ್ಲ, ಆರ್ದ್ರತೆ ಎನ್ನುವಂಥದ್ದು ನನ್ನ ಹೃದಯದಲ್ಲಿ ಇರಲಿಲ್ಲವಾಗಿತ್ತು. ಹಠ ಮಾತ್ರ ನನ್ನ ಬದುಕಿನಲ್ಲಿ ಇದ್ದದ್ದು ಸತ್ಯವೇ ಹೌದು. ಆದ್ರೆ ಈಗ ನನಗೆ ಅರಿವಾಗುತ್ತಾ ಇರುವಂತದ್ದು, ಶಪಿಸಿ ಬಿಟ್ಟಿರ ಸ್ವಾಮಿ. ಇದು ತನಕ ಸಾತ್ವಿಕರಾಗಿ ಬಾಳಿ ಬದುಕಿರುವಂತ ನೀವು ನನ್ನ ವರ್ತನೆಯನ್ನು ಸಹಿಸುತ್ತಾ ಇದ್ದವರು. ಆದರೆ ನಿಮ್ಮ ಮನಸ್ಸು ಇಷ್ಟು ಕೃತಗೊಳ್ಳಬೇಕು ಅಂತ ಆಗಿದ್ರೆ ನಾನೆಷ್ಟು ತಪ್ಪಿ ನಡೆದಿದ್ದೇನೆ ಎನ್ನುವುದರ ಅರಿವು ನನಗಾಯಿತು. ದಮ್ಮಯ್ಯ, ತಿಳಿಯುವ ಹೊತ್ತಿಗೆ ನನ್ನ ಮನಸ್ಸು ಆರ್ದ್ರಗೊಳ್ಳುತ್ತಾ ಇದೆ, ಕಣ್ಣಾಲಿಗಳಲ್ಲಿ ನೀರು ಉಕ್ಕುತ್ತಾ ಇದೆ. ಆದರೆ ಎಂತಹ ಕಣ್ಣೀರು ಉಕ್ಕಿ ಬಂದರೂ ನಾನಿನ್ನು ಕಲ್ಲಾಗಿ ಕಾಲ ಕಳೆಯಬೇಕಲ್ಲ. ಮನಸ್ಸನ್ನು ಕಲ್ಲು ಮಾಡಿಕೊಳ್ಳಬೇಡಿ. ನನ್ನ ಕುರಿತಾಗಿ ಕರುಣೆಯನ್ನು ತೋರಿ ಕೈ ಮುಗಿಯುತ್ತೇನೆ. ವಿಶಾಪವನ್ನು ಕೊಟ್ಟು ನನ್ನನ್ನು ಉತ್ತರಿಸಿ. ತಪ್ಪಾಯಿತು. ಕೆಲವು ಕಾಲಕ್ಕೆ ನಿನ್ನೊಳದ್ವರದ ಹಯವೇರಿ ನಿಲಲಲ್ಲಿ ಗರ್ಜುನನು ಬಂದು ಬಿಡಿಸುವನು. ಕಳೆದ ಗವು ಮೋಕ್ಷ ನಿನಗಂದವುದು ಕೇಳೆಂದು ತಿಳಿಸುತ್ತಾನಂದ ಮಾರ್ಗದಿ ಮುಂದೆ ನಡೆದ. ಚಂಡಿ, ವಜ್ರಾದಪಿ ಕಠೋರಾನಿ ಮೃದೂನಿ ಕುಸುಮಾದಪಿ, ಇದು ಉದ್ಧಾರಕ್ಕೆ. ಶೀಘ್ರ ಕೋಪಿಯಾಗಿ ಹೋದೆ, ದೀರ್ಘ ದ್ವೇಷಿಯಲ್ಲ ನಾನು. ನನಗೊಂದು ಹೃದಯ ಇದೆ. ಯಾವನೇ ಒಬ್ಬ ನಿನಗೆ ವಿಚ್ಛೇದನ ಕೊಟ್ಟು ಹೋಗುತ್ತಿದ್ದ, ಹೋದನು ನಾನು. ಪಿಂಡ ಪ್ರದಾನ, ಪಿಂಡ ಸ್ಥಾಪನ, ತಿಲೋದಕ, ಅಪಸವ್ಯ. ಅದರ ಮೊದಲು ಸವ್ಯ, ನಮಸ್ಕರಿಸುವಾಗಲೂ ಸವ್ಯ. ಇದು ಶ್ರಾದ್ದ. ಎಲ್ಲವೂ ಅಪಸವ್ಯ. ದಾಂಪತ್ಯ ಎನ್ನುವುದು ಮುಖದ ಎರಡು ಕಣ್ಣಿನಂತೆ, ಹಾರುವ ಹಕ್ಕಿ ಎರಡು ರೆಕ್ಕೆಯಂತೆ, ಓಡುವ ಬಂಡಿ ಎರಡು ಗಾಲಿಯಂತೆ, ಹಾಡುಗಾರನ ಕಂಠಕ್ಕೆ ಹೊಂದುವಂತಹ ಶ್ರುತಿಯಂತೆ ದಾಂಪತ್ಯ. ವಾದನದ ಮೇಲೆ ತಾಡಿಸುವ ಎರಡು ಮರದ ಕಣೆಯಂತೆ ದಾಂಪತ್ಯ. ನೆನಪಿಟ್ಟುಕೊ ನೀನು.
ಏನಾಯ್ತು? ಒಂದು ಕಣ್ಣು ಕಣ್ಣ ಅಲ್ಲ, ಎರಡು ದೃಷ್ಟಿಯಲ್ಲಿ ದೃಶ್ಯ ಒಂದೇ. ಕೇಳು ನೀನು, ಎರಡು ರೆಕ್ಕೆಯಲ್ಲಿ ಹಾರುವ ಗತಿ ಒಂದೇ, ಎರಡು ಕಣ್ಣಿನಲ್ಲಿ ನೋಡುವ ದೃಶ್ಯ ಒಂದು, ಎರಡು ಕಿವಿಯಲ್ಲಿ ಶ್ರವಣ ಒಂದು, ಎರಡು ಕೈಯಲ್ಲಿ ಧರ್ಮ ಕಾರ್ಯ ಒಂದು, ಎರಡು ಕಾಲಿನಲ್ಲಿ ಧರ್ಮದ ನಡೆ ಒಂದು. ಗಂಡ ಹೆಂಡತಿಂದೇನು? ಎರಡು ದೇಹದಲ್ಲಿ ಸಂಚರಿಸುವ ಒಂದು ಆತ್ಮದ ಎರಡು ಸ್ವರೂಪಗಳು. ಪ್ರತಿಯೊಬ್ಬ ಗಂಡಸಿನಲ್ಲಿ ಒಂದು ಹೆಣ್ತನ ಇದೆ, ಅದರ ಪ್ರಮಾಣ ಕಡಿಮೆ. ಪ್ರತಿಯೊಂದು ಹೆಣ್ಣಿನಲ್ಲಿ ಒಂದು ಪುಂಸತ್ವ ಇದೆ, ಅದರ ಪ್ರಮಾಣ ಕಡಿಮೆ. ಆದರೆ ಹಠಮಾರಿಯಾಗಿ ನನ್ನ ದಾಂಪತ್ಯಕ್ಕೆ ವಿಷಮವಾಗಿ ಏನಾಯಿತು ಹೇಳು ನೀನು? ಬೇಕು ಅಂತ ಹೇಳುವ ಮನೋಧರ್ಮವೇ ಇಲ್ಲದೆ ಎಲ್ಲವನ್ನು ಬೇಡ ಬೇಡ ಬೇಡ. ನಾನು ಮಕ್ಕಳು ಬೇಕು ಹೇಳುದು, ನೀ ಮಕ್ಕಳು ಬೇಡ ಹೇಳುದು. ಆಯ್ತಾ? ಇವತ್ತಿನವರೆಗೆ ಹೊಟ್ಟೆಯಲ್ಲಿ ಒಂದು ಹುಳ ಹುಟ್ಟಿದ ಹೇಳು. ಸುದೀರ್ಘವಾದಂತಹ ದಾಂಪತ್ಯದಲ್ಲಿ ಏನು ಸಾಧಿಸಿದೆ ಒಬ್ಬ? ಸರಸ್ವತಿ ಆಗ್ತೀಯೋ ಗಂಡನ ನಾಲಿಗೆಯಲ್ಲಿ, ಲಕ್ಷ್ಮಿ ಆಗ್ತೀಯೋ ಗಂಡನ ಹೃದಯದಲ್ಲಿ, ಪಾರ್ವತಿ ಆಗ್ತೀಯೋ ಗಂಡನ ಅರ್ಧ ಮೈಯಲ್ಲಿ, ಗಂಗೆ ಆಗ್ತೀಯೋ ಗಂಡಸಿನ ನೆತ್ತಿಯ ಮೇಲೆ ಹೆಣ್ಣು ಕುಳಿತುಕೊಳ್ತಾಳೆ. ಶಿವ ಗಂಗೆಯನ್ನು ಹೊತ್ತದೆಲ್ಲಿ? ನೆತ್ತಿಯಲ್ಲಿ ಗಂಗೆ ಹೊತ್ತಿದ್ದಾನೆ. ಹೆಣ್ಣು ಗಂಗೆಯಂತೆ ಪವಿತ್ರೆಯಾದರೆ ಗಂಡನ ತಲೆಯಲ್ಲಿ ನೆತ್ತಿಯಲ್ಲಿ ಇರ್ತಾಳೆ. ಹೆಣ್ಣು ವಾಗ್ದೇವಿಯಂತೆ ವಾಗಾಡಂಬರೆಯಾದರೆ ನಾಲಿಗೆಯಲ್ಲಿ ಹೇಳ್ತಾನೆ, ನನ್ನ ಹೆಂಡತಿ ಏನು ವಿದ್ಯಾವತಿ. ಮನೆಯ ಭಾಗ್ಯ ದೇವತೆ ಆದ್ರೆ ನನ್ನ ಲಕ್ಷ್ಮಿ ಅಲ್ವೋ, ಶಕ್ತಿ ಸ್ವರೂಪಿಣಿ ಆದ್ರೆ ನನ್ನ ಪಾರ್ವತಿ ಅಲ್ವೋ, ದುರ್ಗೆ ಅಲ್ವೋಳು. ಏನು ಚಂಡಮುಂಡರನ್ನು ಕೊಲ್ಲಿಕ್ಕಿದ್ದ ಚಂಡಿಯ ನೀನು? ಚಾಮುಂಡಿಯ ನೀನು? ಏನು ದೈವಾತ್ಮ ಪ್ರಸಂಗವ? ಸಹಿಸಲಿಲ್ಲ ನಾನು. ಕಾರಣ ಉಂಟು, ಗೊತ್ತಿಲ್ಲದೆ ತಪ್ಪಾಡಿದ್ದಲ್ಲ. ಯಾವ ಕಾರಣಕ್ಕೂ ಶ್ರಾದ್ದ ಕರ್ಮದಲ್ಲಿ ಸಟೆಯನ್ನಾಡಕೂಡದು. ಇದು ಶಾಸ್ತ್ರ, ಇದು ವಿಧಿ. ಅಪ್ಪನ ಶ್ರಾದ್ದದಲ್ಲಿ ನಾ ಸುಳ್ಳು ಹೇಳಿದ್ರೆ ಆ ಅಪ್ಪನಿಗೆ ನನ್ನ ಮಗ ಎನ್ನುವುದೇ ಸುಳ್ಳಾಗುವುದಿಲ್ವಾ? ಅದಕ್ಕೆ ಬೇಕಾಗಿ ಗೊತ್ತಿಲ್ಲದೆ ತಪ್ಪಿ ಹೇಳಿದ್ದಲ್ಲದಾರು. ನನ್ನ ಶ್ರದ್ಧೆ ಸುಳ್ಳು ಹೇಳುವುದಕ್ಕೆ ಒಪ್ಪಲಿಲ್ಲ. ಆಡುವುದಕ್ಕೆ ಸತ್ಯ, ಅನುಷ್ಠಾನಕ್ಕೆ ಧರ್ಮ, ಆರಾಧನೆಗೆ ದೇವರು. ಇದು ನಮ್ಮ ಸನಾತನ ಸಂಸ್ಕೃತಿ, ಇದು ಹಿಂದೂ ಸಂಸ್ಕೃತಿ, ಇದು ಭಾರತೀಯ ಸಂಸ್ಕೃತಿ. ಈ ನೆಲದಲ್ಲಿ ಯಾರು ಹುಟ್ಟಿದಾನೋ, ಯಾವ ಪ್ರದೇಶ ಇರಲಿ, ಯಾವ ಪ್ರಾಂತ ಇರಲಿ, ಯಾವ ಮತ ಇರಲಿ, ಯಾವ ಭಾಷೆ ಇರಲಿ, ಅವ ಭಾರತೀಯ, ಅವ ಭಾರತ, ಅವ ಸನಾತನಿ. ನಿಮ್ಮ ದೇವರು ಯಾರು ಅಂತ ಕೇಳುವುದಿಲ್ಲ, ನಿಮ್ಮ ಪೂಜಾ ವಿಧಾನ ಯಾವುದು ಕೇಳುವುದಿಲ್ಲ, ನಿಮಗೆ ಹಬ್ಬ ಯಾವುದು ಕೇಳುವುದಿಲ್ಲ. ಹಬ್ಬವನ್ನು ಆಚರಿಸಿ, ನಿಮ್ಮದು ನಿಮ್ಮ ಪೂಜೆಯನ್ನು ಮಾಡಿ, ನಿಮ್ಮ ಭಾಷೆ ಮಾತಾಡಿ, ಆದರೆ ನಮ್ಮ ಪೂಜೆ ಮಾಡಬೇಡಿ ಅಂತ ಹೇಳಬೇಡಿ. ಅವರವರ ವಾಕ್ ಸ್ವಾತಂತ್ರ್ಯ, ಅವರವರ ಧಾರ್ಮಿಕ ಸ್ವಾತಂತ್ರ್ಯ, ಅವರವರ ನಂಬಿಕೆಯ ಸ್ವಾತಂತ್ರ್ಯ, ಅವರವರ ಶಾಸ್ತ್ರ ಸ್ವಾತಂತ್ರ್ಯ, ಅವರ ವಿಧಿವಿಧಾನಗಳು ಎಲ್ಲವೂ ಉಂಟು. ಆದರೆ ದೇಶ ನಮ್ಮದು. ನಿಮಗೆ ಆಶ್ರಯ ಕೊಟ್ಟದ್ದೇ ನಮ್ಮ ಹೃದಯ ಶ್ರೀಮಂತಿಕೆ ಅಲ್ವಾ? ನಿಮ್ಮನ್ನು ಒಳಗೆ ಬರಲಿಕ್ಕೆ ಬಿಡದಿದ್ರೆ ಇವತ್ತು ನಾವು ಹೊರಗೆ ಹೋಗುವ ಸ್ಥಿತಿ ಬಂದಿದೆ. ನೆನಪಿರಲಿ. ಏನು ಮಾಡುವುದು? ಶ್ರಾದ್ದ ವಿಧಿಯಲ್ಲಿ ಸಟೆಯನ್ನಾಡಕೂಡದು. ಸಟೆಯನ್ನಾಡಿದರೆ ಪಿತೃಗಳು ಸ್ವೀಕರಿಸುವುದಿಲ್ಲ ಎನ್ನುವುದಕ್ಕಾಗಿ ನಾನು ಕಾಗೆ ತಿನ್ನುವುದಕ್ಕಿರುವುದಲ್ಲ, ಶ್ವಾನ ತಿನ್ನುವುದಕ್ಕಿರುವುದಲ್ಲ, ಯಾವುದೋ ಒಂದು ಪ್ರಾಣಿ ಹಸಿವೆಗಾಗಿ ತಿನ್ನುವುದಕ್ಕಿರುವುದಲ್ಲ, ಜಲಚರಗಳು ತಿನ್ನಬೇಕದನ್ನು. ಪಿಂಡವನ್ನು ಗುಡ್ಡಕ್ಕೆ ಸೆದಿದೆ. ನನ್ನ ಸುಳ್ಳು ಸತ್ಯ, ತನ್ನ ಸತ್ಯ ಸತ್ತೋಯಿತು. ಸುಳ್ಳು ಸತ್ರೆ ಬೇಸರ ಇಲ್ಲ, ನನ್ನ ಸತ್ಯ ಸತ್ತೋಯಿತು. ಆದರೆ ನಿನಗೆ ವಿವೇಕ ಮೂಡಿತು. ನಿನ್ನಲ್ಲಿದ್ದ ತಾಯ್ತನ, ನಿನ್ನಲ್ಲಿದ್ದ ಮಾತೃತ್ವ, ನಿನ್ನಲ್ಲಿದ್ದಂತ ಇದು ಅನಾವರಣಗೊಂಡಿತಲ್ಲ, ಇದು ಉದ್ಘಾಟನೆ ಆಯ್ತಲ್ಲ. ವಿಷಮವಾದಂತಹ ದಾಂಪತ್ಯ ಸಮವಾಗಿ ಬಂತಲ್ಲ. ಒಂದು ವಾದನಕ್ಕೆ 4 ಹೊಡೆಯದೇ ಇದ್ರೆ ಶ್ರುತಿಗೆ ಬರ್ತದ? 4 ಸಲ ಗಂಟಲು ಕಟ್ಟಿದಾಗ ಹಾಕದಿದ್ರೆ ಸ್ವರಕ್ಕೆ ಸೇರುತ್ತದ? 2 ಸಲ ಒತ್ತದೇ ಇದ್ರೆ ಅದು ಹೊಂದುತ್ತದ? ವಾದ್ಯವನ್ನು ಶ್ರುತಿಗೊಳಿಸಿದಂತೆ ವೀಣೆಯನ್ನು ಮಿಡಿಬೇಕಾದ್ರೆ ಜಂತಿಯನ್ನು ಕಟ್ಟಬೇಕು, ಜಂತಿಯನ್ನು ಬಿಡಬೇಕು. ಹಾಗಾದ ಕಾರಣ ನನ್ನ ಹೃದಯ ವೀಣೆ ಮಿಡಿಯುವುದಕ್ಕಾಗಿ ಬೇಕಾಗಿ ಶಾಪವಾಕ್ಯವನ್ನು ಎತ್ತಿದೆ. ನಾನಿನ್ನೇನು ನನ್ನ ಬದುಕಿಗೆ ಕಲ್ಲಾಗಿ ಹೋದೆ ನೀನು. ಶಾಶ್ವತವಾಗಿ ಕಲ್ಲಾಗುತ್ತಾ ಬಂದು ಹೋಯ್ತಮ್ಮ. ಶಾಪ ಯಾಕೆ ಬಂತು ಎಂಬ ಶಬ್ದಕ್ಕೆ ಉತ್ತರವೇ ಇಲ್ಲ, ಬಂದು ಹೋಯಿತು. ಇದು ವಿಧಿ. ನಾವು ಕಂಡು ಅರಿಯದೇ ಇದ್ರು ನಮ್ಮನ್ನು ಕಂಡು ಅರಿತು ವ್ಯವಹರಿಸುವ ವಿಧಿ ಹೀಗೆ ಮಾಡ್ತದೆ. ಅಟ್ಟೇರಿಗೆ ಉತ್ತರ. ಯಾಕಾಯಿತು ಯಾರಿಗೊತ್ತು? ಗೊತ್ತಿದ್ರೆ ಆಗ್ತದೆ, ಆದಮೇಲೆ ಗೊತ್ತಾಗುತ್ತೆ. ಆ ಕಾರಣದಿಂದ ಬಹಳ ಕಾಲ ಅಲ್ಲ, ರಾಮಾದರ್ಶವನ್ನು ಮೈಗೂಡಿಸಿಕೊಂಡಂತಹ ಚಂದ್ರವಂಶೀಯ ಚಕ್ರವರ್ತಿಯಾದಂತಹ ಧರ್ಮರಾಯ ಅಶ್ವಮೇಧವನ್ನು ಕೈಗೊಳ್ಳುತ್ತಾ ಇದ್ದಾನೆ.
33 ಕೋಟಿ ದೇವತೆಗಳ ಆವಾಹನೆ ಮಾಡಿ 3 ಮೂರ್ತಿಗಳ ಸಾನ್ನಿಧ್ಯವನ್ನು ಕಲ್ಪಿಸಿ ಯಾಗಾಂಗವಾದಂತಹ ವಿಶೇಷವಾದಂತಹ ಕುದುರೆ ಅದು ದಕ್ಷಿಣಾಭಿಮುಖವಾಗಿ ಸಂಚರಿಸುತ್ತಾ ಇರ್ತದೆ. ಒಂದು ಯಜ್ಞ ನಿಮಿತ್ತವಾಗಿ ಬರುವ ಪೂಜನೀಯವಾದಂತಹ ದಿವ್ಯವಾದಂತಹ ಕುದುರೆ. ಹೌದಾ? ಆ ಕುದುರೆಯ ಪಾದ ಸ್ಪರ್ಶದಿಂದ ಈ ಕಲ್ಲಿನ ಮೇಲೆ ಆ ಕುದುರೆಯ ಪಾದ ಸ್ಪರ್ಶ ಆಗಬೇಕು. ಚದುರೆ ಕುದುರೆಯಾಗಿ ಹೋಗಿದ್ದಾಳೆ ನನ್ನ ಬದುಕಿನಲ್ಲಿ, ಆಗ ನಾ ಕುದುರೆಯೇ ಬಂದು ಮೆಟ್ಟಬೇಕು, ಆಗ ಚದುರೆ ಇರ್ತಾಳೆ. ಆ ಕಾರಣದಿಂದ ಆವಾಗ ನೀನು ನಾರಿಕೇಳ, ತೆಂಗಿನಕಾಯಿ ಗೊತ್ತುಂಟ, ಹೊರಗೆ ಅದರಲ್ಲಿರುವಂತಹ ಸಿಪ್ಪೆ, ಹೌದಾ, ಅದು ನಾರು, ಅದರ ಒಳಗೆ ಗೆರಟೆ, ಅದರ ಒಳಗೆ ಹೂರಣ, ಅದರ ಒಳಗೆ ಪನ್ನೀರು, ಹಾಗೆ ಬಂಡೆ ಅಂದ್ರೆ ನೀನು ಹೊರಳಿಸುವ ತೆಂಗಿನಕಾಯಿಯಂತೆ ನಾರು ಕಾಠಿಣ್ಯ ಒಂದು ಹೊಂದಿಕೊಂಡು ಬಿದ್ದುಕೊಂಡಿರು. ಆ ಕುದುರೆಯ ಪದಾಘಾತದಿಂದ ಆ ನಾರು ಗೆರಟೆ ಒಡೆದು ಒಳಗಿರುವಂತಹ ಈ ಉದ್ದಾಲಕನ, ಹೌದೌದು, ಮಡದಿಯಾಗಿ, ವಾಮಾಂಗಿನಿಯಾಗಿ, ಧರ್ಮಪತ್ನಿಯಾಗಿ, ಹೂರಣವಾಗಿ, ಪನ್ನೀರಾಗಿ ನನ್ನ ಬದುಕಿನಲ್ಲಿ ಶಾಪ ವಿಮುಕ್ತವಾಗಿ ನೀ ಬರುವುದಕ್ಕೆ. ದಾಂಪತ್ಯ ಎನ್ನುವಂಥದ್ದು ಸತಿಯಾದವಳಿಗೆ ಪತಿಯ ದಾಸ್ಯತ್ವವಲ್ಲ, ಅಲ್ಲ, ಅಥವಾ ನಮ್ಮ ಬದುಕಿನ ಸ್ವೇಚ್ಛೆಯ ಅಲ್ಲ, ಸ್ವೇಚ್ಛಕ್ಕೊಂದು ಕಡಿವಾಣವೂ ಅಲ್ಲ. ಛೇ, ದಾಂಪತ್ಯದ ಬಂಧನ ಎನ್ನುವಂಥದ್ದು ನಾವು ಅರಳುವುದಕ್ಕಿರುವಂತಹ ಸಾಧನ, ಅದನ್ನು ಮರೆತು ಬಿಟ್ಟೆ. ಸೆರಗನ್ನು ಹೊದ್ದುಕೊಂಡು ಮೂಲೆಯಲ್ಲಿ ಇರುವಂಥದ್ದು, ಗಂಡನ ಹಿಂದೆ ನಿಲ್ಲುವಂಥದ್ದು ಅದು ಶೋಷಣೆಯಲ್ಲ, ನಿಜವಾಗಿ ಅದೊಂದು ಗೌರವ. ಅದನ್ನು ಕಳೆದುಕೊಂಡು ವರ್ತಿಸಿದೆ. ಆದರೆ ಶರೀರದಲ್ಲಿ ಶ್ರೇಷ್ಠ ಯಾವುದು? ತಲೆ. 33 ಕೋಟಿ ದೇವತೆಗಳ ವಾಸಸ್ಥಾನವಿದ್ದಂತಹ ಒಂದು ಅಶ್ವದ ಆ ಕಾಲು ನನ್ನ ತಲೆಯ ಮೇಲೆ ಬಂದಾಗ ನನ್ನ ಶಾಪ ವಿಮೋಚನೆ ಆಗುತ್ತಂತ ನಾ ಮಾಡಿದ ಪಾಪ ಎಷ್ಟು ದೊಡ್ಡದು. ಪತಿನಿಂದೆ ಮಾಡುವಲ್ಲಿ ಸತಿಯಾದವಳು ಇರಕೂಡದು. ಆದರೆ ನಾನೇ ಪತಿಯನ್ನು ನಿಂದಿಸುತ್ತಾ ಪತಿಗೆ ಆತಂಕಕಾರಿಯಾಗಿ ಬಂದು, ಹಾಗಾಗಿ ನನ್ನ ಪಾಪವನ್ನು ತೊಳೆಯುವುದಕ್ಕೆ 33 ಕೋಟಿ ದೇವತೆಗಳ ಅಂಶ ಸಹಿತವಾದ ಒಂದು ಪಶು ಬರಬೇಕು ಅಂತಾದ್ರೆ ಸಾಕು. ನಾ ಮಾಡಿದ ಪಾಪ ಆವಾಗಲಾದ್ರೂ ನಿವೃತ್ತಿ ಆಗುತ್ತದಲ್ಲ, ಶಿಲೆಯಾಗುತ್ತೇನೆ. ಈಗ ಹೇಳುತ್ತೇನೆ, ಗೃಹಸ್ಥಾಶ್ರಮವು ಧನ್ಯ. ಇದು ವಿಷಮ ದಾಂಪತ್ಯ ಅಲ್ಲ, ಇದು ಸಮವಾಗುವುದಕ್ಕಿರುವ ದಾಂಪತ್ಯ. ಇದು ವಿರಸ ದಾಂಪತ್ಯ ಅಲ್ಲ, ಇದು ಸರಸವಾಗುವುದಕ್ಕಿರುವ ದಾಂಪತ್ಯ. ಬೆಳಕನ್ನು ನೋಡಿ ಕತ್ತಲೆಗೆ ಹೋಗಬಾರದು. ಕಹಿಯನ್ನು ಉಂಡ ಮೇಲೆ ಸಿಹಿ ಬರಬೇಕು ಹೇಗೆಯೋ, ಕತ್ತಲೆಯಿಂದ ಬೆಳಕಿನ ಕಡೆಗೆ, ಕಹಿಯಿಂದ ಸಿಹಿಯ ಕಡೆಗೆ, ರಾತ್ರಿಯಿಂದ ಹಗಲಿನ ಕಡೆಗೆ, ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ, ತಮಸ್ಸಿನಿಂದ ಬೆಳಕಿನ ಕಡೆಗೆ. ಆ ಕಾರಣದಿಂದ ಮತ್ತೊಮ್ಮೆ ಹೇಳುತ್ತೇನೆ, ಸತ್ಯವನ್ನು ಹೇಳಿ, ಧರ್ಮಾನುಷ್ಠಾನ ಮಾಡಿ, ದೇವರನ್ನು ಪೂಜೆ ಮಾಡಿ. ಅದಕ್ಕಾಗಿ ಈ ದಾಂಪತ್ಯ ಇದು ವಸಿಷ್ಠಾರುಂಧತಿಯರ ದಾಂಪತ್ಯ ಇನ್ನು ಮುಂದೆ ಆಗಲಿ, ಅತ್ತಿಗೆ ಅನುಸೂಯದ ದಾಂಪತ್ಯ ಆಗಲಿ, ಹೆಣ್ಣು ಗಂಡು ಎನ್ನುವುದು ಯಾವ ಭೇದವೂ ಇಲ್ಲ, ಯಾರು ಮೇಲೂ ಅಲ್ಲ, ಯಾರು ಕೆಳ. ಹೌದೌದು, ಯೋ ವೇದಾದವು ಸ್ವರಪ್ರೋಕ್ತೋ ವೇದಾಂತೇಜ ಪ್ರತಿಷ್ಠಿತ. ಹಾಗಾದರೆ ಎಲ್ಲಿ ಸ್ಥಿತ? ಆಕಾರ, ಊಕಾರ, ಮಾಕಾರ, ಬಿಂದು ಮತ್ತು ನಾದದಲ್ಲಿ ಭಗವಂತ ಸ್ಥಿತನಿದ್ದಾನೆ. ಎಲ್ಲಿ ಭಗವಂತ? ಯಸ್ಯ ಪ್ರಕೃತಿ ಲೀನಸ್ಯ ಯಪ್ಪರಸ್ಯ ಮಹೇಶ್ವರಾತ್. ಪಾಣಿಪೀಠ ಪ್ರಕೃತಿ ಪುರುಷಲಿಂಗ, ಹೆಂಡತಿ ಪ್ರಕೃತಿ ಪುರುಷ ಮಹಾಲಿಂಗ. ಲಿಂಗ ಇಲ್ಲದೆ ಇರುವ ಪಾಣಿಪೀಠಕ್ಕೆ ಪೂಜೆ ಇಲ್ಲ, ಪಾಣಿಪೀಠ ಇಲ್ಲದೆ ಇರುವ ಲಿಂಗಕ್ಕೆ ಅಸ್ತಿತ್ವ ಇಲ್ಲ. ಹೆಣ್ಣು ಗಂಡು, ಗಂಡ ಹೆಂಡತಿ, ತಾಯಿ ತಂದೆ, ಇದು ಪ್ರಪಂಚದ ಪ್ರಕೃತಿ ಪುರುಷರು. ಇದು ಜೀವನ ಧರ್ಮದ, ಜೀವನ ಪ್ರವಾಹದ ಸತ್ಯಧರ್ಮದ 2 ದಂಡೆಗಳು. ಇದನ್ನು ಲೋಕ ಅನುಷ್ಠಾನ ಮಾಡಲಿ ಅಂತ ನಾನು ಆ ಪರಮೇಶ್ವರನಲ್ಲಿ ಪ್ರಾರ್ಥಿಸ್ತೇನೆ. ಆ ಕಾರಣದಿಂದ 2 ಮಕ್ಕಳನ್ನು ಹೆತ್ತು ಕೊಡುವಂತಹ ಹೊಣೆ ಶಾಪ ವಿಮುಕ್ತೆಯಾಗಿ ಅವಳಿಗೂ ಇದೆ. ಅಷ್ಟರ ತನಕ ಸತೀದೇವಿಯನ್ನು ಕಳಕೊಂಡ ಮಹಾದೇವನಂತೆ ನಾನು ಅಂತರ್ಮುಖಿ ಆಗ್ತೇನೆ. ಆ ಕುದುರೆ ಬರುವುದಕ್ಕೆ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಸತ್ಯಂ ಶಿವಂ ಸುಂದರಂ.